ರಾಮದಾಸ ಪ್ರಾರ್ಥನೆ ನರೋತ್ತಮದಾಸ ಠಾಕೂರರ ಪ್ರಾರ್ಥನೆಯಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ जीवने मरणे गति आरो नाही मोरा राधा कृष्ण प्राण मोरा जुगला किशोरा कालिंदीर कुले केली कदंबे रवाना कालिंदीर कुले केली कदंबे रवाना रतना बेदीर उपरा बसा बोधु जाना राधा कृष्ण प्राण मोरा जुगला किशोरा श्यामा गौरी अंगे दिबो चंदने रगंदा श्यामा गौरी अंगे दिबो चंदने रगंदा चामारा दुलाबो कदे हेरे मुख चंद्र राधा कृष्ण प्राण मोरा जुगला किशोरा गतिया मला तीर्मला दिबोदो हरगले गतिया मला तीर्मला दिबोदो हरगले आदरे तुलिया दिबो कर्पूर तांबूले राधा कृष्ण प्राण मोरा जुगला किशोरा ललिता विशाखादि जत सखी बृंदा ललिता विशाखादि जत सखी बृंदा आग्नेया कोरिबो सेवा चरणारविंदा राधा कृष्ण प्राण मोरा जुगला किशोरा श्री कृष्ण चैतन्य प्रभु दशेरानुदासा श्री कृष्ण चैतन्य प्रभु दशेरानुदासा सेवा विलासा कोरे नरोत्तमदासा राधा कृष्ण प्राण मोरा जुगला किशोरा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी ದಂಡೋತ್ ಪ್ರಣಾಮ ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶರಣಾರ್ಥಿ ಹಾಡಿದ ಕಲಾವತಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ಪಿತೃಪಕ್ಷ ಆಚರಣೆ ಹೇಗೆ ಅನ್ನೋದು. ಇವತ್ತಿನ ಅದನ್ನ ತಿಳಿಸ್ಕೊಡ್ತಾ ಇರತಕ್ಕಂಥ ಪ್ರವಚನಕಾರರು ಭಕ್ತಿನ್ ವಿಜೇತ ರೆಡ್ಡಿ ಮಾತಾಜಿ ಅವರು ಚಳ್ಳಕೆರೆಯಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ ದಂಡೋತ್ ಎಲ್ಲರಿಗೂ. ಮಾತಾಜಿ. ದಂಡೋತ್ ಪ್ರಣಾಮ್ ಎಲ್ಲ ವೈಷ್ಣವರಿಗೂ ನನ್ನ ದಂಡೋತ್ ಪ್ರಣಾಮಗಳು. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪ್ರಕಾಶ ಸ್ವಾಮಿ ನಿತ್ಯ ನಾಮ್ನಿ ನಮಾಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರಧಾನೆ ಗೌರ ಕಥಾಧಾಮ ದಯನಗರ ಗ್ರಾಮತಾರ್ನೆ. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತ್ಯ ನಾಮ್ನಿ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಕಾಂಕ್ಷಿತ जय श्री कृष्ण चैतन्य प्रभु नित्यानंद श्री गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೂ ದಂಡೋತ್ ಪ್ರಣಾಮಗಳು. ಸೊ ಇವತ್ತಿನ ಒಂದು ಚರ್ಚಾ ವಿಷಯ ಬಂದ್ಬಿಟ್ಟು ಪಿತೃಪಕ್ಷ.
ಸೊ ಪಿತೃಪಕ್ಷದ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ದಿನ ಏನೇನು ಮಾಡಬೇಕು ನಾವು ಈ ಒಂದು ಪಕ್ಷದಲ್ಲಿ ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ಕೆಲವೊಂದು ಪ್ರಶ್ನೆಗಳು ಮತ್ತೆ ಡೌಟ್ಸ್ ಏನೇನಿದೆ ಅದನ್ನ ಇವತ್ತು ನಾವು ಕ್ಲಿಯರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲ ವೈಷ್ಣವರು ನಿಮ್ಮ ಆಶೀರ್ವಾದಗಳನ್ನ ಕೊಡಿ. ಸೊ ನಿಮ್ಮ ಆಶೀರ್ವಾದದೊಂದಿಗೆ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಸೊ ಪಿತೃಪಕ್ಷ ಅಂತ ಅಂದ್ರೆ ಏನು? ಪಿತೃಪಕ್ಷ ಅಂತ ಅಂದ್ರೆ ಈ ಒಂದು ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಅಂತ ಹೇಳಿ ಎರಡು ಪಕ್ಷಗಳಿರುತ್ತೆ. ಸೊ ಇದರಲ್ಲಿ ಯಾವಾಗ ಸೂರ್ಯ ಕನ್ಯಾ ರಾಶಿಯಿಂದ ಕನ್ಯಾ ರಾಶಿಗೆ ಎಂಟರ್ ಆಗ್ತಾರೋ ಅವಾಗಿಂದ ಸ್ಟಾರ್ಟ್ ಆಗುವಂತಹ ದಿನಗಳನ್ನ 15 ದಿನದವರೆಗೂ ಅದನ್ನ ಪಿತೃಪಕ್ಷ ಅಂತ ಹೇಳಿ ಕರಿತೀವಿ. ಸೊ ಇದು ಆ ಯಾವಾಗಿಂದ ಯಾವಾಗ ಅಂದ್ರೆ ಕನ್ಯಾ ರಾಶಿಗೆ ಎಂಟರ್ ಆಗಿ ಸೂರ್ಯದೇವ ವೃಶ್ಚಿಕ ರಾಶಿವರೆಗೂ ಬರೋ ತನಕ ಈ ಒಂದು ಪಕ್ಷವನ್ನ 15 ದಿನವನ್ನ ಪಿತೃಪಕ್ಷ ಅಂತ ಹೇಳಿ ಹೇಳ್ತೀವಿ. ಸೊ ಇದರಲ್ಲಿ ಏನು ತುಂಬಾ ವಿಶೇಷ ಪಿತೃಪಕ್ಷದಲ್ಲಿ ಅಂತ ಅಂದ್ರೆ ಯಮರಾಜ ಏನಿರ್ತಾನೆ, ಜನರಲ್ ಆಗಿ ಹೇಳುವಂಥದ್ದು ಇದು ಏನಂದ್ರೆ ಯಮರಾಜ ಅವನ ಏನು ಕಂಟ್ರೋಲ್ ಅಲ್ಲಿ ಅವನ ಒಂದು ಆಸ್ಥಾನದಲ್ಲಿ ಇರುವಂತಹ ಪಿತೃಗಳನ್ನೆಲ್ಲ ಅವನು ಫ್ರೀ ಆಗಿ ಬಿಡ್ತಾರೆ. ಆ ಪಿತೃಗಳು ಪಿತೃಲೋಕದಲ್ಲಿ ಇರುವಂತ ಪಿತೃಗಳು ಈ ಇಡೀ ಭೂಮಿಯನ್ನ ಸಂಚಾರ ಮಾಡ್ತಾ ಇರ್ತಾರೆ. ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಅವ್ರವ್ರ ಮನೆಗಳಿಗೆ ಹೋಗಿ ಅಲ್ಲಿ ನನ್ನ ಏನು ಮುಂದಿನ ಪೀಳಿಗೆ ಅವರು ನನಗೆ ಏನಾದ್ರೂ ಕೊಡ್ತಾರಾ, ಪಿಂಡ ಪ್ರದಾನವನ್ನ ಮಾಡ್ತಾರಾ ಅಂತ ಹೇಳಿ ಕಾಯ್ತಾ ಇರ್ತಾರಂತೆ ಈ ಸಮಯದಲ್ಲಿ ಪಿತೃಗಳು. ಸೊ ಜನರಲಿ ಶ್ರಾದ್ದ ಟೈಮಲ್ಲಿ ಕೂಡ ಈ ಒಂದು ಪಿಂಡದಾನವನ್ನ ಮಾಡ್ತಾರೆ. ಅಂದ್ರೆ ಪೂರ್ವಿಕರು ಏನು ನಿಧನ ಆಗಿದಂತಹ ದಿನ ಪ್ರತಿ ವರ್ಷ ಪಿಂಡ ಪ್ರದಾನವನ್ನ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ತಂದೆ, ಆ ವ್ಯಕ್ತಿಯ ತಾತ, ಈ 3 ಜನಕ್ಕೆ ಮಾತ್ರ ಅದ್ರ ಫಲ ಸಿಗುತ್ತಂತೆ. ಆದ್ರೆ ಯಾವಾಗ ಈ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನವನ್ನ ಮಾಡ್ತಾರೆ ಪಿತೃಗಳಿಗೆ, ಆಗ ಯಾರ್ಯಾರು ವಂಶದಲ್ಲಿ ಬರ್ತಾರೆ, ತಂದೆ ಕಡೆಯವರು, ತಾಯಿ ಕಡೆಯವರು, ಎಲ್ಲರಿಗೂ ಕೂಡ ಒಂದು ಸುಕೃತಿ ಅನ್ನೋದು ಸಿಗುತ್ತೆ. ಅವರೆಲ್ಲರಿಗೂ ಕೂಡ ಸದ್ಗತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾರ್ಯಾರು ಅಂದ್ರೆ ಈವನ್ ಕೆಲವೊಬ್ರು ಮಕ್ಳು ಇರ್ತಾರೆ, ಅವರು ಹುಟ್ಟೋದೇ ಇಲ್ಲ, ಗರ್ಭದಲ್ಲಿ ಸತ್ತೋಗ್ತಾರೆ. ಕೆಲವೊಬ್ರು ಹುಟ್ಟಿದ ಮೇಲೆ ಸತ್ತೋಗ್ತಾರೆ ತಕ್ಷಣ. ಕೆಲವೊಬ್ರು ಯಾವ್ದೊಂದು ಆಕ್ಸಿಡೆಂಟ್ ಅಲ್ಲಿ ಇದಾಗುತ್ತೆ, ನಿಧನ ಆಗುತ್ತೆ. ಸೊ ಈ ತರ ಯಾವುದೇ ರೀತಿಯಲ್ಲಿ ನಿಧನ ಆದ್ರೂ ಕೂಡ ಆ ಪಿತೃಗಳಿಗೆ ಸದ್ಗತಿ ಸಿಗುವಂತ ಒಂದು ಒಳ್ಳೆ ಸಂದರ್ಭ ಈ ಒಂದು ಪಿತೃಪಕ್ಷ. ಸೊ ಹಾಗಾಗಿ ಪಿತೃಪಕ್ಷ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 15 ದಿನಗಳು. ಇಲ್ಲಿ ಪಿತೃಗಳು ನೋಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ, ಇವರಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ನಮ್ಮ ಮೇಲೆ, ಎಷ್ಟು ಶ್ರದ್ಧೆ ಇದೆ, ಪಿತೃ ದೇವತೆಗಳು ಅಂತ ಹೇಳಿ ಹೇಳ್ತೀವಿ. ಎಷ್ಟು ದೇವತೆ ಎಷ್ಟು ಇದೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಸೊ ಜಾಸ್ತಿ ರೆಕಮೆಂಡ್ ಮಾಡೋದು ಏನಂತ ಅಂದ್ರೆ ಈ ಒಂದು 15 ದಿನದಲ್ಲಿ ಪಿಂಡ ಪ್ರದಾನವನ್ನ ಮಾಡ್ಬೇಕು ಅಂತ ಹೇಳಿ ರೆಕಮೆಂಡ್ ಮಾಡ್ತಾರೆ. ತೀರಾ ಅದಾಗ್ಲಿಲ್ಲ ಅಂತ ಅಂದ್ರೆ ಮಹಾಲಯ ಅಮಾವಾಸ್ಯೆ ತನಕನೂ ಟೈಮ್ ಇರುತ್ತೆ. ದೀಪಾವಳಿ ತನಕ ಟೈಮ್ ಇರುತ್ತೆ. ಅದಾದ್ಮೇಲೂ ಕೂಡ ಪಿಂಡ ಪ್ರದಾನವನ್ನ ಮಾಡ್ಲಿಲ್ಲ ಒಂದು ಬಾರಿ ಆದ್ರೂ ಅಂದ್ರೆ ಆಗ ಪಿತೃದೇವತೆಗಳು ಶಾಪ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಪಿತೃಗಳು ಖುಷಿ ಪಡಿಸಿದ್ರೆ ಆಶೀರ್ವಾದಗಳನ್ನೆಲ್ಲ ಕೊಡ್ತಾರೆ. ಎಂತೆಂಥ ಆಶೀರ್ವಾದ ಅಂದ್ರೆ ಸ್ವಯಂ ಭಗವಂತ ತನ್ನ ಮಗು ಆಗುವಂತಹ ಆಶೀರ್ವಾದವನ್ನ ಕೂಡ ಪಿತೃಗಳಿಗೆ ಕೊಡುವಂತ ಒಂದು ಇದಿದೆ, ಸಾಧ್ಯತೆ ಇದೆ. ಸೊ ಅಂತ ಆಶೀರ್ವಾದಗಳನ್ನ ಕೂಡ ಕೊಡ್ತಾರೆ. ಆದ್ರೆ ಯಾವಾಗ ಶ್ರದ್ಧೆ ಇಲ್ಲದೆ ಈ ತರ ಮಿಸ್ಟೇಕ್ಸ್ ಮಾಡಿದಾಗ ಶಾಪಗಳನ್ನ ಕೂಡ ತಗೋಬೇಕಾಗುತ್ತೆ. ಹಾಗಾಗಿ ಕಂಪಲ್ಸರಿ ಈ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಪಿಂಡ ಪ್ರದಾನವನ್ನ ಒಂದು ಬಾರಿ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಪಿತೃಗಳು ಅಂತಂದ್ರೆ ಯಾರು? ಪಿತೃಗಳು ಅಂತ ಅಂದ್ರೆ ಜನರಲಿ ಎಲ್ಲರೂ ಅನ್ಕೊಳ್ಳೋದು ಏನು ಅಂತ ಅಂದ್ರೆ ಪೂರ್ವಿಕರು ಅಂತ ಹೇಳಿ ಅನ್ಕೊಂತಾರೆ. ಅಂದ್ರೆ ನಮ್ಮ ತಂದೆ, ಆಮೇಲೆ ತಾತ, ಮುತ್ತಾತ, ಈ ತರ ಅಂತ ಅನ್ಕೊಂತಾರೆ. ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಡೆತ್ ಆಗಿದೆ ಅವರು ಅಂತ ಅನ್ಕೊಂತಾರೆ. ಅವ್ರನ್ನ ಕೂಡ ಪಿತೃಗಳು ಅಂತಾರೆ. ಆದ್ರೆ ಪಿತೃಗಳಲ್ಲಿ 2 ತರ. ಏನಂದ್ರೆ ಚಿರ ಪಿತೃ ದೇವತೆಗಳು, ಅಚಿರ ಪಿತೃ ದೇವತೆಗಳು. ಅಚಿರ ಅಂತ ಅಂದ್ರೆ ಅವ್ರು ಯಾವಾಗ್ಲೂ ಪಿತೃ ಸ್ಥಾನದಲ್ಲಿ ಇರೋದಿಲ್ಲ, ಚೇಂಜ್ ಆಗುತ್ತೆ ಅವ್ರ ಸ್ಥಾನ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವ್ರನ್ನ ಅಚಿರ ಪಿತೃಗಳು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಇದ್ದಾರೆ, ಅವರು ಚಿರ ಪಿತೃಗಳು.
ಸೊ ಚಿರಪಿತೃಗಳು ಯಾರು ಅಂತ ಅಂದ್ರೆ ಒಂದ್ಸರಿ ಇದು ಪುರಾಣದಲ್ಲಿ ಬರುತ್ತೆ, ಹರಿವಂಶ ಇದ್ರಲ್ಲಿ ಬರುತ್ತೆ. ಏನಂದ್ರೆ ಬ್ರಹ್ಮಾಜಿ ಯಾವಾಗ ದೇವತೆಗಳನ್ನ ಸೃಷ್ಟಿ ಮಾಡ್ತಾರೆ ಆಗ ದೇವತೆಗಳಿಗೆ ಹೇಳ್ತಾರಂತೆ, ನೀವು ಒಳ್ಳೆ ಭಕ್ತಿಯನ್ನ ಮಾಡ್ಕೊಂಡು ನಿಮ್ಮ ಜೀವನವನ್ನ ಮುಂದುವರಿಸಿ ಅಂತ ಹೇಳಿ ಆಜ್ಞೆ ಕೊಡ್ತಾರೆ. ಆದ್ರೆ ದೇವತೆಗಳು ಐಷಾರಾಮಿ ಜೀವನವನ್ನ ಅಳವಡಿಸ್ಕೊಳ್ತಾರೆ, ಭಕ್ತಿ ಮಾಡೋದನ್ನ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಆಗ ಬ್ರಹ್ಮಾಜಿಗೆ ಕೋಪ ಬರುತ್ತೆ, ಶಾಪ ಹಾಕ್ತಾರೆ. ಏನಂತ, ನೀವೆಲ್ಲರೂ ಆ ಏನು ದಡ್ಡರಾಗ್ರಿ ಅಂತ ಹೇಳಿ ಶಾಪ ಹಾಕ್ತಾರಂತೆ. ಸೊ ನೀವೆಲ್ಲ ದಡ್ಡರ ತರ ಇದ್ದೀರಾ, ಸೊ ನೀವು ದಡ್ಡರಾಗಿ ಅಂತ ಹೇಳಿದಾಗ ಅವಾಗ ಅವರಿಗೆ ಅವರೊಂದು ಇದು ಅರ್ಥ ಆಗಿದೆ, ಅಯ್ಯೋ ಈ ತರ ಮಾಡ್ಬಾರ್ದಿತ್ತು ಅಂತ. ಆಗ ಹೋಗಿ ಬ್ರಹ್ಮಾಜಿ ಹತ್ರ ಕೇಳ್ಕೊಂತಾರೆ, ದಯವಿಟ್ಟು ನಮ್ಗೆ ಇದರಿಂದ ಪರಿಹಾರವನ್ನ ಹೇಳಿ ಅಂತ. ಆಗ ಬ್ರಹ್ಮಾಜಿ ಏನ್ ಹೇಳ್ತಾರೆ, ನನ್ನ ಹತ್ರ ಕೇಳ್ಬೇಡಿ, ನೀವು ಹೋಗಿ ನಿಮ್ಮ ಮಕ್ಕಳ ಹತ್ರ ಇದಕ್ಕೆ ಪ್ರಾಯಶ್ಚಿತ ಏನು ಅಂತ ಹೇಳಿ ಕೇಳಿ ಅಂತ ಹೇಳಿದಾಗ ಅವರು ಮಕ್ಕಳ ಹತ್ರ ಹೋಗ್ತಾರೆ. ಮಕ್ಕಳ ಹತ್ರ ಹೋದಾಗ ದೇವತೆಗಳ ಮಕ್ಕಳು ಎಲ್ಲ ಹೇಳ್ಕೊಡ್ತಾರೆ, ಈ ತರ ಈ ತರ ಅಂತ ಬೋಧನೆಗಳನ್ನೆಲ್ಲ ಮಾಡಿದಾದ್ಮೇಲೆ ಲಾಸ್ಟಿಗೆ ಓ ನನ್ನ ಮಕ್ಕಳೇ ಅಂತ ಹೇಳಿ ಹೇಳ್ತಾರಂತೆ ದೇವತೆಗಳಿಗೆ. ಸೊ ಅಂದ್ರೆ ದೇವತೆಗಳ ಮಕ್ಕಳು ಅವರನ್ನ ಓ ನನ್ನ ಮಕ್ಕಳೇ ಅಂತ ಹೇಳಿ ಹೇಳಿದಾಗ ಆಗ ಅವರಿಗೆ ಸ್ವಲ್ಪ ಇನ್ಸಲ್ಟ್ ಆದಂಗ ಆಗುತ್ತೆ ದೇವತೆಗಳಿಗೆ. ಅವರಿಗೆ ಸ್ವಲ್ಪ ಕೋಪ ಬರುತ್ತೆ, ಇದೇನಿದು ಈ ತರ ಆಯ್ತಲ್ಲ, ಅವಮಾನ ಆದಂಗ ಆಗುತ್ತೆ. ಆಗ ಬ್ರಹ್ಮಜಿ ಹತ್ರ ಹೋಗಿ ಮತ್ತೆ ಹೇಳ್ತಾರೆ, ಯಾಕಿದು ಈ ತರ ಆಯ್ತು ಅಂತ ಕೇಳಿದಾಗ ಅವಾಗ ಹೇಳಿದ್ರಂತೆ, ಇಲ್ಲ ಈಗ ನೀವು ಬೋಧನೆಗಳನ್ನ ತಗೊಂಡಿದ್ದೀರಾ ಅವರಿಂದ. ಸೊ ಯಾರ್ಯಾರು ನಿಮಗೆ ಜ್ಞಾನವನ್ನ ಕೊಡ್ತಾರೆ ಅವರೆಲ್ಲರೂ ಕೂಡ ಪಿತೃಗಳ ಸ್ಥಾನದಲ್ಲಿ ಇರ್ತಾರೆ. ಈಗ ನೀವು ಅದಕ್ಕೆ ಅವರು ನಿಮ್ಮ ಪಿತೃಗಳು ಅಂತ ಹೇಳಿ ಬ್ರಹ್ಮಾಜಿ ಹೇಳ್ತಾರೆ. ಸೊ ಈ ಇವರು ಸೊ ಆ ಮಕ್ಕಳಿಗೆ ಆ ದೇವತೆಗಳು ಪಿತೃಗಳಾಗ್ತಾರೆ, ದೇವತೆಗಳಿಗೆ ಆ ಮಕ್ಕಳು ಪಿತೃಗಳಾಗ್ತಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಚಿರ ಅಂತ ಅಂದ್ರೆ ಬ್ರಹ್ಮಾಜಿ ನೇಮಿಸಿರುವಂತ ಕೆಲವೊಂದಷ್ಟು ಜನ ದೇವತೆಗಳು ಅವರು. ಸೊ ಅವರು ಯಾವಾಗ್ಲೂ ಕೂಡ ಪಿತೃಗಳ ಸ್ಥಾನದಲ್ಲಿ ಇರ್ತಾರೆ. ಅಚಿರ ಪಿತೃಗಳು ಅಂದ್ರೆ ಅವರು ಒಂದಷ್ಟು ದಿನ ಇರ್ತಾರೆ, ಆಮೇಲೆ ಹೊರಟೋಗ್ತಾರೆ. ಈಗ ಯಾರ್ದಾದ್ರೂ ಒಂದು ಡೆತ್ ಆಯ್ತು ಅಂದ್ರೆ ಅವರು ಸ್ವಲ್ಪ ಸಮಯ ಪಿತೃಲೋಕದಲ್ಲಿ ಇರ್ಬೇಕಾಗತ್ತೆ. ಇದ್ದ ಮೇಲೆ ಅವರ ಒಂದು ಕರ್ಮಗಳನ್ನ ಭೋಗಿಸೋದಕ್ಕೋಸ್ಕರ ಅವರು ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಯಾವಾಗ ಅವರು ಪಿತೃಲೋಕದಲ್ಲಿ ಇರ್ತಾರೆ ಅವರು ಪಿತೃ ದೇವತೆಗಳು ಅಂತ ಹೇಳಿ ಅವ್ರನ್ನ ಪರಿಗಣಿಸ್ಬೋದು. ಅವರು ಅಚಿರ ಪಿತೃಗಳು ಅಂತ ಹೇಳಿ ಹೇಳ್ತಾರೆ. ಸೊ ಈ ಪಿತೃ ದೇವತೆಗಳಲ್ಲಿ 7 ಗಣಗಳಿರುತ್ತೆ, ಅಂದ್ರೆ 7 ಗ್ರೂಪ್ಸ್ ಇರುತ್ತೆ. ಅದು ಯಾರ್ಯಾರಿಗೆ ಅಂತ ಅಂದ್ರೆ ಒಬ್ಬೊಬ್ಬ ಪಿತೃ ದೇವತೆ ಒಂದೊಂದು ಸಾಮಾಜಿಕ ವಿಭಾಗಕ್ಕಾಗಿ ಇರ್ತಾರೆ. ಅಂದ್ರೆ ದೇವತೆಗಳು ಕೂಡ ಪಿತೃಪೂಜೆ ಮಾಡ್ತಾರೆ, ಅಸುರರು ಪಿತೃಪೂಜೆ ಮಾಡ್ತಾರೆ, ನಾಗಗಳು ಅವರು ಕೂಡ ಪಿತೃಗಳ ಪೂಜೆ ಮಾಡ್ತಾರೆ. ಹಾಗೆ ಮನುಷ್ಯರು ಕೂಡ ಮಾಡ್ಲೇಬೇಕು. ಮನುಷ್ಯರಲ್ಲಿ 4 ವರ್ಗಗಳು ಯಾವ್ಯಾವು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಸೊ ಈ 7 ವರ್ಗಗಳಿಗೆ 7 ರೀತಿಯ ಪಿತೃಗಣಗಳು ಇರುತ್ತೆ. ಸೊ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಪಿತೃಗಳನ್ನ ಅವರು ಪೂಜೆ ಮಾಡ್ತಾರೆ. ಸೊ ಈ ಕ್ಷಣ ಈ ಒಂದು ಟೈಮಲ್ಲಿ ಏನಾಗುತ್ತಂದ್ರೆ ಈ ಪಿತೃ ದೇವತೆಗಳು ಏನೇನಿದ್ದಾರೆ 7 ಗಣಗಳು ಇವರೆಲ್ಲರೂ ಕೂಡ ಮನೆಗಳಿಗೆ ಬರ್ತಾ ಇರ್ತಾರೆ. ಸೊ ಮನೆಗಳಿಗೆ ಬಂದು ಬಂದು ಅವರು ನೋಡ್ತಾ ಇರ್ತಾರೆ ಯಾರ್ಯಾರು ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಯಾವಾಗ ಈ ಒಂದು ಪಿಂಡ ಪ್ರದಾನ, ಸೊ ಹಾಗಾಗಿ ನೋಡಿ, ಈಗ ಆತ್ಮಗಳಿರುತ್ತೆ ಅಲ್ವಾ, ಆತ್ಮ ಯಾವಾಗ್ಲೂ ಪಿತೃಲೋಕದಲ್ಲೇ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಆತ್ಮ ಬೇರೆ ಬೇರೆ ಯೋನಿಗಳಲ್ಲಿ ಕೂಡ ಮತ್ತೆ ಹುಟ್ಟಬಹುದು. ಸೊ ಹುಟ್ಟಿರುವಂತ ಆತ್ಮ ಬರೋದಿಲ್ಲ ಪಿಂಡ ಪ್ರದಾನ ಪಿಂಡವನ್ನ ತಗೊಳೋದಕ್ಕೆ, ಈ ಪಿತೃ ದೇವತೆಗಳು ಬರ್ತಾರೆ. ಮತ್ತೆ ಹಾಗಾದ್ರೆ ನಾವು ಹೇಳ್ತೀವಲ್ಲ ನಮ್ಮ ಪೂರ್ವಜರು ಬಂದು ತಗೊಂಡು ಹೋಗ್ತಾರೆ ಅಂತ, ಮತ್ತೆ ಅದು ಹೇಗೆ ಅಂತ ಅಂದ್ರೆ ನಾವು ಪಿಂಡ ಇಡ್ಬೇಕಾದ್ರೆ 3 ಇದನ್ನ ಇಡ್ತೀವಂತೆ, 3 ಪಿಂಡಗಳನ್ನ ಇಡ್ತೀವಿ. ಅದು ಯಾರ್ಯಾರಿಗೆ ಅಂದ್ರೆ ಆದಿತ್ಯ, ರುದ್ರ ಮತ್ತೆ ಆ ಆ, ವಸು ವಸು ರುದ್ರ ಮತ್ತೆ ಆದಿತ್ಯ 3 ಜನಕ್ಕೆ ನಾವು ಪಿಂಡಗಳನ್ನ ಇಡ್ತೀವಂತೆ. ಈ 3 ಜನ ಏನ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡ್ತಾರೆ. ಪೋಸ್ಟ್ ಮ್ಯಾನ್ ತರ ಹೆಂಗೆ ಅಂದ್ರೆ, ಈಗ ಇಲ್ಲಿ ಇಟ್ಟಿರುವಂತ ಪಿಂಡನ ಅವರು ಏನು ನಮ್ಮ ಪೂರ್ವಿಕರು ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಿದ್ದಾರೆ ಅವರಿಗೆ ಆಹಾರ ಸಿಗೋ ರೀತಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ನಾವು ಅನ್ನ ಏನೇನ್ ಕಲಸಿ ಪಿಂಡ ಇಟ್ರೆ, ಫಾರ್ ಎಕ್ಸಾಂಪಲ್ ಆ ಪಿತೃಗಳು ದೇವತೆಗಳ ಮಧ್ಯೆ ಹುಟ್ಟಿದ್ರೆ ದೇವತೆಗಳು ನಮ್ಮಂತ ಆಹಾರವನ್ನ ತಗೊಳ್ಳೋದಿಲ್ಲ. ಸೊ ಅವ್ರಿಗೆ ಸೆಟ್ ಆಗುವಂತ ಆಹಾರವನ್ನ ಅಲ್ಲಿ ಒದಗಿಸೋ ಅಂತ ಒಂದು ಕೆಲಸವನ್ನ ಅವರು ಮಾಡ್ತಾರೆ. ನಾವ್ ಇಲ್ಲಿಟ್ರೆ ಅಲ್ಲಿ ಅವ್ರಿಗೆ ಆಹಾರ ಸಿಗುತ್ತೆ. ಆ ತರ ಅವರು ಬಂದು ಖುದ್ದಾಗೆ ತಗೊಳೋದಿಲ್ಲ, ಈ ತರ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ನಮ್ಮ ಹತ್ರ ಬರೋದು ಯಾರು ಅಂದ್ರೆ ಅದು ಪಿತೃದೇವತೆಗಳು.
ಚಿರ ಚಿರ ಪಿತೃದೇವತೆಗಳು ಬರ್ತಾರೆ. ಅಂಡ್ ಬೈ ಎನಿ ಚಾನ್ಸ್ ಪಿತೃಗಳು ಪಿತೃಲೋಕದಲ್ಲೇ ಇದ್ದಾರೆ ಅಂದ್ರೆ ಅವರು ಕೂಡ ಬರ್ತಾರೆ. ಸೊ ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶ್ರಾದ್ದ ಅಂತ ಕರೀತಾರೆ ಇದನ್ನ. ಸೊ ಶ್ರಾದ್ದ ಅಂತ ಬರೋದು ಅದು ಶ್ರದ್ಧೆ ಅನ್ನೋ ಒಂದು ಪದದಿಂದ. ಸೊ ಈ ಒಂದು ಪಿಂಡ ಪ್ರದಾನದಲ್ಲಿ ಶ್ರದ್ಧೆ ಅನ್ನೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪಿತೃಗಳು ಎಸ್ಪೆಷಲಿ ನೋಡೋದು ಇವ್ರಿಗೆ ಎಷ್ಟು ಶ್ರದ್ಧೆ ಇದೆ ಮಾಡುವಂತ ಕೆಲಸದಲ್ಲಿ, ಇವ್ರು ಎಷ್ಟು ಕರೆಕ್ಟ್ ಆಗಿ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾರೆ. ಸೊ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಈ ಒಂದು ಶ್ರಾದ್ದದ ರೂಲ್ಸ್. ಅದನ್ನ ಅದೇ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ. ಯಾಕಂದ್ರೆ ಆ ಯಾ ನಮ್ಮ ಹಿರಿಯರು ಅಲ್ವಾ ಪಿತೃಗಳು ಅಂದ್ರೆ ನಮ್ಮ ಹಿರಿಯರು. ಸೊ ಹಿರಿಯರಿಗೆ ನಾವು ಎಷ್ಟು ಗೌರವವನ್ನ ಕೊಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಸೊ ಮತ್ತೆ ಎಸ್ಪೆಷಲಿ ಈ ಒಂದು ಶ್ರಾದ್ದ ಏನಿದೆ ಇದನ್ನ ಋಣಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಮಾಡ್ತಾರೆ. ಸೊ ಒಂದು ಕ್ವೆಶನ್ ಬರುತ್ತೆ ಏನಂದ್ರೆ ಕೇವಲ ಗಂಡು ಮಕ್ಕಳು ಏನಕ್ಕೆ ಈ ಒಂದು ಶ್ರಾದ್ದ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ. ಸೊ ಯಾಕೆ ಅಂತ ಅಂದ್ರೆ ಹೆಣ್ಮಕ್ಳು ಏನಿರ್ತಾರೆ ಅಲ್ವಾ ಅವರು ತಮ್ಮ ಪಿತೃಗಳಿಗೆ ಮಾಡುವಂತ ಶ್ರಾದ್ದ ಅದು ಯಾವಾಗ ಅವ್ರನ್ನ ಕನ್ಯಾದಾನ ಮಾಡಿ ಕೊಡ್ತಾರೋ ಆಗ್ಲೇ ಅದು ಮುಗ್ದೋಗುತ್ತಂತೆ ಅವರ ಋಣ, ಪಿತೃ ಋಣ. ಯಾಕೆ ಅಂತ ಅಂದ್ರೆ ಕನ್ಯಾದಾನ ಮಾಡುವಂತ ಸಮಯದಲ್ಲಿ ಅದು ಏನ್ ಹೇಳಿ ಮಾಡ್ತಾರೆ ತಂದೆಂದ್ರು ಅಂದ್ರೆ ನಾನು ಈ ಒಂದು ಆ ಕನ್ಯಾ ಅಂದ್ರೆ ಲಕ್ಷ್ಮಿ ರೀತಿ, ಲಕ್ಷ್ಮಿಯ ಸ್ವರೂಪ, ಗೃಹಲಕ್ಷ್ಮಿ ಅಂತ ಹೇಳಿ ಹೇಳ್ತಾರೆ. ಸೊ ಈ ಲಕ್ಷ್ಮಿಯನ್ನ ನಾರಾಯಣನಿಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಒಂದು ಇದ್ರಲ್ಲಿ ಅವರು ಕನ್ಯಾದಾನವನ್ನ ಮಾಡ್ತಾರೆ. ಹಾಗೆ ಇದರಿಂದ ಎಲ್ಲಾ ಪಿತೃಗಳಿಗೂ ಬ್ರಹ್ಮಲೋಕ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಅಲ್ಲಿ ಮಂತ್ರ ಉಚ್ಚಾರಣೆಯನ್ನ ಮಾಡ್ತಾರಂತೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ ಅವರ ಇಡೀ ಒಂದು ಋಣ ಎಲ್ಲ ತೀರಿ ಹೋಗುತ್ತೆ. ಯಾರಿಗೆ? ಹೆಣ್ಮಕ್ಳಿಗೆ. ಸೊ ಆದ್ರೆ ಗಂಡು ಮಕ್ಕಳಿಗೆ ಈ ತರ ಒಂದು ಅವಕಾಶ ಇರೋದಿಲ್ಲ. ಹಾಗಾಗಿ ಅವರು ಜೀವನ ಪೂರ್ತಿ ಆ ಒಂದು ಋಣನ ಅವರು ತೀರಿಸ್ತಾನೆ ಬರ್ಬೇಕಾಗುತ್ತೆ. ಹಾಗಾಗಿ ಅವರು ಜೀವನ ಪೂರ್ತಿ ಶ್ರಾದ್ದ ಕಾರ್ಯಕ್ರಮಗಳನ್ನ ಮಾಡ್ಲೇಬೇಕಾಗುತ್ತೆ. ವರ್ಷಕ್ಕೆ ಒಂದು ಬಾರಿ ಆದ್ರೂ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅವರು ಜೀವ ಇರೋವರೆಗೂ ಅವರು ಅದನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಋಣ ಅನ್ನೋದು ತೀರೋದಿಲ್ಲ, ಅವರದು ಋಣ ತೀರ್ಸುವಂತ ಯಾವುದೇ ಒಂದು ಅವಕಾಶ ಅವರಿಗೆ ಇರೋದಿಲ್ಲ. ಹಾಗಾಗಿ ಸೊ ಋಣ ಅಂದ್ರೆ ಕೇವಲ ನಮ್ಮ ಪಿತೃಗಳಷ್ಟೇ ಅಲ್ಲ, ನಾವು ಒಂದು ಮರದ ಕೆಳಗೆ ಹೋಗಿ ನೆರಳು ತಗೊಂಡ್ವಿ ಅಂದ್ರೆ ಆ ಮರದ ಋಣ ಇರುತ್ತೆ. ಯಾರ ಹತ್ರ ನೀರ್ ಕುಡಿದ್ವಿ ಅಂದ್ರೆ ಅವರ ಋಣ ಇರುತ್ತೆ. ಸೊ ಈ ತರ ನಾವು ಎಷ್ಟೋ ಋಣಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅಂಡ್ ಇದ್ರಲ್ಲಿ ಯಾವ್ದಾದ್ರು ಒಂದು ಋಣ ಉಳ್ಕೊಂತ ಅಂದ್ರೂ ಕೂಡ ನಾವು ಭಗವದ್ಧಾಮಕ್ಕೆ ವಾಪಸ್ ಹೋಗೋದು ಆಗೋದಿಲ್ಲ. ವಾಪಸ್ ಮತ್ತೆ ಇನ್ನೊಂದ್ಸರಿ ಬರ್ಬೇಕಾಗತ್ತೆ ಅದನ್ನೆಲ್ಲ ತೀರ್ಸೋದಕ್ಕೆ. ಸೊ ಈ ಒಂದು ಅವಕಾಶ ಏನಿದೆ ಪಿತೃಪಕ್ಷ, ಈ ಪಕ್ಷದಲ್ಲಿ ನಾವು ಎಲ್ಲ ಋಣಗಳಿಂದ ಕೂಡ ಮುಕ್ತಿಯನ್ನ ಪಡಿಬೋದು. ಸೊ ಅವರೆಲ್ಲರನ್ನ ಕೂಡ ನೆನೆಸ್ಕೊಂಡು ನಾವು ಪಿಂಡ ಪ್ರದಾನವನ್ನ ಮಾಡ್ಬೋದು. ಸೊ ಏನು ಅಂತ ಅಂದ್ರೆ ಯಾರು ಭಕ್ತಿಯಲ್ಲಿ ಪೂರ್ಣ ತಲ್ಲೀನರಾಗಿರ್ತಾರೆ ಅಂದ್ರೆ ಅವ್ರು ಇನ್ನೇನೋ ಮಾಡ್ತಾ ಇಲ್ಲ, ಕೇವಲ ಕೃಷ್ಣ ಭಕ್ತಿಯನ್ನ ಮಾತ್ರ ಮಾಡ್ತಾ ಇದ್ದಾರೆ, ಅವರಿಗೆ ಯಾವ ಋಣಗಳು ಕೂಡ ಅಂಟೋದಿಲ್ಲ. ಪೂರ್ಣ ತಲ್ಲೀನರಾಗಿರ್ಬೇಕು ಅವರು ಕೃಷ್ಣ ಭಕ್ತಿಯಲ್ಲಿ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ನಾವು ಅಂತ ಒಂದು ಸ್ಟೇಜ್ ಅಲ್ಲಿ ಇರೋದಿಲ್ಲ. ನಾವು ಕೃಷ್ಣನ ಮೇಲೆ ಪೂರ್ಣವಾಗಿ ಕಂಪ್ಲೀಟ್ 100% ಡಿಪೆಂಡ್ ನಾವು ಆಗಿರೋದಿಲ್ಲ. ಸೊ ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಇದು ತುಂಬಾ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ. ಸೊ ಅದು ಕಂಪಲ್ಸರಿ ಎಲ್ಲರೂ ಕೂಡ ಈ ಒಂದು ಪಿಂಡ ಪ್ರದಾನವನ್ನ ಮಾಡ್ಲೇಬೇಕಾಗುತ್ತೆ. ವರ್ಷಕ್ಕೆ ಒಂದು ಬಾರಿ ಅಟ್ಲೀಸ್ಟ್ ಈ ಒಂದು ಪಿತೃಪಕ್ಷದಲ್ಲಾದ್ರೂ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಸೊ ಇದನ್ನ ಮಾಡ್ಲಿಲ್ಲ ಅಂದ್ರೆ ಹಿರಿಯರ ಆಶೀರ್ವಾದ ಸಿಗ್ಲಿಲ್ಲ, ಪಿತೃಗಳ ಆಶೀರ್ವಾದ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾವ ದೇವತೆಗಳು ಕೂಡ ಅವರ ಮನೆಗೆ ಬರೋದಿಲ್ಲಂತೆ. ಸೊ ಬೇರೆ ಯಾವ ದೇವತೆಗಳು ಕೂಡ ಅವ್ರು ಮಾಡುತ್ತಿರುವಂತ ಏನು ಪೂಜೆ ಪುನಸ್ಕಾರಗಳನ್ನ ಅವರು ಸ್ವೀಕರಿಸೋದಿಲ್ಲ. ಯಾವುದೇ ಒಂದು ಶುಭ ಕಾರ್ಯ ಮಾಡೋಕೆ ಮುಂಚೆ ಪಿತೃಗಳ ಆರಾಧನೆಯನ್ನ ಮಾಡಿ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಅವರ ಒಂದು, ಯಾಕಂದ್ರೆ ಅವರು ಪಾಲನೆ ಪೋಷಣೆ ಎಲ್ಲ ಮಾಡಿರ್ತಾರೆ ಅಲ್ವಾ. ಸೊ ಅವರದ್ದು ಋಣ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಾವು ಅವರನ್ನ ರೆಸ್ಪೆಕ್ಟ್ ಕೊಡೋದಿಲ್ಲ, ಅವರಿಗೆ ಸಲ್ಲಿಸುವಂತ ಪೂಜೆಯನ್ನ ಸಲ್ಲಿಸೋದಿಲ್ಲ, ಆಗ ದೇವತೆಗಳು ಕೂಡ ಖುಷಿ ಆಗೋದಿಲ್ಲ ಅದರಿಂದ. ಸೊ ಹೇಗೆ ಮಾಡ್ಬೇಕು ಅಂತ ಅಂದ್ರೆ ಶ್ರಾದ್ದವನ್ನ, ಶ್ರಾದ್ದದಲ್ಲಿ ಏನೇನ್ ಮುಖ್ಯ ಅಂಶಗಳು ಇರುತ್ತೆ ಅಂದ್ರೆ ಫಸ್ಟ್ ಶ್ರದ್ಧೆ ಇರಬೇಕು.
ಸೊ ಸ್ಟ್ರಿಕ್ಟ್ ಆಗಿ ರೂಲ್ಸ್ನೆಲ್ಲ ಫಾಲೋ ಮಾಡುವಂತ ಒಂದು ಶ್ರದ್ಧೆ ಇರಬೇಕು. ಆಮೇಲೆ ಹಡಿಬಿಡಿ ಮಾಡಬಾರ್ದಂತೆ, ಅಂದ್ರೆ ಅರ್ಜೆಂಟ್ ಮಾಡಬಾರ್ದಂತೆ. ತುಂಬಾ ಸಮಾಧಾನವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು. ಹಾಗೆ ಮಾಡುವಂತ ಸಂದರ್ಭದಲ್ಲಿ ಕೋಪ ಮಾಡ್ಕೋಬಾರ್ದಂತೆ. ಸೊ ಕೋಪ ಮಾಡ್ಕೊಂಡ್ರೆ ಪಿತೃದೇವತೆಗಳು ವಾಪಸ್ ಹೋಗ್ಬಿಡ್ತಾರೆ, ಅವರು ಪೂಜೆಯನ್ನು ಸ್ವೀಕರಿಸೋದಿಲ್ಲ. ಮತ್ತೆ ಶುಚಿ ಮೇಂಟೈನ್ ಮಾಡಬೇಕು, ಎಲ್ಲ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಹಾಗೆ ಸಮಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಮಯದಲ್ಲಿ ನಾವು ಈ ಒಂದು ಪೂಜೆಯನ್ನ ಮಾಡ್ತಾ ಇದೀವಿ ಅಂತ. ಎಸ್ಪೆಷಲಿ ಯಾವ ಸಮಯ ಅಂದ್ರೆ ಕುತಪ ಅನ್ನೋ ಒಂದು ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಕುತಪ ಅಂತ ಅಂದ್ರೆ ಯಾವಾಗ ಸೂರ್ಯನ ತಾಪ ತುಂಬಾ ತುಂಬಾ ಹೆಚ್ಚಾಗಿರುತ್ತೋ, ಅಂದ್ರೆ ಮಧ್ಯಾಹ್ನದ ವೇಳೆ. ಸೊ ಮಧ್ಯಾಹ್ನದ ವೇಳೆ ಸೂರ್ಯನ ತಾಪ ತುಂಬಾ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ಪಿತೃಗಳ ಪೂಜೆ ಮಾಡೋದು ತುಂಬಾ ಏನು ಶ್ರೇಯಸ್ಕರ ಅಂತ ಹೇಳಿ ಹೇಳ್ತಾರೆ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಕುತಪ ಸಮಯದಲ್ಲಿ ಮಾಡೋದನ್ನ ಯಾವಾಗ್ಲೂ ನೋಡ್ಕೋಬೇಕಾಗುತ್ತೆ. ಮಧ್ಯಾಹ್ನ ಟೈಮ್. ಸೊ ಯಾರು ತುಂಬಾ ತುಂಬಾ ಬಡವರು ಇರ್ತಾರೆ, ಅಂದ್ರೆ ಅವ್ರ ಕೈಲಿ ಏನೇನೂ ಇಲ್ಲ ಅಂತ ಅನ್ನೋರು, ಅಟ್ಲೀಸ್ಟ್ ಅಂದ್ರೆ ಇದೊಂದು ಪುರಾಣದಲ್ಲಿ ಬರುತ್ತೆ. ಏನಂದ್ರೆ ಅವನಿಗೆ ಹೋದ್ನಂತೆ, ಒಬ್ಬ ಋಷಿ ಹತ್ರ ಹೋಗಿ ಕೇಳ್ತಾರೆ, ನನ್ನ ಹತ್ರ ಏನೇನೂ ಇಲ್ಲ, ನಾನು ಪಿತೃಪಕ್ಷ ಪೂಜೆ ಮಾಡ್ಬೇಕು ಅಂತ ಇದ್ದೀನಿ. ಅವನಿಗೆ ಶ್ರದ್ಧೆ ಇತ್ತು ನೋಡಿ, ಪಿತೃಪಕ್ಷ ಪೂಜೆ ಮಾಡ್ಬೇಕು ಅಂತ. ಸೊ ಅವ್ನ್ ಕೇಳ್ಕೊಂಡ, ನನ್ನ ಹತ್ರ ಏನೂ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ, ಏನೂ ಇಲ್ಲ, ನೀನು ಏನು ಇವಾಗಿನ ಬೆಳೆದಿರುವಂತ ಎಳೆ ಹುಲ್ಲುಗಳು ಏನಿರುತ್ತಲ್ಲ, ಆ ಹುಲ್ಲನ್ನ ತಗೊಂಡು ಹೋಗಿ ಹಸುಗೆ ನೀನು ಮಧ್ಯಾಹ್ನದ ಸಮಯದಲ್ಲಿ ಕುತಪ ಸಮಯದಲ್ಲಿ ನೀನು ತಿನ್ಸಿ ಪಿತೃಗಳ ಒಂದು ಪ್ರಾರ್ಥನೆ ಮಾಡು, ಪಿತೃಗಳಿಗೆ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರಂತೆ. ಸೊ ಈ ತರ ಮಾಡ್ಬೋದು. ಯಾವಾಗ ಏನೂ ಇಲ್ಲ ನಮ್ಮ ಹತ್ರ, ಒಂದು ದುಡ್ಡು ಇಲ್ಲ, ಏನಿಲ್ಲ, ಬ್ರಾಹ್ಮಣರಿಗೆ ಭೋಜನ ಹಾಕೋದಕ್ಕೆ, ಧಾನ್ಯ ದಾನ ಮಾಡೋದಕ್ಕೆ ಏನಕ್ಕೂ ದುಡ್ಡಿಲ್ಲ ಅನ್ನೋ ಒಂದು ಸಮಯದಲ್ಲಿ ಈ ತರನು ಕೂಡ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಇನ್ನೊಂದ್ ಕಡೆ ಇನ್ನು ತುಂಬಾ ತುಂಬಾ ಇದಿದ್ದಂತೆ. ಸೊ ಅಂದ್ರೆ ಪೋರ್ ಇದ್ದಂತೆ, ಅವರು ಕೇಳಿದಾಗ ಸುಮ್ನೆ ಕಾಡಲ್ಲಿ ಅವನು ಹೋಗಿ ಕೈ ಹಿಂಗೆ ಮೇಲಕ್ಕೆತ್ತಿ, ಪಿತೃದೇವತೆಗಳೇ, ನನ್ನ ಹತ್ರ ಏನೂ ಇಲ್ಲ ನಿಮಗೆ ಕೊಡೋದಕ್ಕೆ, ದಯವಿಟ್ಟು ನನ್ನ ಕ್ಷಮಿಸಿ, ನನಗೆ ಆಶೀರ್ವಾದ ಮಾಡಿ, ನನ್ನನ್ನ ರಕ್ಷಿಸಿ ಅಂತ ಕೇಳ್ಕೊಂಡ್ರಂತೆ. ಸೊ ಅವರಿಗೂ ಕೂಡ ಪಿತೃದೇವತೆಗಳು ಆಶೀರ್ವಾದ ಮಾಡಿದ್ರು. ಸೊ ಇಲ್ಲಿ ಮೇನ್ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಶ್ರದ್ಧೆ. ಸೊ ಶ್ರದ್ಧೆ ಸೊ ಮಾಡ್ಬೇಕು ಅನ್ನೋ ಒಂದು ದೃಢವಾದ ಸಂಕಲ್ಪ, ಇಚ್ಛೆ. ಸೊ ಅದು ಇದ್ದಾಗ ದಾರಿ ತಾನೇ ತೆರ್ಕೊಳ್ಳುತ್ತೆ. ನಮ್ಮ ಕೈಲಿ ಆದಷ್ಟು ಒಂದು ಮಟ್ಟದಲ್ಲಿ ನಾವು ಈ ಒಂದು ಪಿತೃಪಕ್ಷವನ್ನ ಆಚರಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಈಗ ಜನರಲಿ ಗಂಡ್ಮಕ್ಳು ಮಾಡ್ತಾರೆ. ಹೆಣ್ಮಕ್ಳದ್ದು ಏನ್ ಕೆಲಸ ಇರುತ್ತೆ ಅಂದ್ರೆ, ಅವರು ಪಿತೃಪಕ್ಷ ಅದು ಪಿಂಡ ಪ್ರದಾನ ಮಾಡೋದಕ್ಕೆ ಬೇಕಾಗಿರುವಂತ ಪ್ರಸಾದ ತಯಾರು ಮಾಡುವಂತ ಒಂದು ವ್ಯವಸ್ಥೆಯನ್ನ ಅವ್ರು ಮಾಡ್ಬೇಕಾಗತ್ತೆ. ಪ್ರಸಾದವನ್ನ ತಯಾರು ಮಾಡೋದು ಕೂಡ ಒಂದು ಏನೋ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದ್ರೆ ಕಟ್ಟಿಗೆ ಒಲೆಯಲ್ಲೇ ಮಾಡ್ಬೇಕು, ಆಮೇಲೆ ಕೂದಲು ಒಂದು ಕೂಡ ಬೀಳ್ದಿರೋ ಹಾಗೆ ಎಚ್ಚರ ವಹಿಸ್ಬೇಕು. ಸೊ ಈ ತರ ಕೆಲವೊಂದಷ್ಟು ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅದನ್ನ ಅವ್ರು ಫಾಲೋ ಮಾಡಿ ಮಾಡ್ಬೇಕಾಗುತ್ತೆ. ಈಗ ಬೈ ಚಾನ್ಸ್ ಒಂದು ಕುಟುಂಬದಲ್ಲಿ ಯಾರೂ ಇಲ್ಲ ಅಂತ ಅಂದ್ರೆ, ಗಂಡ್ಮಕ್ಳು ಅನ್ನೋರು ಯಾರೂ ಇಲ್ಲ ಅಂತ ಅಂದ್ರೆ, ಅಥವಾ ಇನ್ನೊಂದು ಸಿಚುಯೇಷನ್, ಈಗ ಇದಾರೆ ಗಂಡ್ಮಕ್ಳು ಬಟ್ ಅವ್ರು ಮಾಡಕ್ ರೆಡಿ ಇಲ್ಲ ಪಿಂಡ ಪ್ರದಾನ ಅನ್ನೋ ಒಂದೇನಾದ್ರೂ ಇದ್ರೆ, ಆಗ ಹೆಣ್ಮಕ್ಳಾದವರು ಆದಷ್ಟು ಪ್ರಯತ್ನ ಪಡ್ಬೇಕಂತೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ. ಅವರಿಗೆ ಹೇಳ್ಬೇಕು ಇದ್ರ ಒಂದು ಮಹತ್ವ ಎಷ್ಟಿದೆ ಅಂತ. ಯಾಕೆಂದ್ರೆ ನಾವ್ ಅವಾಗೆ ಹೇಳ್ದಾಗೆ, ಯಾರು ಮಾಡೋದಿಲ್ಲ ಈ ಪಿತೃಪಕ್ಷ ಪೂಜೆನ, ಅವರಿಗೆ ಆಶೀರ್ವಾದ ಸಿಗೋದಿಲ್ಲ, ಅದ್ರ ಬದಲಾಗಿ ಶಾಪ ಅನ್ನೋದು ಸಿಗುತ್ತೆ ಈ ಒಂದು ಪಿತೃದೇವತೆಗಳಿಂದ. ಹಾಗೆ ಋಣವನ್ನ ಕೂಡ ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ತರ ಇರ್ಬೇಕಾದ್ರೆ ಹೆಣ್ಮಕ್ಳು ಆದಷ್ಟು ಪ್ರಯತ್ನ ಪಡ್ಬೇಕು ಅವರಿಗೆ ಇದು ಮಾಡೋದಕ್ಕೆ, ಮನವರಿಕೆ ಮಾಡ್ಕೊಡೋದಕ್ಕೆ. ಆಗ್ಲಿಲ್ಲ ಅಂತ ಅಂದ್ರೆ, ಪಿಂಡ ಪ್ರದಾನ ಮಾಡೋದಕ್ಕೆ ಬರೋದಿಲ್ಲ ಹೆಣ್ಮಕ್ಳು, ಅವ್ರು ಏನ್ ಮಾಡ್ಬೋದು, ಈ ಒಂದು ಅದೇ ಹಸುಗೆ ಒಂದು ಹುಲ್ಲನ್ನ ತಿನ್ಸುವಂತ ಕೆಲಸ ಆ ತರ ಮಾಡ್ಬೋದು. ಸೊ ಇದು ಒಂದಿದೆ. ಹಾಗೆ ಸೊ ಈ ತರ ಇರುತ್ತೆ. ಇನ್ನು ಅವರು ಇದ್ರಲ್ಲಿ ಇಲ್ವೇ ಇಲ್ಲ ಅಂತ ಅಂದಾಗ, ಗುರು ಹಾಗೆ ಕೃಷ್ಣರಿಗೆ ಆಫರ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನಾನು ಅದನ್ನ ಮುಂದೆ ಹೇಳ್ತೀನಿ ನಿಮ್ಗೆ. ಸೊ ಪಿತೃದೇವತೆಗಳು ತುಂಬಾ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಅವರು ಪರ್ಫೆಕ್ಟ್ ಆಗಿ ನಾವೆಲ್ಲವನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ. ಸೊ ಇಲ್ಲಿ ಒಂದು ಕತೆ ಬರುತ್ತೆ, ಅಚ್ಚೋದ ಅನ್ನೋ ಒಬ್ಬ ಹುಡುಗಿದು. ಸೊ ಅವಳು ಆಕ್ಚುಲಿ ಒಬ್ಬ ಪಿತೃಗಣ
ಹೇಳಿದ್ವಲ್ಲ 7 ಗಣಗಳಿದೆ ಅಂತ. ಅದರಲ್ಲಿ ಒಂದು ಗಣದ ಪುತ್ರಿ ಅವರು, ಆಕ್ಚುಲಿ ಅಚ್ಚೋದ ಅನ್ನೋರು ಪುತ್ರಿ ಆಗಿರ್ತಾರೆ. ಬಟ್ ಅವರಿಗೆ ಪಿತೃ ತನ್ನ ತನ್ನ ತಂದೆ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಸೊ ಅವಳಿಗೆ ಗೊತ್ತೇ ಇರೋದಿಲ್ಲ ಯಾರ್ ತನ್ನ ತಂದೆ ಅಂತ. ಹೀಗೆ ಒಬ್ಬ ಮಹಾರಾಜ, ಉಪರಿಚರ ವಸು ಅನ್ನೋ ಒಬ್ಬ ಮಹಾರಾಜ, ಅವನು ಒಬ್ಬ ಅಪ್ಸರೆ ಜೊತೆ ಹಿಂಗೆ ಓಡಾಡ್ತಾ ಇರ್ತಾನೆ. ಅವನನ್ನ ನೋಡಿ ಈ ಅಚ್ಚೋದ ಅನ್ನೋ ಹುಡುಗಿ ಅನ್ಕೊಂತಾಳೆ, ಇವ್ರು ನಮ್ಮ ಅಪ್ಪ ಇದ್ದ ಹಾಗೆ ಇರ್ಬೋದಲ್ವಾ ಅಂತ ಹೇಳಿ ಅನ್ಕೊಂತಾಳಂತೆ. ಇವ್ರು ನಮ್ಮ ಅಪ್ಪನ ಥರನೇ ಇರ್ಬೋದು ಅಲ್ವಾ ಅಂತ ಅನ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ, ಅವಳಿಗೆ ಯೋಗ ಸಿದ್ಧಿಗಳಿರುತ್ತೆ. ಯಾಕಂದ್ರೆ ಪಿತೃದೇವತೆ ಪುತ್ರಿ ಅವಳು. ಸೊ ಅವಳಿಗೆ ಗೊತ್ತಿಲ್ಲ ಪಾಪ ಯಾರವಳು ಅಂತ. ಆದ್ರೆ ಅವಳಿಗೆ ಯೋಗ ಸಿದ್ಧಿ ಇರುತ್ತೆ, ಅವಳು ಹೇಳಿದ್ದೆಲ್ಲ ನಿಜ ಆಗೋ ರೀತಿ. ಸೊ ಈಗ ಅವಳು ಈ ತರ ಅನ್ಕೊಂಡ್ಬಿಟ್ಲಾ. ನೆಕ್ಸ್ಟ್ ಅವಳು ಕೆಳಗೆ ಬಿದ್ದೋಗ್ತಾಳೆ. ಬಿದ್ದೋದಾಗ ಆ ಅವರ ತಂದೆ ಯಾರಿದ್ರಲ್ಲ ಅವ್ರು ಬಂದು ಹೇಳ್ತಾರೆ, ನೀನು ಆತರ ಅನ್ಕೋಬಾರ್ದಿತ್ತು, ನೀನ್ ತಪ್ಪು ಮಾಡಿದೀಯಾ, ಯಾರ್ಯಾರನೋ ನಿನ್ನ ತಂದೆ ಈ ತರ ಇರ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ಈಗ ನೀನು ಅವನ ಮಗಳಾಗಿ ಹುಟ್ತೀಯಾ ಅಂತ ಹೇಳಿ ಹೇಳ್ತಾರೆ. ಆಗ ಅವಳಿಗೆ ತಪ್ಪಿನ ಅರಿವಾಗುತ್ತೆ. ಸೊ ಅವಳು ಬೇಡ್ಕೊಂತಾಳೆ, ದಯವಿಟ್ಟು ಕ್ಷಮಿಸಿ ಅಂತ. ಆಗ ಅವರು ಇನ್ನೊಂದು ಆಶೀರ್ವಾದವನ್ನ ಕೊಡ್ತಾರೆ. ಏನಂದ್ರೆ, ನೀನು ಅವನ ಮಗಳಾಗಿ ಹುಟ್ತೀಯಾ, ಆದ್ರೆ ಈಗ ನಿನ್ನ ಮಗನಾಗಿ ಸ್ವಯಂ ಭಗವಂತನೇ ಒಂದು ಅವತಾರವನ್ನ ತಗೊಳ್ತಾನೆ ಅಂತ ಹೇಳಿ ಅವಾಗ ಆಶೀರ್ವಾದ ಮಾಡಿ ಅವರು ಇದಾಗ್ತಾರೆ, ಅಪ್ರಕಟ ಆಗ್ತಾರೆ. ಸೊ ಇದೇ ಅಚ್ಚೋದ ಅನ್ನೋ ಹುಡುಗಿ ಏನಾಗ್ತಾಳೆ, ಉಪರಿಚರ ವಸುವಿನ ಮಗಳು ಸತ್ಯವತಿಯಾಗಿ ಹುಟ್ಟುತ್ತಾರೆ. ಸೊ ಸತ್ಯವತಿ ಏನಿದ್ದಾರೆ ಅವರು ಯಾರು, ವ್ಯಾಸದೇವ, ವ್ಯಾಸದೇವ ಅವರ ತಾಯಿ ಸತ್ಯವತಿ. ಅವಳು ಇವರ ಮಗಳು, ಯಾರು ಉಪರಿಚರ ವಸುವಿನ ಮಗಳಾಗಿರ್ತಾಳೆ. ಆದ್ರೆ ಅವರು ಅವ್ರನ್ನ ನದಿಯಲ್ಲಿ ಬಿಟ್ಟಿರ್ತಾರೆ. ಮೀನಿನ ಬಲೆಯಲ್ಲಿ ಮೀನುಗಾರರಿಗೆ ಸಿಗ್ತಾರೆ, ಆ ಮಗು ಸಿಗುತ್ತೆ. ಅಲ್ಲಿ ಮೀನುಗಾರರ ಜೊತೆ ಬೆಳೆದು ಅವಳು ಮತ್ಸ್ಯಗಂಧಿನಿ ಅಂತ ಹೇಳಿ ಹೆಸರಿಡ್ತಾರೆ. ಸೊ ಅದಾದ್ಮೇಲೆ ಸತ್ಯವತಿ ಇದಾಗಿ ವ್ಯಾಸದೇವ ಅವರ ಒಂದು ಜನನ ಆಗುತ್ತೆ ಅವರಿಂದ. ಸೊ ಈ ತರ ಕೊಟ್ರೆ ಈ ತರ ಆಶೀರ್ವಾದಗಳನ್ನ ಪಿತೃಗಳು ಕೊಡ್ತಾರೆ ಅಂತ ಹೇಳಿ ಹೇಳೋದಕ್ಕೆ ಇದು. ಸೊ ಋಣ ಎಲ್ಲರಿಗೂ ಇರುತ್ತೆ, ಹಾಗಾಗಿ ಇದನ್ನ ತೀರ್ಸುವಂತ ಒಂದು ಅವಕಾಶ ಈ ಒಂದು ಪಕ್ಷದಲ್ಲಿ ಇದೆ. ಸೊ ಭೀಷ್ಮದೇವ ಅವ್ರ ಬಗ್ಗೆ ನಾವು ಬೆಳಗ್ಗೆ ಕೇಳ್ತಾ ಇದ್ವಿ. ಸೊ ಭೀಷ್ಮದೇವ ಎಷ್ಟು ಇಂಪಾರ್ಟೆಂಟ್, ಎಕ್ಸಾಕ್ಟ್ಲಿ ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿರೋ ತರ ಹೇಳೋದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭೀಷ್ಮದೇವ ಯಾವಾಗ ತರ್ಪಣ ಕೊಟ್ರು ಆಗ ಇವರು ಶಂತನು ಮಹಾರಾಜ ಅವ್ರ ಕೈಯೇ ಬಂತು ಸ್ವತಃ ಅಲ್ವಾ. ಪಿಂಡ ಪ್ರದಾನ ಮಾಡ್ಬೇಕಾದ್ರೆ ಆಕ್ಚುಲಿ ದರ್ಬೆ ಮೇಲೆ ಇಡ್ಬೇಕು. ಆದ್ರೆ ಇಲ್ಲಿ ಸ್ವಯಂ ಇವರು ಯಾರು, ಶಂತನು ಮಹಾರಾಜ ಅವ್ರ ಕೈ ಒಂದು ಭೂಮಿಯಿಂದ ಎದ್ದು ಬಂದಾಗ ನನಗೆ ಕೊಡು ಪಿಂಡ ಅಂತ ಹೇಳಿ ಕೇಳ್ತು. ಭೀಷ್ಮದೇವಿಗೆ ಗೊತ್ತಾಯ್ತು ಏನಂತ, ಇದು ನನ್ನ ತಂದೆಯ ಕೈ ಅಂತ. ಆದ್ರೆ ಅವರು ಅವ್ರ ಕೈ ಕೊಡ್ದಲ್ಲೇ ಮತ್ತೆ ದರ್ಬೆ ಮೇಲೆನೆ ಇಟ್ರು ಅದನ್ನ. ಆಗ ಶಂತನು ಮಹಾರಾಜಿಗೆ ತುಂಬಾ ಖುಷಿ ಆಯ್ತು. ಏನಂತ, ನಾನು ಟೆಸ್ಟ್ ಮಾಡಕ್ ಬಂದಿದ್ದೆ, ನೀನ್ ನನಗೆ ಕೊಡ್ತೀಯಾ ಇಲ್ವಾ. ಯಾಕಂದ್ರೆ ನಾವು ಆಫರ್ ಮಾಡ್ತಿರೋದೇ ಪಿತೃಗಳಿಗೆ. ಸ್ವಯಂ ತಮ್ಮ ಪಿತಾನೇ ಬಂದು ಕೇಳಿದ್ರ ಅಂದ್ರೆ ಕೊಡ್ಬೋದಲ್ವಾ ಅಂದ್ರೆ ಇಲ್ಲ, ಫಸ್ಟ್ ದರ್ಬೆ ಮೇಲೆ ಇಡ್ಬೇಕು, ಯಾರಿಗೂ ಕೊಡ್ಬಾರ್ದು. ಸೊ ಈ ತರ ಇದ್ದ. ಯಾಕೆ ಅಂತ ಅಂದ್ರೆ, ದರ್ಬೆ ಅನ್ನೋದು ವರಾಹದೇವ ಅವರ ಒಂದು ಕೂದಲು ನೋಡಿ, ರೋಮ. ಸೊ ವರಾಹದೇವ ಅವರ ರೋಮ, ಅದು ಫಸ್ಟ್ ಭಗವಂತನಿಗೆ ನಾವು ಕೊಡ್ಬೇಕಾಗುತ್ತೆ. ಭಗವಂತ ಆಮೇಲೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಲ್ವಾ. ಸೊ ಈ ತರ ಕೊಟ್ಟಾಗ ಏನಾಯ್ತಂದ್ರೆ, ಅವನಿಗೆ ತುಂಬಾ ಖುಷಿಯಾಗಿ ಒಂದು ವರ ಕೊಡ್ತಾರೆ. ಏನ್ ವರ, ಇಚ್ಛಾ ಮೃತ್ಯುವಿನ ವರದಾನ ಕೊಡ್ತಾರೆ. ಸೊ ನಿನಗೆ ಯಾವಾಗ ಬೇಕೋ ಆವಾಗ ನೀನು ನಿನ್ನ ಮೃತ್ಯುವನ್ನ ಆಹ್ವಾನಿಸ್ಬೋದು ಅಂತ ಹೇಳಿ ಇದು ಕೊಡ್ತಾರೆ. ಸೊ ಈ ತರ ಇರುತ್ತೆ. ಹಾಗೆ ಇಲ್ಲಿ ಒಂದು ಕರಿ ಎಳ್ಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಕರಿ ಎಳ್ಳು ಮತ್ತೆ ದರ್ಬೆ ಶ್ರಾದ್ದ ಮಾಡ್ಬೇಕಾದ್ರೆ, ಪಿಂಡ ಪ್ರದಾನ ಮಾಡ್ಬೇಕಾದ್ರೆ. ಯಾಕೆ ಅಂತ ಅಂದ್ರೆ, ಈ ಒಂದು ಕರಿ ಎಳ್ಳನ್ನ ವರಾಹದೇವ ಅವರ ಬೆವರಿಗೆ ಹೋಲಿಸ್ತಾರೆ. ಬೆವರಂತೆ ಆಕ್ಚುಲಿ ಕರಿ ಎಳ್ಳು ವರಾಹದೇವ ಅವರ ಬೆವರು. ಸೊ ಅದು ಮತ್ತೆ ವರಾಹದೇವ ಅವರ ಒಂದು ರೋಮ, ಅದು ದರ್ಬೆ. ಸೊ ಈ ಎರಡನ್ನ ಇಟ್ಟಾಗ ದುಷ್ಟ ಶಕ್ತಿಗಳು ಅಲ್ಲಿ ಹತ್ರ ಬರೋದಿಲ್ಲಂತೆ. ಯಾಕಂದ್ರೆ ಪಿತೃ ಕಾರ್ಯಗಳನ್ನ ತಪ್ಸೋದಕ್ಕೆ ಇವರೆಲ್ಲ ಪಿತೃಗಾಯಗಳನ್ನ ತಪ್ಸೋದಕ್ಕೆ ದುಷ್ಟ ಶಕ್ತಿಗಳೆಲ್ಲ ಪ್ರಯತ್ನ ಪಡ್ತಾ ಇರ್ತವಂತೆ. ಸೊ ಅವು ಹತ್ರ ಬರಬಾರ್ದು ಅಂತ ಒಂದು ರೀಸನ್ಗಾಗಿ ಕರಿ ಎಳ್ಳು ಮತ್ತು ದರ್ಬೆಯನ್ನ ಯೂಸ್ ಮಾಡ್ತಾರೆ ಶ್ರಾದ್ದ ಟೈಮಲ್ಲಿ, ಅದೊಂದು ಹೇಳ್ತಾರೆ. ಹಾಗೆ ಪಿಂಡ ಏನಿದೆ, ನಾವು ಪ್ರದಾನ ಮಾಡ್ತಿರುವಂತ ಪಿಂಡ, ಅದು
ಆ ಒಬ್ ಆ, ಏನು ಊಟ, ಪಿತೃಗಳಿಗೆ ಊಟ ಮತ್ತೆ ಪಿತೃಗಳ ದೇಹವನ್ನ ಕೂಡ ಅದು ರಚನೆ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ದೇಹ ಕೂಡ ಮತ್ತೆ ಊಟ ಕೂಡ ನಾವು ಕೊಡ್ತಾ ಇರುವಂತಹ ಪಿಂಡ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗೆ ನಾವು ಮುಂದೆ ನೋಡ್ತಾ ಹೋದ್ರೆ, ಸೊ ಯಾ ಕೆಲವೊಂದು ಜೀವಾತ್ಮಗಳು ಅವರು ಪಿತೃಲೋಕದಲ್ಲಿ ಇರುವಂತ ಒಂದು ಅವಕಾಶವನ್ನ ಪಡಿತಾರೆ, ಎಲಿಜಿಬಿಲಿಟಿ ಅನ್ನ ಪಡಿತಾರೆ. ಸೊ ಅಂಥವ್ರು ಅಲ್ಲಿರ್ತಾರೆ. ಆದ್ರೆ ಏನಂದ್ರೆ ಎಲ್ಲರೂ ಕೂಡ ಆದಷ್ಟು ಮಾಡ್ಬೇಕಾಗತ್ತೆ ಈ ಒಂದು ಪಿತೃಗಳ ಪೂಜೆಯನ್ನ. ನಾವು ಡಿವೋಟೀಸ್, ನಮ್ಗೆ ಕೃಷ್ಣನ ಒಂದು ಪ್ರೊಟೆಕ್ಷನ್ ಇದೆ, ನಾವೇನಕ್ ಮಾಡ್ಬೇಕು ಅಂತ ಆ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಏನು ಅಂದ್ರೆ ಕಂಪ್ಲೀಟ್ ಆಗಿ ಪ್ಯೂರ್ ಡಿವೋಟಿ, ಕಂಪ್ಲೀಟ್ 100% ಸರೆಂಡರ್ ಆಗಿರುವಂತವ್ರಿಗೆ ಈ ಒಂದು ರೂಲ್ ಅಪ್ಲೈ ಆಗುತ್ತೆ. ಏನಂತ, ಅವರು ಪಿತೃ ಪಕ್ಷ ಆಚರಿಸುವಂತ ಒಂದು ಇದು ಇಲ್ಲ ಅಂತ. ಆದ್ರೆ ಯಾರು ಇನ್ನೂ ಪೂರ್ತಿಯಾಗಿ ಕೃಷ್ಣನ ಮೇಲೆ ಡಿಪೆಂಡ್ ಆಗಿಲ್ಲ, ಅವರು ಮಾಡ್ಬೇಕಾಗುತ್ತೆ. ಸೊ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಪಿತೃ ಪಕ್ಷದ ಪೂಜೆ ಅಂತ ನೋಡೋದಾದ್ರೆ, ಸ್ವಯಂ ಪ್ರಹ್ಲಾದ್ ಮಹಾರಾಜ್ ಟಾಪ್ ಮೋಸ್ಟ್ ಭಕ್ತ ಶಿರೋಮಣಿ ಅಂತ ಹೇಳ್ತೀವಲ್ಲ. ಸೊ ಪ್ರಹ್ಲಾದ್ ಮಹಾರಾಜರು ಕೂಡ ಹಿರಣ್ಯಕಶಿಪುಗೋಸ್ಕರ ಅವರು ಏನು ಈ ಒಂದು ತರ್ಪಣ ಶ್ರಾದ್ದ ಕಾರ್ಯಕ್ರಮವನ್ನು ಮಾಡಿದ್ರು. ಹಿರಣ್ಯಕಶಿಪುನ ಕೊಂದಿದ್ದು ಸ್ವಯಂ ಭಗವಂತ. ಹಾಗೆ ನೋಡಿದ್ರೆ ಹಿರಣ್ಯಕಶಿಪುಗೆ ಮುಕ್ತಿ ಸಿಕ್ಕಿರುತ್ತೆ. ಮತ್ತೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ ಪ್ಯೂರ್ ಡಿವೋಟಿ, ಅವ್ರು ಕಂಪ್ಲೀಟ್ ಕೃಷ್ಣನ್ ಸರೆಂಡರ್ ಆಗಿದ್ದಾರೆ. ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು, ಶ್ರಾದ್ದವನ್ನ ಅವರು ಮಾಡಿದ್ರು. ಹಾಗೆ ಶ್ರೀ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ, ಅವ್ರಿಗೇನಿರುತ್ತೆ ಋಣ, ಆದ್ರೂ ಕೂಡ ಅವರು ತಮ್ಮ ತಂದೆಗಾಗಿ ಗಯಾದಲ್ಲಿ ಈ ಒಂದು ಶ್ರಾದ್ದ ಕಾರ್ಯಕ್ರಮವನ್ನ ಮಾಡಿದ್ರು. ಮತ್ತೆ ಶ್ರೀರಾಮ ಕೂಡ ದಶರಥ ಮಹಾರಾಜರಿಗೋಸ್ಕರ, ಜಟಾಯುಗೋಸ್ಕರ, ವಾನರರು ಯಾರ್ಯಾರು ಸತ್ತಿದ್ರು ಆ ಒಂದು ಯುದ್ಧದಲ್ಲಿ ಆ ವಾನರರಿಗೋಸ್ಕರ ಮಾಡಿದ್ರು. ಹಾಗೆ ಯಾವ ರಾಕ್ಷಸರನ್ನ ಕೊಂದಿದ್ರು ಆ ಒಂದು ಯುದ್ಧದಲ್ಲಿ ಅವ್ರಿಗೋಸ್ಕರ ಕೂಡ ಶ್ರಾದ್ದ ಕಾರ್ಯಕ್ರಮವನ್ನ ಅವರು ಮಾಡಿದ್ರು. ಸ್ವಯಂ ಶ್ರೀರಾಮನೇ ತಮ್ಮ ಕೈಯಾರೆ ಮಾಡಿದ್ರು. ಸೊ ಆ ಈಗಿನ ಕಾಲದಲ್ಲಿ ಅಂದ್ರೆ ಅಷ್ಟೊಂದು ಡಿವೋಷನಲ್ ಮೈಂಡೆಡ್ ಇಲ್ದಿರೋರು ಕೂಡ, ಅಂದ್ರೆ ಭಕ್ತಿಯಲ್ಲಿ ಇಲ್ದಿರೋರು ಕೂಡ ಶ್ರಾದ್ದ ಕಾರ್ಯಕ್ರಮವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ. ಆದ್ರೆ ಈ ಕಲಿಯುಗದ ಪ್ರಭಾವದಿಂದ ಏನಾಗ್ತಿದೆ, ಜನ ತುಂಬಾ ಲೇಜಿ ಆಗ್ತಾ ಇದ್ದಾರೆ. ಸೊ ಆ ಒಂದು ಆಲಸ್ಯದಿಂದ ಶ್ರಾದ್ದ ಕಾರ್ಯಕ್ರಮಗಳನ್ನ ಮಾಡೋದನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ತುಂಬಾ ಜಾಸ್ತಿ ರಿಯಾಕ್ಷನ್ಸ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಎಷ್ಟೊಂದು ಋಣಗಳಿದೆ, ಏನೇನು 5 ಋಣಗಳಿವೆ. ಯಾವ್ಯಾವು? ಪಿತೃ ಋಣ, ಮಾತೃ ಋಣ, ದೇವ ಋಣ, ಋಷಿ ಋಣ ಮತ್ತೆ ಭೂತ ಋಣ. ಸೊ ಪಿತೃ ಋಣ ಏನಿದೆ, ಅದು ಯಾವಾಗ ಪುತ್ರ ತಮ್ಮ ತಂದೆಯ ಕಡೆಯ ಒಂದು ಅಂತಿಮ ಸಂಸ್ಕಾರ ಏನಿದೆ ಅದನ್ನ ಮಾಡಿದಾಗ ಪಿತೃ ಋಣ ಹೋಗುತ್ತಂತೆ. ಸೊ ಪಿತೃ ಋಣ ಅವಾಗ ಹೋಗುತ್ತೆ, ಅಂದ್ರೆ ಪಿತಾ ಋಣ. ಮಾತೃ ಋಣ ಯಾವತ್ತೂ ಕ್ಲಿಯರ್ ಆಗೋದೇ ಇಲ್ಲ ಅಂತೆ. ಅದು ಯಾವತ್ತೂ ಮಾಡೋದೇ ಆಗಲ್ಲ, ತೀರ್ಸೋದೇ ಆಗೋದಿಲ್ಲ. ಯಾಕಂದ್ರೆ ಅವರು ಅಷ್ಟೊಂದು ಒಂದು ಕಷ್ಟಗಳನ್ನ ಅನುಭವಿಸಿರ್ತಾರೆ ಎಲ್ಲಾನು ಬೆಳೆಸೋದಕ್ಕೋಸ್ಕರ. ಹಾಗೆ ಎಲ್ಲ ಒಂದು ತೊಂದರೆಗಳನ್ನ ಎಲ್ಲಾನ ಅನುಭವಿಸಿ ಟಾಲರೇಟ್ ಮಾಡಿಕೊಂಡು ಒಂದು ಮಗುನ ಬೆಳೆಸಿರ್ತಾರೆ. ಹಾಗಾಗಿ ಅವರ ಋಣವನ್ನ ರಿಪೇ ಮಾಡೋದಕ್ಕೆ ಆಗೋದಿಲ್ಲ. ಇನ್ನ ದೇವ ಋಣ ಏನಿದೆ, ಅದು ಯಾವಾಗ ಪೂಜಾ ಪುನಸ್ಕಾರಗಳನ್ನ ಮಾಡ್ತಾ ಹೋಗ್ತಾರ ಅವಾಗ ದೇವ ಋಣವನ್ನ ಕೂಡ ಕ್ಲಿಯರ್ ಮಾಡ್ಬೋದು. ಋಷಿ ಋಣ ಯಾವಾಗ ಕ್ಲಿಯರ್ ಆಗುತ್ತೆ ಅಂದ್ರೆ, ಯಾವಾಗ ನಾವು ಕಲ್ತಿರುವಂತಹ ವಿದ್ಯೆ, ಆಧ್ಯಾತ್ಮಿಕ ಜ್ಞಾನ ಏನಿದೆ ಆ ಜ್ಞಾನವನ್ನ ಒಬ್ಬ ಒಳ್ಳೆಯ ಶಿಷ್ಯನಿಗೆ ಪಾಸ್ ಮಾಡಿದ್ರೆ, ಒಬ್ಬ ಶಿಷ್ಯನಿಗೆ ಹೇಳ್ಕೊಟ್ರೆ, ಒಳ್ಳೆಯ ಶಿಷ್ಯನಿಗೆ ಹೇಳ್ಕೊಟ್ರೆ, ಆಗ ಅರ್ಹತೆ ಇರುವಂತ ಶಿಷ್ಯನಿಗೆ ಹೇಳ್ಕೊಟ್ಟಾಗ ಆಗ ಋಷಿ ಋಣ ಅನ್ನೋದು ತೀರುತ್ತಂತೆ. ಇನ್ನು ಭೂತ ಋಣ ಏನಿದೆ, ಭೂತ ಋಣ ಅಂತ ಅಂದ್ರೆ ಈ ಪಂಚ ಮಹಾಭೂತಗಳೇನಿದೆ, ಗಾಳಿ, ವಾಯು, ಅಗ್ನಿ, ವರುಣ, ಈ ಭೂಮಿ, ಇದ್ರ ಋಣ ಯಾವಾಗ ತಿರುತ್ತೆ ಅಂದ್ರೆ, ಯಾವಾಗ ಇದನ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳೋದು, ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ಯೂಸ್ ಮಾಡ್ಕೊಳ್ದೇ ಇರೋದು, ಮತ್ತೆ ಕಲುಷಿತ ಮಾಡದೇ ಇರೋ ರೀತಿ ನಾವು ಬದುಕಿದಾಗ ಇದನ್ನ ಋಣ ಕೂಡ ತೀರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು ಅದೇ ಮನುಷ್ಯ ಋಣ ಮತ್ತೆ ಮಾತೃ ಋಣ, ಇವೆರಡನ್ನ ಕೂಡ ನಾವು ತೀರ್ಸೋದಕ್ಕೆ ಆಗೋದಿಲ್ಲ.
ಮನುಷ್ಯ ಋಣ ಅಂದ್ರೆ ನಾವು ಎಷ್ಟೊಂದು ಜನರಿಂದ ಎಷ್ಟೊಂದು ಏನು ಸಹಾಯಗಳನ್ನ ಪಡ್ಕೊಂಡಿರ್ತೀವಿ. ಆ ಋಣಗಳನ್ನ ಕೂಡ ನಾವು ತೀರ್ಸೋದಕ್ಕೆ ಆಗೋದಿಲ್ಲ. ಆದ್ರೆ ಯಾವಾಗ ನಾವು ಈ ಒಂದು ಈ ಈ ಒಂದು ಪಿತೃಪಕ್ಷದಲ್ಲಿ ನಾವು ಶ್ರಾದ್ದವನ್ನ ಅರ್ಪಿಸ್ತಾ ಹೋಗ್ತೀವಿ, ಆಗ ಈ ಋಣಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಪಿತೃಗಳು ಯಾವಾಗ ಖುಷಿ ಆಗ್ತಾರೆ, ಆವಾಗ ಅವರ ಏನು ಫ್ಯಾಮಿಲಿಗಳಿಗೆ ಏನನ್ನ ಒಂದು ಒಳ್ಳೆ ಸಂತಾನೋತ್ಪತ್ತಿಯನ್ನ ಪ್ರದಾನ ಮಾಡ್ತಾರೆ, ಹಾಗೆ ದೀರ್ಘಾಯುಷ್ಯನ ಪ್ರದಾನ ಮಾಡ್ತಾರೆ, ಎಲ್ಲ ಸಿರಿ ಸಂಪತ್ತುಗಳನ್ನೆಲ್ಲನ ಕೂಡ ಅವರು ಪ್ರದಾನ ಮಾಡ್ತಾರೆ. ಸೊ ಇದು ಧರ್ಮವನ್ನ ಆಚರಿಸುವಂತ ಒಂದು ನಿಟ್ಟಿನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ನಾವು ಶಾಸ್ತ್ರಗಳನ್ನ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಪಿತೃದೇವತೆಗಳಿಗೆ ನಾವು ಎಷ್ಟು ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಈ ಶ್ರಾದ್ದ ಮಾಡೋದ್ರಿಂದ ನಾವು ಅವರಿಗೆ ತಿಳಿಸ್ಕೊಡ್ಬೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ಯಾರು ಪ್ರತಿ ವರ್ಷ ಶ್ರಾದ್ದ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಆಗೋದಿಲ್ಲ, ಶ್ರಾದ್ದ ಅಂದ್ರೆ ಅವರು ಸತ್ತಂತಹ ದಿನ ಮಾಡುವಂತ ಒಂದು ಇದು, ಅದನ್ನ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಒಂದು ಪಕ್ಷದಲ್ಲಿ ಮಾಡ್ಬೋದು. ಈ ಪಕ್ಷದಲ್ಲಿ ಮಾಡಿದ್ರೆ ಇನ್ನು ಉಳಿದಂತ ಎಲ್ಲಾ ಪೂರ್ವಿಕರಿಗೂ ಕೂಡ ತಲುಪೋಗುತ್ತೆ ಆ ಒಂದು ಇದು. ಮತ್ತೆ ಏನಂದ್ರೆ ಜನರಲಿ ಅಮಾವಾಸ್ಯೆ ದಿನ ಮಾಡ್ತಾ ಬರ್ಬೇಕಂತೆ ಪ್ರತಿ ತಿಂಗಳು. ಯಾಕೆ ಅಂದ್ರೆ ಇಲ್ಲಿ ಒಂದು ತಿಂಗಳು ಅಲ್ಲಿ ಪಿತೃಲೋಕದಲ್ಲಿ ಒಂದು ದಿನಕ್ಕೆ ಸಮ ಅಂತೆ. ಸೊ ಇಲ್ಲಿ ಒಂದ್ ತಿಂಗಳಾದ್ರೆ ಅಲ್ಲಿ ಅವ್ರದ್ದು ಒಂದ್ ದಿನ ಕಳ್ದಿರುತ್ತೆ. ಸೊ ತಿಂಗಳಿಗೊಂದ್ಸರಿ ನಾವಿಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಅವರಿಗೆ ದಿನಕ್ಕೆ ಒಂದ್ಸರಿ ಊಟ ಅನ್ನೋದು ಸಿಗುತ್ತೆ. ಹಾಗಾಗಿ ಜನರಲಿ ಅಮಾವಾಸ್ಯೆ ದಿನ ಪಿಂಡ ಪ್ರದಾನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅದಾಗ್ಲಿಲ್ಲ ಯಾವುದೋ ಒಂದು ರೀಸನ್ಗೆ ಅಂದಾಗ ಈ ಮಂತಲ್ಲಿ ಮಾಡ್ಬೋದು. ಈವನ್ ಮಹಾಲಯ ಅಮಾವಾಸ್ಯ ದಿನ ಕೂಡ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಸೊ ಏನಂತ ಅಂದ್ರೆ ನಾವು ಪ್ರತಿದಿನ ಭಗವಂತ ಕೃಷ್ಣನಿಗೆ ಪೂಜೆ ಮಾಡಿ, ಆಮೇಲೆ ಗುರುಗಳಿಗೆ ಐ ಮೀನ್ ಕೃಷ್ಣನಿಗೆ ಭೋಗ ಅರ್ಪಣೆ ಮಾಡಿ ಅದನ್ನ ಗುರುಗಳಿಗೆ ಕೊಟ್ಟು, ಗುರುಗಳಿಂದ ಸಿಕ್ಕಂತ ಮಹಾಪ್ರಸಾದವನ್ನ ನಮ್ಮ ಪೂರ್ವಿಕರಿಗೆ ಅರ್ಪಿಸಿ ಆಮೇಲೆ ನಾವು ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಅದು ಬೆಸ್ಟ್ ನಾವು ಮಾಡ್ಬೋದು ಪಿತೃಗಳಿಗೆ. ಸೊ ಅದು ಪ್ರತಿದಿನ ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ಒಳ್ಳೇದೆ. ಅದಾದ್ಮೇಲೂ ಕೂಡ ಈ ಒಂದು ಪಿತೃಪಕ್ಷದ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರಾದ್ದ ಕಾರ್ಯಕ್ರಮವನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಸೊ ಇದನ್ನ ನಾವಿವಾಗ ಇಲ್ಲಿ ತಿಳ್ಕೊಂತೀವಿ. ಸೊ ಇಲ್ಲಿ ಏನೂ ಇಲ್ಲ, ನಮ್ಮ ಮನೆಯಲ್ಲಿ ಆತರ ಮಾಡೋದಕ್ಕೆ ಅವಕಾಶನೇ ಇಲ್ಲ, ನಮ್ಮ ಫ್ಯಾಮಿಲೀಸೇ ಸಪೋರ್ಟ್ ಮಾಡ್ತಾ ಇಲ್ಲ, ಈ ತರ ಏನಾದ್ರೂ ಇದೆ ಅಂತ ಇದ್ದಾಗ ಏನ್ ಮಾಡ್ಬೋದು ಅಂದ್ರೆ ಕೃಷ್ಣನಿಗೆ ಮತ್ತೆ ಗುರುಗಳಿಗೆ ಆಫರ್ ಮಾಡಿ ಎಲ್ಲವನ್ನ ಹಾಗೆ ಅದು ಎಷ್ಟು ಎಫೆಕ್ಟಿವ್ ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಕೊಟ್ಟಷ್ಟು ಎಫೆಕ್ಟಿವ್ ಅಂತೆ ಕೃಷ್ಣನ್ಗೆ ಮತ್ತೆ ಗುರುಗಳಿಗೆ ಕೊಡೋದ್ರಿಂದ. ಯಾಕಂದ್ರೆ ಯಸ್ಮಿನ್ ತುಷ್ಟಿ ಜಗತ್ತುಷ್ಟಿ, ಕೃಷ್ಣನಿಗೆ ತೃಪ್ತಿ ಆಯ್ತು ಅಂದ್ರೆ ಇಡೀ ಜಗತ್ತಿಗೆ ತೃಪ್ತಿ ಆಗೋಗುತ್ತೆ. ಇದು ಯಾವಾಗ ಅಂದ್ರೆ ನಮ್ಮಲ್ಲಿ ಆಗ್ತಾನೆ ಇಲ್ಲ, ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಮಯ ಇದ್ದಾಗ ಈ ತರ ಮಾಡ್ಬೋದು. ಸೊ ಆಮೇಲೆ ಇನ್ನು ಏನೇನ್ ಮಾಡ್ಬೋದು ಅಂದ್ರೆ ದುಡ್ಡು ಕೊಟ್ಟು ಏನು ಎಲ್ಲ ಬ್ರಾಹ್ಮಣಸ್ಗೆ ಅಥವಾ ಏನೂ ಇಲ್ದಿರೋ ಅಂಥವ್ರಿಗೆ ಏನು ಪ್ರಸಾದವನ್ನ ಡೊನೇಟ್ ಮಾಡ್ಬೋದು. ಹಾಗೆ ಈ ತರ ಮಾಡ್ಬೋದು. ಕೊಟ್ಟು ಏನಾದ್ರೂ ದಾನ ದಕ್ಷಿಣೆ ಈ ತರ ಏನಾದ್ರೂ ಕೊಟ್ಟು ಈ ಶ್ರಾದ್ದವನ್ನ ಕೂಡ ಕಂಪ್ಲೀಟ್ ಮಾಡ್ಬೋದು. ಸೊ ಪ್ರಸಾದವನ್ನ ಜನರಲಿ ಕೊಡ್ತಾರೆ, ಪಿತೃಗಳಿಗೆ ಅರ್ಪಣೆ ಮಾಡ್ತಾರೆ, ಮಾಂಸವನ್ನ ಕೂಡ ಅರ್ಪಣೆ ಮಾಡ್ಬಿಡ್ತಾರೆ ಕೆಲವೊಂದ್ಸರಿ. ಯಾವಾಗ್ಲೂ ನಾವು ನೆನ್ಪಿಟ್ಕೋಬೇಕು, ಮಾಂಸ ಅನ್ನೋದು ದೇವತೆಗಳ ಲಿಸ್ಟ್ ಅಲ್ಲಿ ಬರೋದಿಲ್ಲ. ದೇವತೆಗಳು ಯಾರೂ ಕೂಡ ಮಾಂಸನ ಸ್ವೀಕರಿಸದೇ ಇಲ್ಲ. ಅಂತ ಒಂದು ಇದ್ರಲ್ಲಿ ನಾವು ಪಿತೃಗಳ ಪಕ್ಷ ಟೈಮಲ್ಲಿ ಮಾಂಸವನ್ನ ಅರ್ಪಣೆ ಮಾಡಿದ್ರು ಅಂದ್ರೆ ಅದನ್ನ ಯಾರೂ ಸ್ವೀಕರಿಸೋದಿಲ್ಲ. ಬಂದ್ರೆ ಭೂತಗಳು ಬರ್ತವೆ ಅಷ್ಟೇ, ಭೂತಗಳು ಬಂದು ತಿನ್ಕೊಂಡು ಹೋಗ್ತವೆ. ಅಂಡ್ ಅವಾಗ ತಿನ್ನೋ ಅಂತವ್ರು ಭೂತದ ಪ್ರಸಾದ ತಿಂತಾರೆ. ಸೊ ಹಾಗಾಗಿ ಪಿತೃಪಕ್ಷ ಮತ್ತೆ ಇನ್ನು ಕೆಲವೊಬ್ರು ಲಿಕ್ಕರ್ ಇಡಕ್ ಹೋಗ್ತಾರೆ, ಅವ್ರಿಗಿಷ್ಟ ಅಂತ ಹೇಳಿ ಏನು ನಶೆ ವಸ್ತುಗಳು ಲಿಕ್ಕರ್ ಇದನ್ನೆಲ್ಲ ಇಡೋದಕ್ಕೆ ಹೋಗ್ತಾರೆ. ಇದೆಲ್ಲ ಅಲ್ವೇ ಅಲ್ಲ, ಧಾರ್ಮಿಕ ಅಲ್ವೇ ಅಲ್ಲ ಇದೆಲ್ಲ.
ಸೊ ಇದು ನಂಬಕ್ಕೂ ಹೋಗ್ಬೇಡಿ. ಇದು ಹೆಂಗೆ ಅಂದ್ರೆ ಪಿತೃಗಳು ಬರದ್ ಬಂದು ಶಾಪ ಕೊಟ್ಟು ಮತ್ತೇನ್ ಮಾಡಕ್ಕಾಗತ್ತೆ. ಸೊ ಬೇಜಾರಾಗಿ ಹೋಗ್ತಾರೆ, ತಿನ್ಸೋದ್ ನೀಟಾಗಿ ತಿನ್ಸ್ಲಿಲ್ಲ. ಲೈಫ್ ತುಂಬಾ ಬೇರೆ ಇರುತ್ತೆ. ಇಲ್ಲಿ ನಾವು 3 ಗುಣಗಳಿಗೆ ಅಧೀನರಾಗಿ ಏನೇನೋ ವರ್ತಿಸ್ಬೋದು, ಆದ್ರೆ ಯಾವಾಗ ದೇಹವನ್ನ ತ್ಯಜಿಸ್ತಾರೆ ಆಗ 3 ಗುಣಗಳ ಒಂದು ಪ್ರಭಾವದಿಂದ ಕೂಡ ಅವ್ರು ದೂರ ಹೋಗ್ತಾರೆ. ಹಾಗಾಗಿ ಯಾರು ಕೂಡ ಸ್ವೀಕರಿಸೋದಿಲ್ಲ. ನಾ ಇವರೇ ತಿನ್ಬೇಕಷ್ಟೆ, ಏನೋ ಅವ್ರ ಹೆಸರು ಹೇಳ್ಕೊಂಡು. ಸೊ ಈ ತರ ಒಂದ್ ಕೆಲ್ಸ ಮಾಡಕ್ ಹೋಗ್ಬೇಡಿ. ಪಿತೃಪಕ್ಷ ತುಂಬಾ ಒಳ್ಳೆ ಒಂದು ಅವಕಾಶ ಇದೆ ಋಣಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ. ಈ ಟೈಮ್ನ ಹಾಳು ಮಾಡಬಾರ್ದು, ಶುಚಿಯಾಗಿರ್ಬೇಕು ಎಲ್ಲ. ಸೊ ಹಾಗಾಗಿ ಇದು ಒಂದು ಜನರಲಿ ಆಗ್ತಿರುವಂತ ಸಿನಾರಿಯೋ. ಇದಕ್ಕೆ ಇವ್ರು ಹಂಗ್ ಮಾಡ್ತಾರೆ ನಾವು ಹಂಗೆ ಮಾಡ್ತೀವಿ ಅಂದ್ರೆ ಅವ್ರಿಗೂ ಪಿತೃ ಶಾಪ ಕೊಡ್ತಾರೆ, ಇವ್ರಿಗೂ ಶಾಪ ಕೊಡ್ತಾರೆ. ಬೇಡ, ಅದೆಲ್ಲ ಸರಿಯಾಗಿರೋದನ್ನ ಮಾಡ್ಬೇಕಾಗುತ್ತೆ. ಧರ್ಮಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅದನ್ನ ಕರೆಕ್ಟಾಗಿ ಪಾಲನೆ ಮಾಡ್ಬೇಕಾಗುತ್ತೆ ಈ ಒಂದು ಪಕ್ಷದಲ್ಲಿ. ಸೊ ಇಲ್ಲಿಗೆ ನಾನು ಇದನ್ನ ನಿಲ್ಲಿಸ್ತಾ ಇದ್ದೀನಿ. ಏನಾದ್ರೂ ಅನಿಸಿಕೆಗಳು, ಪ್ರಶ್ನೆಗಳು ಏನಾದ್ರೂ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಈಗ ಪಿತೃಪಕ್ಷದಲ್ಲಿ ಒಂದಿನ ಶ್ರಾದ್ದ ಮಾಡ್ಬೋದು ಅಂದ್ರೆ ಇಡ್ಬೋದಾ, ಅಥವಾ ಪ್ರತಿದಿನ ಇಡ್ಬೋದಾ? ಅಂದ್ರೆ ಮನಸ್ಸಿಗೆ ತಂದ್ರೆ ಡೈಲಿ ಮಾಡ್ಬೋದಾ? ಈಗ ತಿಥಿಯನ್ನ ಹೆಸರು ಒಂದಿನ ಮಾಡಿದ್ವಿ, ಸಮಾಧಾನ ಆಗಿಲ್ಲ, ಇನ್ನೊಂದ್ಸರಿ ಮಾಡ್ಬೋದಾ ಆತರ? ಹಾ ಪ್ರಭುಜಿ, ಅಟ್ಲೀಸ್ಟ್ ಒನ್ ಟೈಮ್ ಅಂತೂ ಮಾಡ್ಬೇಕು ಅಂತ ಹೇಳ್ತಾರೆ. ಎಷ್ಟು ಸರಿ ಬೇಕಾದ್ರೆ ಮಾಡ್ಬೇಕು. ಹಾ ಪ್ರಭುಜಿ, ಅದು ಎಕ್ಸಾಕ್ಟ್ಲಿ ನಾನು ಅದನ್ನ ಎಕ್ಸಾಕ್ಟ್ಲಿ ಕೇಳಿಲ್ಲ, ಬಟ್ ಅಟ್ಲೀಸ್ಟ್ ಒಂದ್ಸರಿ ಅಂತೂ ಮಾಡ್ಬೇಕು ಅಂತ ಹೇಳಿರೋದ್ ಕೇಳಿದ್ದೀನಿ. ಪಿತೃಪಕ್ಷದಲ್ಲಿ ಮಾಡಿದ್ರೆ ಒಳ್ಳೇದೇ ಪ್ರಭುಜಿ, ಏನ್ ತೊಂದ್ರೆ ಇಲ್ಲ. ದಿನ ಊಟ ಸಿಕ್ಕಂಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅದೇ ಅವ್ರು ಕೇಳಿದ್ರಲ್ಲ, ಅದಕ್ಕೆ ಇವಾಗ ಅವರು ಹಿರಿಯರು ಯಾವ ದಿನ ಹೋಗಿರ್ತಾರಲ್ಲ, ಎಕ್ಸಾಂಪಲ್ ಪಂಚಮಿ, ದಶಮಿ ಆ ತರ ಇರುತ್ತಲ್ಲ, ಆ ದಿವಸ ತಗೊಂಡು ಇದ್ರಲ್ಲಿ 15 ದಿವಸದಲ್ಲಿ ಆ ತರ ಮಾಡ್ಬೋದು. ಆ ದಿನ ಯಾವುದು ತಿಥಿ ಬರುತ್ತೆ ಅದನ್ನ ನೋಡ್ಕೊಂಡು ಮಾಡ್ತಾರೆ. ಓಕೆ ಓಕೆ ಮಾತಾಜಿ. ಸೊ ಅವ್ರಿಗೆ ಎಕ್ಸಾಕ್ಟ್ಲಿ ತಿಥಿ ಗೊತ್ತಿರ್ಬೇಕು ಅಲ್ವಾ, ಯಾವ ದಿನ ಹೋಗಿದ್ದಾರೆ ಅಂತ? ಹೌದು ಮಾತಾಡ್ತಾರೆ, ಹೌದು. ಅದೆಲ್ಲ ಏನು ಗೊತ್ತಿಲ್ಲ ಅಂದ್ರೆ ಅಮಾವಾಸ್ಯೆ ದಿನ ಮಾಡ್ತಾರೆ. ಅದೇ. ಹರೇ ಕೃಷ್ಣ ಪ್ರಭುಜಿ ಅವ್ರ ಹ್ಯಾಂಡ್ ರೈಸ್ ಹರೇ ಮಾಡಿದ್ರು. ಕೃಷ್ಣ ಮಾತಾಜಿ, ನೀವು ಹೇಳಿದ್ರಲ್ಲ ದಿನಾಗ್ಲೂ ಮಾಡ್ಬೋದು ಅಂತ. ಮುರಾರಿ ಪ್ರಭುಜಿ ಅವರು ಹೇಳ್ತಾ ಇದ್ದಾರೆ ಮಾತಾಜಿ, ಒಂದ್ ನಿಮಿಷ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆಕ್ಚುಲಿ ಪಿತೃಗಳನ್ನ ಪ್ರತಿನಿತ್ಯ ನೋಡಿ ಜ್ಞಾಪಿಸ್ಕೋಬೇಕು. ನೀವು ಪ್ರತಿನಿತ್ಯ ಪಿತೃಗಳನ್ನ ನೆನೆಸ್ಕೊಂಡು ಅವ್ರಿಗೆ ಇಡ್ತೀರಿ ಅಂದ್ರೆ ಸಂತೋಷ. ಅದು ಪ್ರಸಾದವನ್ನ ನೋಡಿ ಕೆಲವರು ನೋಡಿ ಇಡೋರು ಇದ್ದಾರೆ. ಅವ್ರು ಊಟ ಮಾಡಕ್ ಮೊದ್ಲು ನೆನೆಸ್ಕೊಂಡು ಅವ್ರಿಗೊಂದು ತುತ್ತು ಅಂತ ಇಡೋರು ಇದ್ದಾರೆ. ಆದ್ರೆ ಪ್ರಸಾದವನ್ನ ಇಡ್ಬೇಕು. ಬಟ್ ಅದು ವಿನಾಯಕ್ ಪ್ರಭುಜಿ ಅವ್ರು ಕೇಳಿದ್ರಲ್ಲ ಆ ಪ್ರಶ್ನೆಗೆ, ಪಿತೃಗಳು 15 ದಿನ ಇದೆ, 15 ದಿನ ಅವಕಾಶ ಇದೆ. ಒಂದೊಂದ್ ದಿನ ಒಂದೊಂದು ವಿಶೇಷವಾದಂತ ಅವ್ರಿಗೆ ಪ್ರಸಾದವನ್ನ ನೈವೇದ್ಯ ಮಾಡ್ತೀರಿ ಅಂದ್ರೆ ಮಾಡ್ಬೋದು. ಪಿತೃಗಳು 15 ದಿನದಲ್ಲಿ ಯಾವಾಗ್ಲಾದ್ರೂ ಬಂದು ಹೋಗ್ತಾರಂತೆ. ಅಂದ್ರೆ ಯಾವಾಗ್ಲೂ 15 ದಿನಕ್ಕೆ ಅವ್ರಿಗೆ ಅವಕಾಶ ಇರುತ್ತಂತೆ. ಪಿತೃಪಕ್ಷ ಅಂದ್ರೆ ಮುಖ್ಯವಾಗಿ ಏನಂದ್ರೆ, ಪಿತೃಗಳಿಗೆ ನೋಡಿ ಇದು ಕೃಷ್ಣ ಪಕ್ಷ ಅಲ್ವಾ? ಕೃಷ್ಣ ಪಕ್ಷ ರಾತ್ರಿ ಸಮಯ, ಶುಕ್ಲ ಪಕ್ಷ ಹಗಲು. ಅದೇ ತರ ದೇವತೆಗಳಿಗೆ ಉತ್ತರಾಯಣ ಹಗಲು, ದಕ್ಷಿಣಾಯನ ರಾತ್ರಿ. ನೋಡಿ ಈಗ ದೇವತೆಗಳಿಗೆ ನಾವು ಯಾವಾಗ ಚಾತುರ್ಮಾಸ ಶುರು ಮಾಡ್ತಿರೋ ಅಲ್ಲಿಂದ ಅವರಿಗೆ ರಾತ್ರಿ ಸಮಯ ಶುರುವಾಗಿದೆ. ಎಲ್ಲಿವರೆಗೂ ಅಂದ್ರೆ ನೋಡಿ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ, ಜನವರಿ 14-15 ಸಂಕ್ರಾಂತಿ ಹಬ್ಬದವರೆಗೂ ನೋಡಿ ಅವ್ರಿಗೆ ರಾತ್ರಿ ಸಮಯ. ಅದೇ ತರನೇ ಈಗ ಈ 1 ವರ್ಷಕ್ಕೆ 2 ಭಾಗ ಆದ್ರೆ ಉತ್ತರಾಯಣ ದಕ್ಷಿಣಾಯನ. ದೇವತೆಗಳಿಗೆ ಉತ್ತರ ರಾತ್ರಿ ಮತ್ತೆ ಹಗಲು. ಅದೇ ತರ ಪಿತೃಗಳಿಗೆ ನೋಡಿ ಪಕ್ಷಗಳು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಈಗ ರಾತ್ರಿ ಸಮಯ. ಅವರು ಈಗ ನಮ್ಮ 15 ದಿನಗಳು ಅವರಿಗೆ 1 ರಾತ್ರಿ ಅಂತ. ನಾನು ಹೇಳಿದ ಅರ್ಥ ಆಯ್ತಾ ವಿನಾಯಕ್ ಪ್ರಭು? ಈ 15 ದಿನದಲ್ಲಿ ಇಟ್ರೇನು ಕೂಡ ಅದು ಅವ್ರಿಗೆ, ನಮ್ಗೆ 15 ದಿನ ಅಂತ ಏನಿದೆಯೋ ಅದು ಅವ್ರಿಗೆ 1 ರಾತ್ರಿ ಅವ್ರಿಗೆ. ಹಂಗಾಗಿ 1 ರಾತ್ರಿ ಸಮಯದಲ್ಲಿ ನೀವು 15 ದಿನ ಇಟ್ರೇನು ಕೂಡ ಅವ್ರಿಗೆ ಎಷ್ಟು ದಿನ ಆಗತ್ತೆ? 1 ರಾತ್ರಿ ಆಗತ್ತೆ ಅವ್ರಿಗೆ.
ಸೊ ಹಂಗಾಗಿ 15 ದಿನ ಇಡ್ತೀರಂದ್ರೇನು ಇಡ್ಬೋದು ನೀವು ಪ್ರಸಾದ. ನೋಡಿ ಅವರು ನೋಡಿ ಆ ಥರ ಮಾಡ್ತೀರಂದ್ರೆ ಮಾಡ್ಬೋದು. ಅಂದ್ರೆ ಎಲ್ಲರೂ ಹಂಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನೋಡಿ, ಆ ಥರದ್ದು. ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಯಾವಾಗ ಮಾಡ್ಬೇಕು. ಕೆಲವರು ಅವ್ರಿಗೆ ಜ್ಞಾಪಕ ಇಟ್ಕೊಂಡು ವರ್ಷ ಪೂರ್ತಿ ಯಾರ್ಯಾರೆಲ್ಲ ತೀರ್ಕೊಂಡಿರ್ತಾರೋ ನೋಡಿ ಎಲ್ಲರದು ಜ್ಞಾಪಕ ಇರಕ್ ಸಾಧ್ಯನಾ? ತಾತ ಮುತ್ತಾತ ನೋಡಿ ಬಂಧು ಬಳಗ ಎಲ್ಲರದು ಸಾಧ್ಯ ಇಲ್ಲ. ಇಲ್ಲ ಪ್ರಭು. ನಿಮ್ ಮುತ್ತಾತನ ಹೆಸರು ಹೇಳು ಅಂದ್ರೇನೆ ಗೊತ್ತಿಲ್ಲ ನಮ್ಗೆ. ಅವ್ರ ಸತ್ತ ತಿಥಿ ಗೊತ್ತಾ ನಮ್ಗೆ? ಇಲ್ಲ ಪ್ರಭುಜಿ. ಹೆಸರೇ ಗೊತ್ತಿಲ್ಲ. ಮುತ್ತಜ್ಜಿ ಯಾವತ್ತು ಸತ್ತೋದ್ರು ಅಂತ ಜ್ಞಾಪಕ ಇದೆಯಾ? ಗೊತ್ತಿಲ್ಲ ಅಲ್ವಾ? ಹಂಗೆ ನಾವು ತಿಥಿಗಳ ದಿನ ಕೆಲವರು ಮಾಡ್ತಾರೆ. ವಿಶೇಷವಾಗಿ ಎಷ್ಟು ಜ್ಞಾಪಕ ಇರ್ಬೋದು ಅಂದ್ರೆ 1-2 ತಲಾಂತರ ಗೊತ್ತಿರ್ಬೋದು ಅಷ್ಟೇ. ಇದು ಇವುಗಳೆಲ್ಲನೂ 4 ತಲಾಂತರಕ್ಕೆ ಸಾಮಾನ್ಯವಾಗಿ ಮಾಡ್ತಾರೆ. 4 ತಲಾಂತರಕ್ಕೆ. 4 ತಲಾಂತರಗಳಲ್ಲಿ ಬಂಧು ಬಳಗದವ್ರು ಎಲ್ಲರದು ತಿಥಿಗಳು ಗೊತ್ತಿರುತ್ತಾ? ಅತ್ತೆ ಮಾವ ದೊಡ್ಡಪ್ಪ ಚಿಕ್ಕಪ್ಪ ನೋಡಿ ಈ ತರದವ್ರು ಎಲ್ಲರದು ಗೊತ್ತಿರುತ್ತಾ? ದೊಡ್ಡ ತಾತ ಚಿಕ್ಕ ತಾತ ದೊಡ್ಡಜ್ಜಿ ಚಿಕ್ಕಜ್ಜಿ ಗೊತ್ತಿರುತ್ತಾ? ಇಲ್ಲ ಪ್ರಭುಜಿ. ಇಲ್ಲ. ಅದಕ್ಕೋಸ್ಕರನೇ ಈ ದಿನ ಇರೋದು ನೋಡಿ. ಇದು 1 ರಾತ್ರಿ ಪಿತೃಗಳು ಆ 1 ರಾತ್ರಿ ಬಂದು ಹೋಗ್ತಾರೆ ನೋಡಿ. ಅಂದ್ರೆ ಅವಾಗ ಮಾತಾಜಿಯವ್ರು ಹೇಳ್ದಂಗೆ ಪಿತೃ ಅಂದ್ರೆ ನಮ್ಮ ಪೂರ್ವಿಕರು ಅಂತಾನೂ ಆಗತ್ತೆ, ಪಿತೃ ದೇವತೆಗಳು ಅಂತಾನೆ ನೋಡಿ ಇರುವಂತದ್ದು ಪಿತೃ ದೇವತೆಗಳು ನೋಡಿ. ಹಂಗೆ ಏನೇ ಆಗ್ಲಿ ಈ ಪಕ್ಷ ನೀವು ತಿಥಿಗಳು ಮಾಡ್ತಿದ್ದೀರಿ, ನಾವ್ ಇಲ್ಲಿ ಮಾಡಲ್ಲ ಅಂತಾನು ಹೇಳಂಗಿಲ್ಲ. ನೋಡಿ ಈ ಸಂದರ್ಭದಲ್ಲಿ ಮಾಡೋದು ಅತ್ಯುತ್ತಮ ಅಂತ. ಒಂದು ವರ್ಷದಲ್ಲಿ ನಿರ್ದಿಷ್ಟ ಸಮಯ ಗೊತ್ತಿಲ್ದಿದ್ದವರು ಎಷ್ಟೋ ಜನ ಇರ್ತಾರೆ. ನಮ್ಗೆ ತಿಥಿಗಳು ಗೊತ್ತಿಲ್ದಿರೋರು ಎಷ್ಟೋ ಜನ ಇರ್ತಾರೆ. ಹಂಗಾಗಿ ಇಲ್ಲ ನಾವು ತಿಥಿಗಳ ದಿನನೇ ನೋಡಿ ಮಾಡ್ತಿದೀವಿ, ಇದನ್ನ ಮಾಡಲ್ಲ ಅಂತ ಹೇಳಂಗಿಲ್ಲ. ಅದನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಹಂಗಾಗಿ ಈ ಸಂದರ್ಭವನ್ನ ಅವಕಾಶ ನಾವು ಎಷ್ಟು ಅವಕಾಶ ತಗೊಂಡು ಎಷ್ಟು ಮಾಡಿದ್ರೆ ಅದು ನಮಗೆ ಪುಣ್ಯ. ಇದು ಅವ್ರಿಗಿಂತ ಹೆಚ್ಚಿಗೆ ನಮಗ್ ಲಾಭ. ದಾನ ಯಾವತ್ತು ಕೊಡೋರಿಗೆ ಜಾಸ್ತಿ ಕೃಪೆ ಜಾಸ್ತಿ ಸಿಗತ್ತೆ ಹೊರತು ಈಸ್ಕೊಂಡವ್ರಿಗಿಂತಲೂ ಕೊಡೋರಿಗೆ ಜಾಸ್ತಿ ಸಿಗತ್ತೆ. ಅದಕ್ಕೋಸ್ಕರ ತಿಥಿ ದಿನಾನೇ ಮಾಡ್ತೀನಿ ಅಂತಲ್ಲ, ಈ ಸಂದರ್ಭದಲ್ಲಿ ಮಾಡೋದು ಅತ್ಯುತ್ತಮ ಅಂತ ಮಾತಾಡಿ. ಹರೇ ಕೃಷ್ಣ. ಮಾತಾಜಿ ಚರ್ಚೆ ಮುಂದುವರಿಸಿ. ಪೂಜೆಗಳೇನಾದ್ರೂ ಮಾಡಿಸ್ಬೋದಾ ಪ್ರಭುಜಿ ಈ ಟೈಮಲ್ಲಿ? ಏನ್ ಮಾತಾಜಿ? ಪೂಜೆ ಏನಂದ್ರೆ ಸತ್ಯನಾರಾಯಣ ಪೂಜೆ ಆತರ ಏನಾದ್ರು ಮಾಡಿಸ್ಬೋದಾ ಪ್ರಭುಜಿ? ಮಾಡ್ಬಾರ್ದು. ಏನು ಯಜ್ಞ ಹೋಮ ಹವನ ಈ 15 ದಿನದಲ್ಲಿ ಗಂಟೆ ಕೂಡ ಬಾರಿಸ್ಬಾರ್ದು ಅಂತ ಹೇಳ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ಹರೇ ಗಂಟೆ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದ್ ಡೌಟ್ ಇದೆ, ಕೇಳ್ಬೋದಾ? ನಿಮಿಷ ಮಾತಾಜಿ, ಒಂದೇ ನಿಮಿಷ ಮಾತಾಜಿ. ಅರ್ಥ ಆಯ್ತಾ ನಿಮ್ಗೆ? ಆಗ್ಲಿ. ಪ್ರಭುಜಿ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬಾರದು ಈ 15 ದಿನದಲ್ಲಿ ಅನ್ನುವಂಥದ್ದು. ಅದು ನಾನು ಗಂಟೆ ಹೊಡಿಬೇಡ್ರೆ ನಾಳೆಯಿಂದ ಗಂಟೆ ಹೊಡಿಯಲ್ಲ ಅಂತ ಹಂಗ್ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದ್ದಷ್ಟೇನೆ. ನೋಡಿ ಯಾವ ಮಟ್ಟಕ್ಕೆ ಹೇಳ್ತಾರೆ ಅಂದ್ರೆ ಆ ಮಟ್ಟಕ್ಕೆ. ಯಜ್ಞ ಹೋಮ ಈ ತರದ ಈ ಸಮಯ ವಿಶೇಷವಾಗಿ ದಕ್ಷಿಣಾಯನದಲ್ಲಿ ಈ ಚಾತುರ್ಮಾಸದಲ್ಲಿ ಯಜ್ಞ ಹೋಮಗಳು ಮಾಡೋದಕ್ಕೆ ರೆಕಮೆಂಡೆಡ್ ಅಲ್ಲ, ಅತ್ಯುತ್ತಮ ಸಮಯ ಅಲ್ಲ. ಈ 15 ದಿನದಲ್ಲಂತೂ ಮಾಡುವಂತ ಅವಶ್ಯಕತೆ ಇಲ್ಲ, ಮಾಡಬೇಡಿ. ಸತ್ಯನಾರಾಯಣ ಪೂಜೆ ಎಲ್ಲ ಈಗ ಮಾಡಬೇಡಿ. ಹರೇ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ ಪ್ರಭು. ಜಯಮತಿ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇದು 3 ವರ್ಷಕ್ಕೆ ಒಂದ್ಸಲ ಜನ್ಮಾಷ್ಟಮಿ ನಮ್ಗೆ ಪಕ್ಷದಲ್ಲೇ ಬೀಳುತ್ತೆ ಪ್ರಭು. ಅದು ರೋಹಿಣಿ ನಕ್ಷತ್ರ ಇವಾಗ ನಮ್ಗೆ 14th ಇದೆ. ಅವಾಗ್ಲೇ ಮಾಡೋದು, ಯಾಕಂದ್ರೆ ಅವತ್ತು ತೋಳಪ್ಪರ್ ಜಯಂತಿ ಅಂತ ಮಾಡ್ತಾರೆ ಶ್ರೀ ಸಂಪ್ರದಾಯದವರು. ಆದ್ರಿಂದ ಅದನ್ನ ನಾವು ಬೇರೆಯವರೆಲ್ಲ ಅಷ್ಟಮಿ ದಿನ ಮಾಡ್ತಾರೆ ಇಸ್ಕಾನಲ್ಲೆಲ್ಲ ನಾವು. ಬಟ್ ಇಲ್ಲಿ ನಮ್ದು 3 years ಒಂದ್ಸಲ ಆ ತರ ಬರುತ್ತೆ ಪ್ರಭು. ಅಂದ್ರೆ ಅಧಿಕ ಮಾಸ ಬಂದಿರೋದ್ರಿಂದ ಅದು ಒಂದೊಂದ್ ತಿಂಗಳು ಮುಂದೆ ಹೋಗಿ 3 ವರ್ಷಕ್ಕೊಂದ್ಸಲ ಈ ತರ ಪಕ್ಷದಲ್ಲಿ ಬರುತ್ತೆ ಪ್ರಭು. ಮತ್ತೆ ನೀವು ಇವಾಗ ನಾವು ದಕ್ಷಿಣಾಯನ ಉತ್ತರಾಯಣ ಅಂತ 2 ಇದೆ. ಅಲ್ಲಿ ದಕ್ಷಿಣಾಯನದಲ್ಲಿ ಅವ್ರಿಗೆ ರಾತ್ರಿ ಅಂತ ನಾವ್ ಇವಾಗ ತಿಳ್ಕೊಂಡ್ವಿ. ಬಟ್ ಎಲ್ಲಾ ಹಬ್ಬಗಳು ದಕ್ಷಿಣಾಯನದಲ್ಲೇ ಬರುತ್ತಲ್ಲ ಪ್ರಭು, ಅದನ್ನ ಹೆಂಗ್ ನಾವು ತಗೊಳ್ಳೋದು? ಹೌದು ನೋಡಿ, ಒಂದ್ಸತಿ ಇದಕ್ಕೆ ನೋಡಿ ನವೀನ ಗೋಪಿಕಾ ಮಾತಾಜಿಯವರು ಒಂದ್ಸತಿ ಒಂದು 2 ವರ್ಷದ ಹಿಂದೆ ಕ್ಲಾಸಲ್ಲಿ ಹೇಳಿದ್ರು. ಇದು ವಿಶೇಷ ಸಮಯ ಸಂದರ್ಭ. ಎಲ್ಲ ವ್ರತಗಳು ನೋಡಿ, ಗೌರಿ ಹಬ್ಬ ನೋಡಿ, ಲಕ್ಷ್ಮೀ ಸ್ವರ್ಣ ಗೌರಿ ವ್ರತ ನೋಡಿ, ಲಕ್ಷ್ಮೀ ಹಬ್ಬ ಎಲ್ಲವೂ ಈ ಸಂದರ್ಭದಲ್ಲಿ ಬರುತ್ತೆ. ಯಾಕೆಂದ್ರೆ ಬ್ಯುಸಿಯಾಗಿ ಇಡಕ್ಕಂತೆ ನಮ್ಮನ್ನ.
ನೋಡಿ ಅದಕ್ಕೆ ಒಂದು ವಿಶೇಷ ಸಂದರ್ಭ ಅನ್ನುವಂಥದ್ದು, ಇಡೀ ಸಂದರ್ಭ ನೋಡಿದ್ರೆ ಹಬ್ಬಗಳೇ ಇರ್ತವೆ. ಯಾಕೆ ಅಂತಂದ್ರೆ ಈ ಹೊರಗಡೆ ಹೆಚ್ಚಿಗೆಲ್ಲ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಹೋಗೋದಂತ ಸಂದರ್ಭ ಅಲ್ಲ. ಬ್ಯುಸಿಯಾಗಿ ಇಡ್ಬೇಕು ಈ ಸಂದರ್ಭದಲ್ಲಿ. ಯಾಕಂದ್ರೆ ಕೂತಿರ್ತೀರಿ ಆಚೆ ಈಚೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗಕ್ಕಾಗಲ್ಲ. ಯಾತ್ರೆಗಳು ಅಂದ್ರೆ ಒಂದ್ ಕಡೆ ಇರುವಂತ ಸಂದರ್ಭ. ಮನೆಯಲ್ಲಿ ಈ ಸಂದರ್ಭದಲ್ಲಿ ಬ್ಯುಸಿಯಾಗಿ ಇಡೋದಕ್ಕೆ ಈ ತರದ್ದು ವಿಷಯಗಳು. ನೋಡಿ ಈಗ ಎಲ್ಲ ಸಮೃದ್ಧವಾಗಿರುತ್ತೆ ಈ ಹಬ್ಬಗಳು. ನೋಡಿ ಶ್ರಾವಣ ಮಾಸ, ಭಾದ್ರಪದ, ಭೂಮಿ ನೋಡಿ, ಆಕಾಶ ನೋಡಿ, ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಬೀಡಿಗೆ ಅಂತ ನೋಡಿ ಜಾನಪದ ಹಾಡ್ತಾರೆ ನೋಡಿ. ಎಲ್ಲಾನು ಶೃಂಗಾರ ಮಾಡ್ಕೊಂಡಿರುತ್ತೆ ನೋಡಿ. ಆ ತರದ್ದು ಸಂದರ್ಭದಲ್ಲೇನೆ ಹಬ್ಬಗಳು ಮಾಡೋದು ನೋಡಿ. ಯುಗಾದಿ ಮಾಡ್ತೀವಿ ಅಂದ್ರೆ ಏನು, ವಸಂತ ಋತು ನೋಡಿ, ಎಲ್ಲಾನು ಚಿಗುರು ಎಲ್ಲ ಬರುವಂತ ಸಂದರ್ಭ ನೋಡಿ. ಈಗ ನೋಡಿದ್ರೆ ನೀವು ಎಲ್ಲ ಹಬ್ಬ ಮಾಡುವಂಥದ್ದು ಏನು, ಬೆಳೆಗಳೆಲ್ಲ ಬೆಳಿತಾ ಇರುತ್ತೆ, ಎಲ್ಲ ಕಡೆ ಹಸಿರಿರುತ್ತೆ, ನೀರು ನದಿಗಳು ನೋಡಿ, ಕೆರೆಗಳು ಎಲ್ಲ ತುಂಬಿ ಸಮೃದ್ಧವಾಗಿರ್ತವೆ ನೋಡಿ. ಈ ಹಬ್ಬ ಮಾಡೋದಕ್ಕೆ ಪ್ರಕೃತಿ ನೋಡಿ ಹೇಳು ಮಾಡಿಸಂತ ಒಂದು ಸಂದರ್ಭ, ಸಮಯ ಅಲ್ವಾ. ಇದನ್ನೇ ಬೇರೆ ಸಂದರ್ಭಗಳನ್ನ ಹಿಂಗೆ ಹೇಳಕ್ಕಾಗಲ್ಲ. ಪ್ರಕೃತಿ ನಮ್ಮ ಹಬ್ಬಗಳು, ಋತುಮಾನಗಳು ಎಲ್ಲಾನು ಜೊತೆ ಕೂಡಿರ್ತವೆ. ಅದಕ್ಕೆ ಎಲ್ಲ ಹಬ್ಬಗಳು ಹೆಚ್ಚಿಗೆ ಈ ಸಂದರ್ಭದಲ್ಲೇ ಬರುವಂಥದ್ದು. ಪ್ರಕೃತಿ ತಯಾರಾಗಿದೆ ನೋಡಿ. ನೋಡಿ ಆ ರೀತಿ ಇದೆ. ಒಂದೊಂದಕ್ಕೂ ಒಂದೊಂದು ಕಾರಣಗಳಿದ್ದಾವೆ ಹಬ್ಬಕ್ಕೆ. ಮೊನ್ನೆ ಯಾರು ಹೇಳ್ತಿದ್ರು ನಾಗಪಂಚಮಿ ನೋಡಿ, ಹಾವುಗಳೆಲ್ಲ ಮೊನ್ನೆ ಒಂದು ರಿಸರ್ಚ್ ರಿಪೋರ್ಟ್ ಓದ್ದೆ. ಈಗ ಪ್ರಿಡಿಕ್ಷನ್ ಇದೆ, ಹಾವುಗಳು ಈ ಕೆಲವೊಂದು ಜಿಲ್ಲೆಗಳಲ್ಲಿ ಜಾಸ್ತಿ ಆಗ್ತವೆ ಅಂತ. ಕೋಲಾರ, ಚಿಕ್ಕಬಳ್ಳಾಪುರ, ಕೆಲವು ಡಿಸ್ಟ್ರಿಕ್ಟ್ಗಳ ಹೆಸರು ಹೇಳಿದ್ರು ಅದರಲ್ಲಿ. ಅಸ್ಸಾಮಲ್ಲಿ, ಕರ್ನಾಟಕದಲ್ಲಿ ಕೆಲವೊಂದು ರಿಸರ್ಚ್ ಜಾಸ್ತಿ ಆಗ್ತವೆ ಅಂತ ನೋಡಿ. ಈ ಮಳೆಗಾಲದಲ್ಲಿ ಭೂಮಿಯಲ್ಲಿರೋ ಹಾವುಗಳೆಲ್ಲ ಮೇಲಕ್ಕೆ ಎದ್ದು ಬಂದ್ಬಿಡ್ತವೆ, ಯಾಕಂದ್ರೆ ತೇವಾಂಶ ಇರುತ್ತೆ. ಅದಕ್ಕೋಸ್ಕರ ನಾಗರ ಪಂಚಮಿ ಅಂತ ಮಾಡೋದು ನೋಡಿ. ಅದ್ರ ನಂತರ ನೋಡಿ ಹಿಂಗೆ ಗಣಪತಿ ಹಬ್ಬ ಬರೋದು ನೋಡಿ. ಹಂಗೆ ಒಂದಕ್ಕೊಂದು ಕಾರಣಗಳು ಇರ್ತವೆ. ಹಂಗಾಗಿ ಋತುಮಾನಗಳು, ಪ್ರಕೃತಿ ನೋಡಿ, ಆ ಪೌರಾಣಿಕ ಹಿನ್ನೆಲೆ ಇವೆಲ್ಲ ಕೂಡಿ ಬರ್ತವೆ. ಮತ್ತೆ ಈಗ ಜನ್ಮಾಷ್ಟಮಿ ಯಾಕೆ ಮಾಡ್ತೀವಿ ಅಂದ್ರೆ ಕೃಷ್ಣ ಜನ್ಮ ಮಾಡಿದ್ದು ಅಲ್ವಾ ನೋಡಿ. ಆ ಕಾರಣಕ್ಕೋಸ್ಕರ ಅದನ್ನು ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಕಾರಣಗಳಿದಾವೆ ನೋಡಿ. ಪಿತೃಪಕ್ಷದಲ್ಲಿ ಡಾರ್ಕೆಸ್ಟ್ ಟೈಮ್ ಆನ್ ದ ಅರ್ತ್, ತೀವ್ರ ಕತ್ತಲಿರುವಂತದ್ದು ಸಮಯ ಮತ್ತೆ ಈಗ. ಅಂದ್ರೆ ನೆಗೆಟಿವ್ ಎನರ್ಜಿಸ್ ಕೂಡ ಜಾಸ್ತಿ ಇರ್ತವೆ ಈ ಸಂದರ್ಭದಲ್ಲಿ ನೋಡಿ. ಇದಕ್ಕೆ ನೋಡಿ ದೀಪಾವಳಿ ಮಾಡ್ತಾರೆ ನೋಡಿ. ದೀಪಾವಳಿ ಅಂದ್ರೆ ಏನಂದ್ರೆ ಈ ಕತ್ತಲು ಕಳೆದು ಎಲ್ಲ ಬೆಳಕು ಬರುವಂತ ಸಂದರ್ಭ. ಮತ್ತೆ ಈ ಸ್ಪಿರಿಟ್ಸ್ ಇರ್ತವೆ ನೋಡಿ, ಈ ಪ್ರೇತಾತ್ಮಗಳು ನೋಡಿ, ಇವನ್ನೆಲ್ಲಾನು ಓಡಿಸುವಂತ ಒಂದು ಪ್ರಯತ್ನ. ಈಗ ನೋಡಿ ನಾವು ಪಿತೃಪಕ್ಷ ಅಂತ 15 ದಿನ ಮಾಡ್ತೀವಲ್ವಾ, ಕೆಲವರು ಅದನ್ನೇ ದಶಮಿವರೆಗೂ ಮಾಡ್ತಾರೆ, ಎಕ್ಸ್ಟೆಂಡ್ ಮಾಡ್ತಾರೆ. ದಶಮಿವರೆಗೂ ಮಾಡ್ಬೋದು. ಅಮಾವಾಸ್ಯೆ ದಿನ ಮಾಡ್ತೀವಿ ಪ್ರಭುಜಿ, ದೀಪಾವಳಿ ಅಮಾವಾಸ್ಯೆ ದಿನ. ನೋಡಿ ಮಾತಾಜಿ, ಈಗ ನನ್ನ ಪಾಯಿಂಟಿಗೆ ಬರ್ತಾ ಇದೆ. ಕೆಲವ್ರು ಏನ್ ಮಾಡ್ತಾರೆ, ದೀಪಾವಳಿ ಅಮಾವಾಸ್ಯೆವರೆಗೂ ಮಾಡ್ತಾರೆ. ದೀಪಾವಳಿ ದಿನ ಪಿತೃಗಳಿಗೆ ಬಟ್ಟೆ ಇಡ್ತಾರೆ, ಪಿತೃಗಳಿಗೆ ಪೂಜೆ ಮಾಡ್ತಾರೆ. ಮಾಡೋರು ತುಂಬಾ ಜನ ಇದ್ದಾರೆ. ವಿಜಯದಶಮಿ ಸಂದರ್ಭದಲ್ಲಿ ಮಾಡ್ತಾರೆ ಕೆಲವರು. ಈ ದೀಪಾವಳಿ ಬಂತು ನೋಡಿ, ಅಲ್ಲಿಗೆ ಮುಗಿದು ದಿನಮಾನಗಳು ನೋಡಿ ಅಲ್ಲಿಗೆ ಬದಲಾಗ್ತಾವ ನೋಡಿ. ನಿಮ್ಗೇನಾದ್ರೂ ಬದ್ರಿಕ್ ಆಶ್ರಮ, ಬದ್ರಿನಾಥ್ ಗೊತ್ತಿದ್ರೆ ದೀಪಾವಳಿ ದಿನ ಅಲ್ಲಿ ಕ್ಲೋಸ್ ಮಾಡ್ತಾರೆ, ಗೊತ್ತಾ ನಿಮ್ಗೆ? ಅಲ್ಲಿಗೆ ಚಳಿಗಾಲ ಶುರು ಆಯ್ತು ಅಂತ ಮತ್ತೆ ನೋಡಿ ದೀಪಾವಳಿಗೆ ನೋಡಿ. ಆಮೇಲೆ ಪಟಾಕಿ ಇಟ್ಟು ಎಲ್ಲ ಸಿಡಿಸಿ, ಯಾಕೆ ಅಂತಂದ್ರೆ ಕೆಲವೆಲ್ಲ ಆತ್ಮಗಳೆಲ್ಲ ಬಂದಿರ್ತವೆ ನೋಡಿ, ಅವು ಇನ್ನೂ ರಿಟರ್ನ್ ಹೋಗಿರೋದಿಲ್ಲ. ನಾನು ಹೇಳಿದ ಅರ್ಥ ಆಯ್ತು ಮತ್ತಜಿ? ಅದಕ್ಕೆ ಎಲ್ಲ ದೀಪ ಹಚ್ಚಿ ಬೆಳಕು ಇಟ್ಟು ಪಟಾಕಿ ಹೊಡೆದು ಸಿಡಿಲು ಢಮ್ ಅನ್ಸಿ ಅವನ್ ಬೆದರ್ಸುವಂತ ಒಂದು ಪ್ರಯತ್ನನೂ ಕೂಡ ಮಾಡ್ತಾರೆ. ಉಳಿದು ಯಾರೋ ಒಂದು ಇರ್ತಾವಲ್ವಾ ನೋಡಿ, ಅದನ್ನು ಓಡಿಸುವಂಥದ್ದು, ಕತ್ತಲನ್ನ ನೋಡಿ ಹೋಗಿಸುವಂಥದ್ದು, ಎಲ್ಲ ಕಡೆ ಬೆಳಕು ಹಂಚೋದು, ಈ ತರದೆಲ್ಲ ಮಾಡ್ತಾರೆ. ಅದೊಂದು ಕಾರಣ. ರಾಮ ಬಂದದ್ದು ಅಯೋಧ್ಯೆಗೆ, ಅದು ಸಂಭ್ರಮ, ಅದೆಲ್ಲ ಕಾರಣನೇ. ಈ ತರದ್ದು ಹೇಳ್ತಾರೆ. ಯಾಕೆ ನೋಡಿ, ಕೆಲವರು ಆಕಾಶ ದೀಪ ತೋರಿಸ್ತಾರೆ ನೋಡ್ರಿ ದೀಪಾವಳಿ ಹಬ್ಬದ ದಿನ, ಗೊತ್ತಾ? ಆಕಾಶ ದೀಪ ಯಾಕೆ ಅಂತಂದ್ರೆ ಆ ಪಿತೃಗಳು ಯಾರು ಪಕ್ಷಕ್ಕೆ ಬಂದಿರ್ತಾರೆ ನೋಡಿ, ಅವ್ರು ವಾಪಸ್ ರಿಟರ್ನ್ ಹೋಗೋವರೆಗೆ ದಾರಿ ತೋರ್ಸಕ್ಕಂತೆ ನೋಡಿ. ಈ ತರದೆಲ್ಲ ನೀವು ಕೇಳಿರ್ತೀರಿ ಅಲ್ವಾ? ಈ ತರ ಕೇಳಿದಿರಿ ಅಲ್ವಾ? ನೋಡ್ರಿ, ಅವರು ವಾಪಸ್ ಹೋಗ್ತಾರಂತೆ, ಅವರಿಗೆ ಬೆಳಕು ತೋರಿಸ್ತಾರೆ.
ನೋಡಿ ಅದು ಆಕಾಶ ದೀಪ, ಆಕಾಶ ಬುಟ್ಟಿ ಅಂತ ಹೇಳೋದು, ಅವ್ರಿಗೆಲ್ಲ ಬಾಯಿ ಬಾಯಿ ಹೇಳೋದು, ಟಾಟಾ ಹೇಳೋದು, ಅವ್ರಿಗೆಲ್ಲ ದಾರಿ ತೋರಿಸೋದು, ನೋಡ್ರಿ ಈ ಕಡೆ ನೀವು ಹೋಗ್ರಿ, ಕತ್ತಲಿಂದ ಬೆಳಕಿನಡೆಗೆ ಅಂತ ಹೇಳೋದು. ನೋಡಿ ಇದಕ್ಕೆಲ್ಲ ಕಾರಣಗಳಿದೆ ಮತ್ತೆ ಈ ತರ. ಹಂಗಾಗಿ ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡು ಅದೇ ಒಂದು ಭಾವದಲ್ಲಿ ಆಚರಣೆ ಮಾಡೋ ಪ್ರಯತ್ನ ಮಾಡಬೇಕು. ಹರೇ ಕೃಷ್ಣ. ಮುಂದುವರಿಸಿ ಮತ್ತೆ ಮುಂದುವರಿಸಿ. ಹರೇ ಕೃಷ್ಣ. ಗೀತಾ ಮಾತಾಜಿ ನೀವೇನೋ ಕೇಳ್ತಿದ್ರಿ? ಹರೇ ಕೃಷ್ಣ. ಅದೇ ಪೂಜೆಗೆ ನಾವು ಕೃಷ್ಣಗ್ ನೈವೇದ್ಯ ಮಾಡಿದ್ನಿ ಪಿತೃಗಳಿಗೆ ಅರ್ಪಿಸಿ ನಾವು ಊಟ ಮಾಡ್ಬೋದು ಡೈಲಿ ಅಂತಂದ್ರಲ್ಲ, ಯಾವ ರೀತಿ ಅಂತ ಕೇಳಕ್ ಮಾಡ್ದೆ ಮಾತಾಜಿ. ವಿಜೇತ ಮಾತಾಜಿ ಹೇಳಿದ್ರಲ್ಲ, ಅದೇ ಡೈಲಿ ನಾವು ನೈವೇದ್ಯ ಮಾಡ್ತೀವಲ್ಲ ಕೃಷ್ಣಂಗೆ, ಅದನ್ನ ನಾವು ಪಿತೃಗಳಿಗೆ ಅರ್ಪಿಸಿ ನಾವು ತಿಂದ್ರೆ ಅದಿನ್ನು ಒಳ್ಳೇದು, ಡೈಲಿ ನಾವು ಆಹಾರ ಕೊಟ್ಟಂಗ ಆಗ್ತೈತೆ ಅಂದ್ರಲ್ಲ, ಅದು ಯಾವ ತರ ಮಾಡ್ಬೇಕು ಅಂತ ಕೇಳಕ್ ಮಾಡ್ದೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಫಸ್ಟ್ ಹೇಳಿ ಮತ್ತೆ ಹೇಳಿ ನಾನು ಅವಾಗಲೇ ಹೇಳ್ದೆ, ಇದಕ್ಕಾಗಲೇ ಉತ್ತರಿಸಿದ್ದೀನಿ. ಹೇಳಿ ಮತ್ತೆ ವಿಜೇತ ಮತ್ತೆ ನೀವು ಹೇಳಿ. ಅದೇ ಪ್ರಭುಜಿ, ಫಸ್ಟ್ ಗುರುಗಳ ಕಡೆಯಿಂದ ಕೃಷ್ಣನ್ಗೆ ಅರ್ಪಿಸಿ, ಆಮೇಲೆ ಗುರುಗಳಿಗೆ ಅರ್ಪಿಸಿ, ಆಮೇಲೆ ಬೇಡ್ಕೋಬಹುದು ದಯವಿಟ್ಟು ಬಂದು ಸ್ವೀಕರಿಸಿ ಅಂತ ಹೇಳಿ ಪಿತೃಗಳಿಗೆ. ಆಮೇಲೆ ಅವರು ಸ್ವೀಕರಿಸಿದ್ದು ಬೇಡ್ಕೊಂಡು ಆಮೇಲೆ ನಾವು ಪ್ರಸಾದ ತಗೋಬಹುದು ಅಂತ ಹೇಳಕ್ ಬಂದೆ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ ಅದು 15 ದಿನ ಪಕ್ಷನೇ ಅಲ್ಲ ಮಾತಾಜಿ, ನೀವು ದಿನಾ ಪಿತೃಗಳಿಗೆ ನೀವು ತುಂಬಾ ಪ್ರೀತಿಯಿಂದ ಅವ್ರಿಗೋಸ್ಕರ, ಅವ್ರ ಉದ್ಧಾರಕ್ಕೋಸ್ಕರ, ಸದ್ಗತಿಗೋಸ್ಕರ ಅಂತ ಹೇಳಿ ನೀವು ದಿನಾ ನೈವೇದ್ಯ ಮಾಡಿ ಅವ್ರಿಗೂ ಇಡ್ತೀರಿ ಅಂದ್ರೆ ಸಂತೋಷ ಮಾತಾಜಿ. ಮಾಡ್ತೀರಿ ಅಂದ್ರೆ ಮಾಡ್ಬೋದು, ಆದ್ರೆ ಮಾಡಕ್ಕಾಗತ್ತ ಹಂಗೆ? ದಿನ ಪಿತೃಪಕ್ಷ ಅಂತ ಮಾಡಕ್ಕಾಗತ್ತಾ? ಆಗಲ್ಲ ಪ್ರಭುಜಿ. ಆಗಲ್ಲ ಪ್ರಭುಜಿ, ಒಂದಿವ್ಸ ಚೆನ್ನಾಗಿ 15 ದಿನದಲ್ಲಿ ಒಂದಿನ ನಾವು ಮನೆಯೆಲ್ಲ ಗುಡಿಸಿ, ಆ ಮಾತಾಜರು ಹೇಳಿದ್ರೆ ನೋಡ್ರಿ ಎಷ್ಟು ನೀಟಾಗಿ ಕಸ ಗುಡಿಸ್ಬೇಕು. ಹೆಣ್ಮಕ್ಳು ಮಾಡೋದು ಕೆಲ್ಸಗಳು, ತಲೆ ಒಂದು ಕೂದಲು ಬೀಳ್ಬಾರ್ದು, ಶ್ರದ್ಧೆಯಿಂದ ಮಾಡೋದು ಶ್ರಾದ್ದ ಅಲ್ವಾ? ನೋಡಿ, ಶ್ರದ್ಧೆಯಿಂದ ಮಾಡೋದು ಶ್ರಾದ್ದ. ಅದನ್ನ 15 ದಿನನೂ ನೀವು ಅದೇ ಶ್ರದ್ಧೆ ಇಟ್ಕೊಂಡು ಮಾಡಕ್ಕಾಗತ್ತ ಮಾತಾಜಿ? ಮಾಡ್ತೀರಂದ್ರೆ ಮಾಡ್ಬೋದು ಮಾತಾಜಿ. ನೀವು ಮಾಡ್ತೀರಿ ಅಂದ್ರೆ 15 ದಿನನೂ ಶ್ರದ್ಧೆಯಿಂದ ಶ್ರಾದ್ದವನ್ನ ಮಾಡ್ತೀರಿ, ಅರ್ಪಣೆ ಮಾಡ್ತೀರಿ. ನನ್ನ ಕೈಯಲ್ಲಿ ಆಗತ್ತೆ ಅಂದ್ರೆ ಬೇಕಿದ್ರೆ ಮಾಡ್ಬೋದು, ಆಗತ್ತೆ ಅಂದ್ರೆ ಮಾಡ್ಬೋದು ಮಾತಾಜಿ. ಆಗಲ್ಲ ಅಂದ್ರೆ ಪರವಾಗಿಲ್ಲ, ಕೊನೆ ಪಕ್ಷ ಒಂದಿನ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಮಾಡ್ಬೇಕು ಆಕ್ಚುಲಿ ಆತರ. ಮಾತಾಜಿ ಉತ್ತರ ಸಿಕ್ತಾ ನಿಮ್ಗೆ ಗೀತಾ ಮಾತಾಜಿ? ಹಾ ಪ್ರಭುಜಿ ಸಿಕ್ತು. ಹಾ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ, ಜಸ್ಟ್ ಒಂದು ಸಣ್ಣ ಪ್ರಶ್ನೆ. ಈಗ ಈ ಪಿತೃಪಕ್ಷ ಕಾರ್ಯಕ್ರಮ ಬಂದು ಮನೆಯಲ್ಲೇ ಮಾಡ್ಬೇಕಾ ಅಥವಾ ಹೊರಗಡೆನೂ ಮಾಡ್ಬೋದಾ ಪ್ರಭು? ಪ್ರಭು ಮಾಡ್ಬೋದು, ಹೊರಗಡೆನೂ ಕೂಡ. ಪಿತೃಪಕ್ಷ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಕುಟುಂಬದವರೆಲ್ಲರೂ ಸೇರಿ ಒಟ್ಟಿಗೆ, ಯಾರು ಹಿರಿಯರು ಇರ್ತಾರೋ ಅವ್ರ ಮನೇಲಿ ಸೇರಿ ಎಲ್ಲರೂ ಒಟ್ಟಿಗೆ ಮಾಡಿದ್ರೆ ಪಿತೃಗಳಿಗೆ ತುಂಬಾ ಸಂತೋಷ. ನಿಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ಸಾಮಾನ್ಯವಾಗಿ ನೋಡಿ, ಪಿತೃಪಕ್ಷ ಅಮಾವಾಸ್ಯೆಗೆ ಗೌರ್ಮೆಂಟ್ ರಜೆನೆ ಕೊಟ್ಬಿಡ್ತಾರೆ. ಯಾವ್ದಾದ್ರು ಅಮಾವಾಸ್ಯೆಗೆ ರಜೆ ಕೊಡೋದು ನೋಡಿದೀರಾ? ಮಹಾಲಯ ಅಮಾವಾಸ್ಯೆ ಕೊಡ್ತಾರೆ. ಯಾಕೆಂದ್ರೆ ನಮ್ಮ ಊರುಗಳ ಕಡೆ, ಈ ಕಡೆ ಇಡೀ ಕರ್ನಾಟಕದಲ್ಲಿ ಅವತ್ತಿನ ದಿನ ಎಲ್ಲಿದ್ದರೋ ಅವ್ರ ಊರಿಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಎಲ್ಲರೂ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಇರೋರು, ಬೇರೆ ಬೇರೆ ಊರುಗಳಲ್ಲಿ ಇರೋರು ಎಲ್ಲ ಒಂದ್ ಕಡೆ ಸೇರ್ತಾರೆ. ಅವ್ರ ಮನೇಲಿ ಯಾರೋ ಒಬ್ರು ಅವ್ರ ಮನೆಯಲ್ಲಿ ಮಾಡ್ತಾರೆ, ದೊಡ್ಡವ್ರ ಮನೇಲಿ ಮಾಡ್ತಾರೆ, ಎಲ್ಲರೂ ಸೇರಿ ಒಂದ್ ಕಡೆ ಮಾಡ್ತಾರೆ. ನೀವು ನಿಮ್ಮ ಆಗಿಲ್ಲ ಅಂದ್ರೆ ಹೊರಗಡೆ ಎಲ್ಲಿ ಮಾಡ್ಬೋದು ಪ್ರಭು? ಮಠದಲ್ಲಿ, ದೇವಸ್ಥಾನದಲ್ಲಿ ಮಾಡ್ಬೋದು ಪ್ರಭು? ಎಲ್ಲಿ ಮಾಡ್ಬೋದು ಅಂದ್ರೆ ಹರೇ ಕೃಷ್ಣ ಪ್ರಭು. ಮಾತಾಜಿ ಒಂದ್ ನಿಮಿಷ ಸುಮ್ಮನಿರ್ಬೇಕು. ಅಲ್ಲ, ಇದೇ ಪಾಯಿಂಟ್ಗೆ ಒಂದ್ ಹೇಳ್ಬೇಕು ಅನ್ಕೊಂಡೆ ಅವಾಗ್ಲೇ. ಅದು ವೈದಿಕ ಭವನ ಅಂತ ಇದೆ ನೋಡಿ ಮಾತಾಜಿ, ದಯವಿಟ್ಟು ಕ್ಷಮೆ ಇರ್ಲಿ, ನಾನು ಹೇಳ್ತಿರೋ ಮಧ್ಯದಲ್ಲಿ ಹೇಳ್ಬಾರ್ದು. ಜಸ್ಟ್ ನಾನು ಹ್ಯಾಂಡ್ ರೈಸ್ ಮಾಡಿದ್ನಲ್ವಾ ಅವಾಗ್ಲೇ, ನಾನು ಮಾತಾಡೋಕ್ ಮೊದ್ಲು ಹ್ಯಾಂಡ್ ರೈಸ್ ಮಾಡಿದ್ದೆ ನಾನು ಅವಾಗ್ಲೇ. ನಾನು ಸ್ವಲ್ಪ ಹೇಳೋದಿದೆ ಅಂತ ಹೇಳಿ ಹಂಗೆ ಹ್ಯಾಂಡ್ ರೈಸ್ ಮಾಡ್ಬೇಕು ಏನಾದ್ರು ಇದ್ರೆ. ನೋಡಿ, ಅವರು ನನ್ನಿಂದ ಉತ್ತರ ನಿರೀಕ್ಷಿಸ್ತಿದ್ದಾರೆ, ಅದು ಸ್ವಲ್ಪ ವೇಟ್ ಮಾಡಿ ಮಾತಾಜಿ. ನೀವು ಹೇಳಿರಿ ಆಮೇಲೆ, ಒಂದೇ ಒಂದ್ ನಿಮಿಷ ಇದೆ. ನೋಡಿ, ಸಾಧ್ಯವಾದಷ್ಟು ನಮ್ಮ ಮನೆಗಳಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಮನೆಗೆ ಹುಡ್ಕೊಂಡು ಬರ್ತಾರಂತೆ ಹಿರಿಯರು, ಮತ್ತೆ ನಮ್ಮ ಮನೆಯಲ್ಲಿ ಮಾಡಿದ್ರೆ ಇನ್ನ ನೋಡಿ, ನಾವು ಆ ಮನೆಗಳವರು ಆ ಮನೆಗಳಿಗೆ ಬರ್ತಾರೆ ಅನ್ನೋದು ವಿಚಾರ. ಅಲ್ದೇನೆ ನೀವು ಈ ಧಾರ್ಮಿಕ ಕೇಂದ್ರಗಳಲ್ಲಿ ನೋಡಿ, ಈಗ ಬ್ರಾಹ್ಮಣರಿಗೆ, ಭಕ್ತರಿಗೆ, ಸಾಧು ಜನಗಳಿಗೆ, ಹಸುಗಳಿಗೆ
ನೋಡಿ ಈ ತರದವ್ರಿಗೂ ಕೂಡ ಅವ್ರಿಗೆ ನೋಡಿ ಅವಾಗಲೇ ಶ್ವೇತ ಮಾತಾಜಿಯವ್ರು ಹೇಳ್ತಿದ್ರು, ವಿಜೇತ ಮಾತಾಜಿಯವರು, ನೀವು ಮಾಡಕ್ಕಾಗಲ್ಲ ಅಂದ್ರೆ ಕಾಡಿಗೆ ಹೋಗಿ ನೀವು ಕೈಗಳೆತ್ತಿ ನೋಡಿ, ಓ ಪಿತೃದೇವತೆಗಳೇ ನನ್ನ ಕೈಯಲ್ಲಿ ಏನು ಅರ್ಪಣೆ ಮಾಡಕ್ ಆಗ್ತಿಲ್ಲ ಅಂತ ಕೈ ಎತ್ತಿ ಕಾಡಲ್ಲಿ ಕೇಳ್ಕೊಂಡ್ರೇನು ಕೂಡ ಅವರು ಸಂತುಷ್ಟರಾಗ್ತಾರಂತೆ ಶ್ರದ್ಧೆಯಿಂದ. ನೋಡಿ ಅದನ್ನೇ ನೀವು ಮಾಡಕ್ ಒಂದು ಗೋಶಾಲೆಗೆ ಹೋಗಿ ಒಂದು ಹಸುಗೆ ಒಂದು ಗೋಗ್ರಾಸ ಒಂದು ಹುಲ್ಲು ಕೊಟ್ಟು, ಪಿತೃದೇವತೆಗಳೇ ನನ್ನ ಕೈಯಲ್ಲಿ ಇಷ್ಟೇ ಸಾಧ್ಯ, ದಯವಿಟ್ಟು ಸಂತೃಪ್ತರಾಗ್ರಿ ಅಂದ್ರೆ ಅವರು ಗೋಶಾಲೆಯಲ್ಲಿ ಹೋಗಿ ನೀವು ತಿನ್ಸಿದ್ರೇನು ಕೂಡ ಅವ್ರು ಸಂತೃಪ್ತರಾಗ್ತಾರಂತೆ. ಆ ತರ ಶ್ರದ್ಧೆಯಿಂದ ಕೇಳ್ಕೊಂಡ್ರೆ ನೋಡ್ರಿ ಈ ತರ ಪ್ರಭುಜಿ ನಿಮಗೆ ಸಾಧ್ಯವಾಗತ್ತೆ ಅಂದ್ರೆ ಮನೆಯಲ್ಲಿ, ಮತ್ತೆ ಸಾಧ್ಯವಾಗತ್ತೆ ಅಂದ್ರೆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಏನಾದ್ರು ನೋಡಿ ಗೋಶಾಲೆಗಳಲ್ಲಿ ದೇವಸ್ಥಾನಗಳಲ್ಲಿ ಸಾಧು ಸಂತರಿಗೆ ನೋಡಿ ನಿಮ್ ಪಿತೃಗಳ ಹೆಸರಲ್ಲಿ ನೀವು ಅರ್ಪಣೆ ಕೂಡ ಮಾಡಿಸ್ಬೋದು, ಆ ತರ ಕೂಡ ಮಾಡ್ಬೋದು. ಪ್ರಭು ನಿಮ್ಗೆ ಉತ್ತರ ಸಿಗ್ತಾ? ಪ್ರಭು ಉತ್ತರ ಸಿಗ್ತಾ ನಿಮ್ಗೆ? ಹರೇ ಕೃಷ್ಣ. ಜಮುನಾ ಮಾತಾಜಿ. ಓಕೆ, ಮ್ಯೂಟ್ ಆಗಿದ್ದೆ ಪ್ರಭು. ಸಿಕ್ತು ಪ್ರಭು. ಹಾ ಹರೇ ಕೃಷ್ಣ. ಮ್ಯೂಟ್ ಮಾಡಕ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ? ಪ್ರಭುಜಿ, ಕೆಲವರು ದೀಪಾವಳಿ ಹಬ್ಬದಲ್ಲಿ, ದಸರಾ ಹಬ್ಬದಲ್ಲಿ, ಮತ್ತೆ ಕೆಲವರು ಯುಗಾದಿ ಹಬ್ಬದಲ್ಲಿನೂ ಹಿರಿಯರ್ ಪೂಜೆ ಅಂತ ಮಾಡ್ತಾರ ಪ್ರಭುಜಿ. ಆತರ ಮಾಡ್ಬೋದಾ ಅಥವಾ ಪಿತೃಪಕ್ಷದಲ್ಲೇ ಮಾಡ್ಬೋದಾ? ಈಗ ಅದು ಡಿಸ್ಕಷನ್ ಆಯ್ತು. ಈಗ ಹೇಳಿದಾಯ್ತು. ಇದು ಮಾಡ್ಬೋದು. ಅವರವರ ಕುಟುಂಬದ ಹಿನ್ನೆಲೆ ಆ ತರ ಇದ್ರೆ ಆ ತರನೇ ಮಾಡ್ಬೋದು. ನಮ್ಮ ಕುಟುಂಬ ಪದ್ಧತಿ ನಾವು ಇದೇ ಅವತ್ತಿಂದ ಮಾಡ್ತಿದೀವಿ ಅಂದ್ರೆ ಅವತ್ತು ಕೂಡ ಮಾಡ್ಬೋದು. ಅದನ್ನೇ ದೀಪಾವಳಿ ಹಬ್ಬದವರೆಗೂ ಮಾಡ್ತಾರೆ. ವಿನೀತ ಮಾತಾಜಿ ತಾವೇನು ಹೇಳಕ್ ಹೋಗ್ತೀರಿ? ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಬಗ್ಗೆನೇ ಅವಾಗ್ಲೇ ಹೇಳ್ಬೇಕು ಅನ್ಕೊಂಡೆ. ಇದು ವರ್ಷದ್ದು ಇದಾಗ್ಲಿ ಬೇರೆ ಇದಾಗ್ಲಿ ಹಿರಿಯರ್ದು ಮಾಡ್ಬೇಕಾದ್ರೆ ಮನೇಲಿ ಅನುಕೂಲ ಇಲ್ಲ ಅಂದ್ರೆ ಆ ತರ ಸಂದರ್ಭದಲ್ಲಿ ವೈದಿಕ ಭವನ ಅಂತಾನೆ ಇದೆ ಪ್ರಭುಜಿ. ಶ್ರೀರಂಗಪಟ್ಟಣದಲ್ಲಾಗ್ಲಿ, ಮೈಸೂರು, ಬೆಂಗಳೂರು, ತುಮಕೂರು ಆತರ ದೊಡ್ಡ ದೊಡ್ಡ ಪ್ಲೇಸ್ ಗಳೆಲ್ಲ ವೈದಿಕ ಭವನ ಅಂತಾನೆ ಇದೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಮಾಡ್ಬೋದು ಮನೆಯಲ್ಲಿ, ಅಕಸ್ಮಾತ್ ಸಮಯ ಸಂದರ್ಭ ಅಂದ್ರೆ ಅಂತ. ಮಾಡ್ಬೋದು. ಕರೆಕ್ಟ್ ನೀವು ಹೇಳ್ತಿರೋದು. ನೋಡಿ ಹಂಗೆ ಶ್ರೀರಂಗಪಟ್ಟಣ ಅಲ್ಲಿ ಪಶ್ಚಿಮ ವಾಹಿನಿ ನೋಡಿ, ಅಲ್ಲಿಗೂ ತುಂಬಾ ಜನ ಹೋಗ್ತಾರೆ. ಗಯಾಗ ಹೋಗ್ತಾರೆ ನೋಡಿ. ಗಯಾಗ ಈ ಪಿತೃಪಕ್ಷದಲ್ಲಿ ಪಿಂಡದಾನ ಮಾಡೋದು ತುಂಬಾ ಶ್ರೇಷ್ಠ. ಹೋಗ್ಬೋದು ನೋಡಿ. ಅದೇ ತರನೇ ನಮ್ ಗೋಕರ್ಣಕ್ಕೂ ಹೋಗ್ಬೋದು. ಗೋಕರ್ಣದಲ್ಲೂ ಕೂಡ ನೋಡಿ ಪಿಂಡದಾನ ಮಾಡ್ತಾರೆ, ಶ್ರಾದ್ದ ಮಾಡ್ತಾರೆ ನೋಡಿ. ಎಲ್ಲಿ ನಮ್ಮ ಶ್ರೀರಂಗನಾಥ ಸ್ವಾಮಿ ಇದಾರೋ ಕಾವೇರಿ ತೀರ ನೋಡಿ, ಅಲ್ಲೆಲ್ಲ ಮಾಡ್ತಾರೆ. ಮಾಡ್ಬೋದು. ಯಾವುದೇ ನದಿ ತೀರದಲ್ಲಿ ಮಾಡ್ಬೋದು, ತೀರ್ಥ ಸ್ಥಳದಲ್ಲಿ ಮಾಡ್ಬೋದು. ಅದನ್ನ ವಿನೂತ ಮಾತಾಜಿಯವರು ಹೇಳ್ತಿದ್ದಾರೆ. ತುಂಬಾ ಧನ್ಯವಾದ ಮಾತಾಜಿ. ಮಾಡ್ಬೋದು. ಲಲಿತಾ ಮಾತಾಜಿ ನೀವೇನೋ ಕೇಳತಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇವಾಗ ದೇವ್ರಿಗೆ ಕೃಷ್ಣಂಗ್ ನೈವೇದ್ಯ ಇಟ್ಬಿಟ್ಟು ನೈವೇದ್ಯ ಮಾಡಿದ್ದನ್ನ ಪಿತೃಗಳಿಗೆ ಇಡ್ಬೋದು ಶ್ರದ್ಧೆಯಿಂದ ಅಂದ್ರಲ್ಲ, ಆ ಪಿಂಡ ತರ ಮಾಡೇ ಇಟ್ಬಿಟ್ಟು ಇಡ್ಬೋದಾ ಅಂತ? ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಪಿಂಡ ಮಾಡ್ತೀವಲ್ಲ, ಅದು ಪಿಂಡ ಮಾಡಿ ಇಡ್ಬೋದು. ಮಾಡೋದಕ್ಕೆ ಆತರ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ಬ್ರಾಹ್ಮಣ ಮುಖೇನ. ಅರ್ಥ ಆಯ್ತಾ? ನೀವು ತರ್ಪಣ ಕೊಡೋದು ಅಷ್ಟೇನೆ, ನೋಡಿ ಪಿಂಡದಾನ ಮಾಡೋದು ಅಷ್ಟೇನೆ ಒಬ್ಬ ಆಚಾರ್ಯ ಬ್ರಾಹ್ಮಣ ಮುಖೇನ ಮಾಡ್ಬೇಕು. ಅದನ್ನ ಈ ತರ ಮಾಡೋದಲ್ಲ. ನೀವು ಈಗ ಹೇಳ್ತಿರೋದು, ಇಲ್ಲಿ ಚರ್ಚೆ ಆಗ್ತಿರೋದು, ನೀವ್ ಹೇಳ್ತಿರೋದು ಪಿಂಡ ಅರ್ಪಣೆ, ಪಿಂಡದಾನ ಮಾಡೋದು. ಇದು ಪಿತೃಪಕ್ಷದಲ್ಲಿ ಭಗವಂತನಿಗೆ ನೈವೇದ್ಯವನ್ನ, ಭೋಗವನ್ನ ಅರ್ಪಣೆ ಮಾಡಿ ಅದನ್ನ ಪಿತೃಗಳಿಗೆ ಅರ್ಪಣೆ ಮಾಡೋದು. ಇವಾಗ ಪಿತೃಪಕ್ಷದಲ್ಲಿ ನಮ್ಮ ಮನೆಗಳಲ್ಲಿ ಮಾಡೋದು ನಾವು ಚರ್ಚೆ ಮಾಡ್ತಿದ್ವಿ. ಈ ತರ ಹೇಳ್ದಂಗೆ ಖಂಡಿತ ಮಾಡ್ಬೇಕು, ಮಾಡಬಹುದು. ಆದ್ರೆ ನಮಗ್ ನಾವೇ ಮಾಡಕ್ ಹೋಗ್ಬಾರ್ದು. ಒಬ್ರು ಹೇಳ್ಕೊಟ್ಟು ಮಾಡ್ಸೋರು ಒಬ್ರು ಬೇಕು. ಮತ್ತೆ ಸರಿ. ಅದಕ್ಕೆ ಪಿಂಡದಾನ ಬ್ರಾಹ್ಮಣ ಮುಖೇನನೇ ಮಾಡಿಸ್ಬೇಕು.
ಬ್ರಾಹ್ಮಣ ಮುಖೇನ ಮಾಡ್ಬೇಕು. ಹೌದು ಹೌದು ಮಾತಾಜಿ. ನೀವು ಎಲ್ಲಿದ್ದೀರಿ ಮಾತಾಜಿ? ವಾಸ ಎಲ್ಲಿ ನಿಮ್ದು? ಇಲ್ಲಿ ಬೆಂಗಳೂರು. ನಮ್ಮ ಟೆಂಪಲ್ ಅಲ್ಲಿ ಹಾ ಪ್ರತಿ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ದಿನ ನೀವು ಅದಕ್ಕೆ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಅಲ್ಲಿ ನೀವು ಅನ್ನದಾನ ಮಾಡ್ಬೋದು, ತರ್ಪಣ ಮಾಡ್ತಾರೆ. ಅಲ್ಲಿ ಪಿಂಡ ಅರ್ಪಣೆ ಮಾಡಕ್ಕೆ ಅವಕಾಶ ಇಲ್ಲ, ತರ್ಪಣೆಯನ್ನ ಮಾಡಿಸ್ತಾರೆ. ನೀವು ಬಂದು ಬೇಕಾದ್ರೆ ಗೋ ಸೇವೆ ಮಾಡ್ಬೋದು, ತರ್ಪಣ ಅರ್ಪಣೆ ಮಾಡ್ಬೋದು. ಬ್ರಾಹ್ಮಣ ಮುಖೇನ ಒಂದು 4-5 ಜನ ಬ್ರಾಹ್ಮಣರನ್ನ ಅವತ್ತು ಅದಕ್ಕೋಸ್ಕರನೇ ಆಹ್ವಾನ ಮಾಡಿ ಅವ್ರ ಕೈಯಲ್ಲಿ ಮಾಡಿಸ್ತಿರ್ತಾರೆ. ನೀವು ಕೂಡ ಬಂದು ಮಾಡ್ಬೋದು. ನೀವ್ ಎಲ್ಲಿದ್ದೀರಿ? ಬೆಂಗಳೂರಲ್ಲಿ ಇರ್ತೀರಿ? ಇಲ್ಲಿ ವಿಜಯನಗರ ಪ್ರಭುಜಿ. ಓಕೆ ಓಕೆ. ನೀವು ನಿಮ್ಮ ಹತ್ರದಲ್ಲಿ ಯಾರೇ ಒಬ್ಬ ಯಾವುದೇ ದೇವಸ್ಥಾನ ಬ್ರಾಹ್ಮಣರು ಎಲ್ಲಾರು ಮಾಡ್ತಿದ್ದಾರೆ ಅಂದ್ರೆ ಬೇಕಾದ್ರೆ ಕೇಳಿ, ಅವ್ರು ಮಾಡ್ತಾರೆ ಅಂದ್ರೆ ಅಲ್ಲಿ ಮಾಡಿಸಿ, ಇಲ್ಲದೆ ಇದ್ರೆ ನೀವು ನಮ್ಮ ದೇವಸ್ಥಾನ ಕೂಡ ಬಂದು ಮಾಡಿಸ್ಬೋದು. ಯಾರಾದ್ರೂ ಮಾಡಿ ಕೊಡುವಂಥದ್ದು ನಿಮ್ಗೆ ಗೊತ್ತೇ ಇರ್ತಾರೆ, ಸುತ್ತಮುತ್ತ ಇರ್ತಾರೆ. ಸರಿ, ಕೊಟ್ಟು ಅವರಿಗೆ ತಕ್ಷಣ ಕೊಟ್ಟು ಮಾಡಬಹುದು. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ಗೋಶಾಲೆ ಹಸುಗೆ ಕೊಡ್ಬೇಕು, ಮನೆ ಮುಂದೆ ಬರ್ತಾವ ಪ್ರಭುಜಿ ಹಸುಗಳು, ಅವಕ್ಕೂ ಕೊಡ್ಬೋದಾ ಅಂತ? ನೀವೇ ಹೇಳಿ ಮಾತಾಜಿ. ಗೀತಾ ಮಾತಾಜಿ. ಹಂಗಲ್ಲ ಪ್ರಭುಜಿ, ನಾವು ಇವಾಗ ಗೋಶಾಲೆಗೆ ಹೋಗಕ್ಕಾಗಲ್ಲ, ಮನೆ ಮುಂದೆ ಎಲ್ಲ ಹಸುಗಳು ಬರ್ತಿರ್ತಾವಲ್ಲ, ಕೊಡ್ಬೋದಾ ಅಂತ ಕೇಳ್ತಾ ಇದೀನಿ ಪ್ರಭುಜಿ. ಅಲ್ಲ, ನಾನು ಜಸ್ಟ್ ನಿಮ್ಮನ್ನ ಕೇಳ್ತಿದ್ದೀನಿ ಮಾತಾಜಿ. ಎಲ್ಲ ಹಸುನೇ ಅಲ್ವಾ ಎಲ್ಲ ಹಸುಗಳು ಒಂದೇನೆ ಅಲ್ವಾ ಪ್ರಭುಜಿ? ಇರ್ಲಿ. ಹಸು ಅಂದ್ರೆ ಗೋಮಾತ ಅಂದ್ರೆ ಗೋಮಾತನೆ. ಅದೊಂದು ಬೀದಿಲಿ ಇರ್ಲಿ, ನಿಮ್ ಮನೆಯಲ್ಲೇ ಇರ್ಲಿ. ನೋಡಿ, ಹಿಂದಿನ ಕಾಲ ನಾವೆಲ್ಲ ದನ ಮೇಯಿಸೋರೆ ನಾವೆಲ್ಲರೂ ಅಲ್ವಾ ಮಾತಾಜಿ? ಗೀತಾ ಮಾತಾಜಿ. ಹಾ ಪ್ರಭುಜಿ. ನಮ್ಮ ಮನೇಲಿ ಹಸು ಇದೆ ಅಂದ್ರೆ ನಮ್ಮ ಮನೆಗೆ ಹಸು ಸೇವೆ ದಿನನಿತ್ಯ ಬೆಳಗ್ಗೆ ಎದ್ದು ರೈತರ ಮಕ್ಕಳು ಏನ್ ಮಾಡ್ತಾರೆ ಹೇಳಿ? ಗೋ ಸೇವೆನೆ ಮಾಡ್ತಾರೆ. ಇಲ್ಲ ಪ್ರಭುಜಿ, ಇಲ್ಲಿ ಎಲ್ಲ ಬರ್ತಿರ್ತಾವ ಹಸುಗಳು, ದೇವ್ರು ಬಿಟ್ರವು. ಮಾಡ್ಬೋದು, ಖಂಡಿತ ಮಾಡ್ಬೋದು ಮಾತಾಜಿ. ನಿಮ್ ಮನೆ ಹಸುಗೆ ಮಾಡ್ಬೋದು. ಏನಾದ್ರು ಇದ್ರೆ, ಯಾರಾದ್ರೂ ಮನೆಗಳಲ್ಲಿ ನಿಮ್ದೇ ಹಸು ಇದ್ರೆ ನಿಮ್ ಹಸುಗೆನೆ ನೋಡಿ ದಿನ ತಿನ್ನಿಸ್ತಾರೆ, ಹುಲ್ಲಾಕ್ತಾರೆ, ನೀರ್ ಕುಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅದು ಮಾಡ್ತಿರೋರು ಹೊಸದಾಗಿ ವಿಶೇಷವಾಗಿ ಏನು ಮಾಡ್ಬೇಕಾಗಿಲ್ಲ. ಪೂಜೆ ಮಾಡಿ ಅವ್ರು ಮಾಡೋಂಥದ್ದು ಮಾಡಬಹುದು ಮಾತಾಜಿ. ನಾನು ಜಸ್ಟ್ ನಿಮ್ಗೆ ಹಂಗೆ ಹೇಳ್ದೆ ಅಷ್ಟೇನೆ, ಬೇಜಾರಾಗ್ಬಿಡಿ ಗೀತಾ ಮಾತಾಜಿ. ಇಲ್ಲ ಪ್ರಭುಜಿ, ತಿಳ್ಕೊಂಡೆ ಅಷ್ಟೇ ನಾನು. ಮನೆ ಮುಂದೆ ಬರುವಂತ ಹಸುಗಳಿಗೆ ನಾನು ವಿಶೇಷವಾಗಿ ಜೈನರು ನೋಡಿದ್ದೀನಿ, ಅವ್ರು ಬೆಲ್ಲ ತಿನ್ನಿಸ್ತಾರೆ ಮನೆ ಮುಂದೆ. ಹಸುಗಳು ನಾನು ಹೊಸಪೇಟೆಯಲ್ಲಿ ನೋಡಿದ್ದೆ, ಮನೆಗಳು ಹುಡ್ಕೊಂಡು ಬರ್ತಿದ್ವು ಹಸುಗಳು, ಏನಾದ್ರು ಕೊಡ್ತಿದ್ರು. ಪ್ರಭುಜಿ, ನಮ್ಮನೆ ಹತ್ರಕ್ಕಷ್ಟು ಹುಡಿಕೊಂಡ್ ಬಂದ್ಬಿಡ್ತಾವ ಪ್ರಭುಜಿ. ಇನ್ನು ಅವ್ರು ಬಿಡಲ್ಲ, ಅವ್ರು ಮೇಸಕ್ ಬರೋರು ಇವ್ರು ಏನಾದ್ರು ಅದು ಇದು ಇಟ್ಬಿಡ್ತಾರೆ ಅಂತ ಮೇಲೆ ಪ್ರಭುಜಿ. ನಾನ್ ಏನಾದ್ರು ಅಕ್ಕಿ ಬೆಲ್ಲ ಏನಾದ್ರು ಇದ್ರು ಕೊಟ್ಬಿಡ್ತಿದ್ದೆ ಪ್ರಭುಜಿ. ಅವ್ರು ಹಸುಗಳ ಹುಡಿಕೊಂಡ್ ಬರ್ತಿತ್ ನೋಡ್ರಿ ಪ್ರಭುಜಿ. ಹಸುಗಳು ಎಲ್ಲಿದ್ದ ಹಸುಗಳೇ ಸೇವೆ ಮಾಡಬಹುದು. ಏನಾದ್ರೂ ಗೋಶಾಲೆಗೆ ಮಾಡಿದ್ರೆ ಪಾಪ ಅವ್ರಿಗೆ ನಮ್ ಸಹಾಯ ಬೇಕಾಗಿರುತ್ತೆ. ಅವರು ವಿಶೇಷವಾಗಿ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆ ರಕ್ಷಣಾ ಪ್ರಯತ್ನದಲ್ಲಿ ನಮ್ದು ಒಂದು ಪಾತ್ರ ಆದ್ರೆ ಅದು ಉತ್ತಮ ಅಂತ ಒಂದು ವಿಷಯ ಮಾತಾಜಿ. ನಿಮ್ಮನೇಲೆ ಹಸು ಇದ್ರೆ, ನಿಮ್ಮ ಮನೆ ಮುಂದೆನೆ ಹಸು ಬಂದ್ರೆ ಅಲ್ಲೂ ಕೂಡ ಮಾಡ್ಬೋದು. ಏನಾದ್ರೂ ಗೋಶಾಲೆಗೆ ನಾವು ಸಹಾಯ ಮಾಡ್ತೀರಿ ಅಂದ್ರೆ ಒಳ್ಳೇದು. ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ ಪ್ರಭುಜಿ. ಪವಿತ್ರ ಮಾತಾಜಿ. ಹರಿ ಕೃಷ್ಣ ಪ್ರಭು, ಸತ್ತ ನಂತರ ಬೇರೆ ಜೀವಿಯಲ್ಲಿ ನಮ್ಮ ಆತ್ಮ ಹೋಗುತ್ತೆ ಅಲ್ವಾ, ಮತ್ತೆ ತರ್ಪಣ ಕೊಡೋದು ಯಾಕೆ? ಈಗಾಗಲೇ ವಿಜೇತ ಮಾತಾಜಿ ಇದು ಉತ್ತರ ಕೊಟ್ಟಿದ್ದಾರೆ. ಹೇಳಿ ಮಾತಾಜಿ, ಮತ್ತೆ ಇನ್ನೊಂದ್ಸತಿ. ನೀವು ಅವ್ರದ್ದು ಉತ್ತರ ಹೇಳಿದಿರಿ ನೀವು. ಅದೇ, ಈಗ ತರ್ಪಣ ಕೊಟ್ಟಾಗ ಪಿತೃದೇವತೆಗಳು ಬರ್ತಾರೆ ಕೆಲವೊಂದ್ ಬಾರಿ, ಆತ್ಮಗಳು ಬರಕ್ಕಾಗ್ಲಿಲ್ಲ ಅಂದ್ರೆ. ಆದ್ರೆ ನಮ್ಮ ಋಣ ಏನಿರುತ್ತೆ, ನಮ್ಮ ಋಣನ ನಾವು ತೀರಿಸ್ಕೊಳೋದಕ್ಕೋಸ್ಕರ ಕಂಪಲ್ಸರಿ ತರ್ಪಣವನ್ನ ಅರ್ಪಣೆ ಮಾಡ್ಲೇಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಹೌದು, ಕರೆಕ್ಟ್ ಆಗಿ ಹೇಳಿದ್ರು ಮಾತಾಜಿ. ನೋಡಿ, ಈ ತರ್ಪಣ ನೋಡಿ, ಇದು ಅವು ಬೇರೆಯಾಗಿ ಹುಟ್ಟಿದ್ರೇನು ಕೂಡ ಇದು ನಾವು ತರ್ಪಣ ಕೊಡುವಂಥದ್ದು ನೋಡಿ, ಈ ಜೀವ ಆತ್ಮಗಳಿಗೆ ಅದು ಉದ್ಧಾರ ಆಗಿ ಅವು ಹೋಗಿದ್ರೇನು ಕೂಡ ನೋಡಿ, ಪ್ರಹ್ಲಾದ್ ಮಹಾರಾಜ ಕೂಡ ಮಾಡ್ತಾನೆ ಅಂತ ಮಾತಾಜಿ ಅವರಿಗೆ ಹೇಳಿದ್ರು. ಪ್ರಹ್ಲಾದ ಮಹಾರಾಜ್ಗೆ ನರಸಿಂಹದೇವರು 7 ತಲಾಂತರಗಳು ಹಿಂದೆ ಮುಂದೆ ಎಲ್ಲ ಉದ್ಧಾರ ಹೋಗ್ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ.
ನೋಡಿ ಆದ್ರೂ ಕೂಡ ಪ್ರಹ್ಲಾದ್ ಮಹಾರಾಜ್ ಕೊಡ್ತಾರೆ ನೋಡಿ. ಹಂಗೆ ಅಲ್ಲಿ ಆ ಭಾವಾರ್ಥದಲ್ಲಿ ಅಲ್ಲಿ ಅದ್ರಲ್ಲಿ ಬರೀತಾರೆ ಆಕ್ಚುಲಿ ನೋಡಿ. ಹಂಗೆ ಉದ್ಧಾರ ಹೋಗಿದ್ರೇನು ಕೂಡ ಅವರು ಮೋಕ್ಷ ಪಡ್ಕೊಂಡು ಹೋಗಿದ್ರೇನು ಕೂಡ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಮತ್ತೆ ನಾವು ಸ್ಪಷ್ಟವಾಗಿನೂ ಹೇಳಕ್ಕಾಗಲ್ಲ. ನಮ್ಗೆ ಗೊತ್ತಾ ಬೇರೆ ಆತ್ಮ ಹೋಗಿರ್ತವೆ ಅಂತ ಹೇಳಿ ನಮ್ಗೆ ಗ್ಯಾರಂಟಿ ಗೊತ್ತಾ ಅಲ್ವಾ? ಗ್ಯಾರಂಟಿ ಹೇಳಕ್ಕಾಗತ್ತ? ನಾವು ಗೊತ್ತಿರೋದಿಲ್ಲ ಆಕ್ಚುಲಿ ಅಲ್ವಾ? ಗೊತ್ತಿರೋದಿಲ್ಲ. ಹಂಗಾಗಿ ನಮ್ಮ ಕೆಲಸ ನಾವು ಮಾಡ್ಬೇಕು. ಇದರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ, ನಮ್ಮ ಆತ್ಮ ಪರಿವರ್ತನೆ ಆಗತ್ತೆ, ಶುದ್ಧಿ ಆಗತ್ತೆ. ನಮ್ಮ ಆತ್ಮ ಉದ್ಧಾರದ ಬಗ್ಗೆ ಯೋಚನೆ ಮಾಡ್ತೀರಿ. ಆ ಆತ್ಮಕ್ಕೆ ಎಷ್ಟು ಉದ್ಧಾರ ಆಗುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಕೊನೆ ಪಕ್ಷ ನಾನಾದ್ರೂ ಚಿಂತಿಸ್ಬೇಕು ನೋಡಿ. ನಾನೊಂದು ಆತ್ಮ ನೋಡಿ, ಒಂದು ದೇಹದ ಬಿಡುವಂತ ದಿನ ಸಂದರ್ಭ ಬರುತ್ತೆ ನೋಡಿ. ಈ ದೇಹ ಅಲ್ಲ ಅಂತ ಗೊತ್ತಾಗತ್ತೆ ಮೊದಲನೇ ವಿಷಯ ಅಲ್ವಾ? ಫಸ್ಟ್ ಆಫ್ ಆಲ್ ಯಾರು ಈ ತರ ತರ್ಪಣೆ ಮಾಡ್ತಾರೆ ಅವರು ನಾನು ದೇಹ ಅಲ್ಲ ಆತ್ಮ ಅಂತ ಅರಿವು ಇದ್ದು ಮಾಡ್ತಾರೋ ಇಲ್ಲದೆ ಇದ್ದು ಮಾಡ್ತಾರೋ? ನಾನು ದೇಹ ಅಂತ ಯಾರಾದ್ರೂ ತರ್ಪಣೆ ಮಾಡಕ್ಕಾಗತ್ತಾ? ಆತ್ಮ ಅಂತಾನೆ ಪೂರ್ವಿಕರು ಅಷ್ಟೇ, ದೇಹ ಅಲ್ಲ ಆತ್ಮ ಅಂತಾನೆ ಆ ಭಾವ ಮೊದಲು ನಾವು ಕಲಿತೀವಿ ನೋಡಿ. ಅದಕ್ಕೋಸ್ಕರ ನೋಡಿ ಮಾತಾಜಿಯವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸತ್ತ ನಂತರ ಬೇರೆ ಜೀವಿಯಲ್ಲಿ ನಮ್ಮ ಆತ್ಮ ಹೋಗುತ್ತೆ ಅಲ್ವಾ, ಮತ್ತೆ ತರ್ಪಣೆ ಕೊಡೋದು ಯಾಕೆ ಅಂದ್ರೆ ಹಂಗೆ. ಅದಕ್ಕೋಸ್ಕರ ಒಳ್ಳೆ, ತುಂಬಾ ಒಳ್ಳೆ ಪ್ರಶ್ನೆ. ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇವಾಗ ಮಾತಾಜಿಯವ್ರು ಹೇಳಿದ್ರು ಒಂದ್ ಮರದ ಕೆಳಗ್ ಕುತ್ಕೊಂಡ್ರು ಅದ್ರ ಋಣ ಇರುತ್ತೆ, ಏನಾದ್ರ ಒಬ್ರು ಕೊಟ್ಟಿದ್ದು ಒಬ್ರು ಇಸ್ಕೊಂಡಿದ್ದು ಅದೆಲ್ಲ ಋಣ ಇರುತ್ತೆ ಅಂತಾರಲ್ಲ ಪ್ರಭುಜಿ. ಮತ್ತೆ ಇವಾಗ ನಾವು ಹೆಣ್ಮಕ್ಳಾಗಿ ಮತ್ತೆ ಆ ಋಣನ ಹೆಂಗೆ ತೀರ್ಸ್ಕೊಳ್ಳೋದು ಪ್ರಭುಜಿ? ನೋಡಿ, ಇದನ್ನ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ನಾವು ಈಗಾಗ್ಲೇ ತುಂಬಾ ಚರ್ಚೆ ಮಾಡಿದಿರಿ. ಯಾರಾದ್ರೂ ಶ್ಲೋಕ ತಗೊಂಡು ಓದ್ಬೋದು ನೋಡಿ. ಏನೇನ್ ಋಣಗಳು ಅಂತ ಈಗ ಹೆಸರಿಸಿದ್ರಲ್ವಾ ನೋಡಿ. ಆ ಋಣಗಳೆಲ್ಲನೂ ಪಿತೃ ಋಣ, ದೇವ ಋಣ, ಮಾತೃ ಋಣ, ಋಷಿ ಋಣ ನೋಡಿ, ಮನುಷ್ಯ ಜೀವ ಋಣ, ಭೂತ ಋಣ ಇವೆಲ್ಲ ಇರ್ತವೆ. ಇವನ್ನೆಲ್ಲ ನಮ್ಮ ಕೈಯಲ್ಲಿ ನಿಜವಾಗ್ಲೂ ಮುಗಿಸ್ಕೊಂಬಿಡಕ್ ಆಗಲ್ಲ. ಅದಕ್ಕೇನ್ ಮಾಡೋದು? ಯಸ್ಮಿನ್ ತುಷ್ಟಿ ಜಗತ್ತುಷ್ಟಿ. ಯಾರು ಕೃಷ್ಣನ ತೃಪ್ತಿ ಮಾಡೋ ಪ್ರಯತ್ನ ಮಾಡೋದು ನೋಡಿ. ಮರಕ್ಕೆ ನೀರು ಹಾಕುವಂತ ತತ್ವ. ಒಂದೊಂದು ಎಲೆಗೂ ಹಾಕಿ, ಒಂದೊಂದು ಕಾಂಡಕ್ಕೂ ಹಾಕಿ, ಒಂದೊಂದು ಹೂವಿಗೆ ಹಾಕಿ ಎಲ್ಲ ಮಾಡಕ್ ಆಗತ್ತ? ನೀರು ಎಲ್ಲಿ ಕೊಡ್ಬೇಕು ನಾವು? ಬೇರಿಗೆ ಹಾಕ್ಬೇಕು. ಅದೇ ಕೃಷ್ಣ ನೋಡಿ. ನಾವು ಆಹಾರ ನಮ್ಮ ದೇಹದಲ್ಲಿ ಒಂದೊಂದು ಭಾಗಕ್ಕೂ ಆಹಾರ ತಿನ್ನಿಸ್ತೀವ. ಕೈಗೆ, ಕಾಲ್ಗೆ, ತಲೆಗೆ, ಕಿವಿಗೆ, ಮೂಗ್ಗೆ ಆಹಾರ ಎಲ್ಲ ಹಾಕೋತೀವಿ? ಬಾಯಿಗೆ ಹಾಕಂತೀವಿ. ಹಂಗೆ ನೀವು ಕೃಷ್ಣನನ್ನ ಸಂತೃಪ್ತಿ ಮಾಡೋ ಪ್ರಯತ್ನ ಮಾಡಿ. ನೀವು ಒಂದೊಂದನ್ನು ಋಣ ನೋಡಿ. ಇದನ್ನೇ ಆ ಭಾಗದಲ್ಲಿ ಓದಿದ್ರೆ ಭಗವದ್ಗೀತೆ ಆ ಶ್ಲೋಕದಲ್ಲಿ ರೂಪಾದ್ರೆ ಅದನ್ನ ಕೋಟ್ ಮಾಡ್ತಾರೆ ಶ್ರೀಮದ್ ಭಾಗವತದಿಂದ ನೋಡಿ. ಆಮೇಲೆ ಮಾಧವೇಂದ್ರ ಪುರಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಹಂಗೆ ಮಾತಾಜಿಯವರು ಇದಕ್ಕೆ ಆಲ್ರೆಡಿ ಉತ್ತರ ಹೇಳಿದ್ರು. ಕೃಷ್ಣನ ತೃಪ್ತಿ ಮಾಡೋ ಪ್ರಯತ್ನ ಮಾಡಿ ಎಲ್ಲ ಋಣಗಳು ತನಗೆ ತಾನೇ ಅದು ಎಲ್ಲ ಪೂರೈಸ್ಬಿಡ್ತದೆ. ಯಸ್ಮಿನ್ ತುಷ್ಟಿ ಜಗತ್ತುಷ್ಟಿ. ಕೃಷ್ಣ ತೃಪ್ತಿ ಆದ್ರೆ, ಕೃಷ್ಣನ್ಗೆ ನಾವು ಋಣ ತೀರ್ಸಿದ್ರೆ ಅಂದ್ರೆ ಸೇವೆ, ಭಕ್ತಿ ಸೇವೆಗಳು ಮಾಡಿದ್ರೆ ಬಾಕಿ ಎಲ್ಲಾನು ಚುಕ್ತೆ ಆಗ್ಬಿಡ್ತಾವ. ಮತ್ತೆ ಇಲ್ಲದೆ ಇದ್ರೆ ತೀರ್ಸಕ್ಕೆ ತುಂಬಾ ಕಷ್ಟ ಮಾಡ್ತೀವಿ. ಒಂದೊಂದು ನಾನು ಅದನ್ನು ತೀರಿಸ್ತೀನಿ, ಇದನ್ನು ತೀರಿಸ್ತೀನಿ, ಅದನ್ನು ಮಾಡ್ತೀನಿ ಅಂದ್ರೆ ಕಷ್ಟ ನೋಡಿ. ನೀವೇನ್ ನೋಡಿ, ನಿಮ್ಮ ಬಂಧು ಬಳಗದಲ್ಲೇ ನೋಡಿ, ನೀವು ಎಷ್ಟೊಂದು ಅವ್ರಿಗೆ ಸಹಾಯ, ಉಪಕಾರ, ಒಳ್ಳೇದು ಅಂತ ಮಾಡಕ್ ಹೋದ್ರೆ ಅವ್ರ ತೃಪ್ತಿ ಆಗೋದಿಲ್ಲ ಅಲ್ವಾ? ನೋಡಿರ್ತೀರಾ, ಗಮನಿಸಿರ್ತೀರಾ? ಪ್ರಭುಜಿ, ಹೌದು ಪ್ರಭುಜಿ. ಇಷ್ಟರಲ್ಲೇ ತಿಳ್ಕೊಡೋದು. ಏನೇ ಮಾಡಿ ನೋಡಿ, ಅದು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ತೃಪ್ತಿ ಅಂದ್ರೆ ನಾಳೆ ತೃಪ್ತಿ ಅಂತಾರೆ ಅಲ್ವಾ? ಹಂಗಾಗಿ ನಿಮ್ಮ ಗಮನ ಕೃಷ್ಣನ ಹೆಂಗೆ ಬೇರಿಗೆ ನೀರ್ ಹಾಕುವಂತ ಉಪಾಯ ಇದೆಯೋ, ಮರಕ್ಕೆ ನೀರ್ ಕೊಡ್ಬೇಕು ಅಂದ್ರೆ ಆ ತರ ನೀವು ಮಾಡಿ. ಎಲ್ಲ ಋಣಗಳು ತೀರೋಗ್ತವೆ. ಅದ್ರ ಜೊತೆಗೆ ಕರ್ತವ್ಯ ಅಂತ ಏನೇನೆಲ್ಲ ನೀವು ಧರ್ಮ ಅಂತ ಏನೇನೆಲ್ಲ ಮಾಡಕ್ಕೆ ಪ್ರಸ್ತುತ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ. ಸಾಧ್ಯ ಇರೋದನ್ನೆಲ್ಲ ಮಾಡಿ. ಅರ್ಥ ಆಯ್ತು ಮಾತಾಜಿ? ಸಾಧ್ಯ ಇರೋನೆಲ್ಲ ಹೋಗಿ ಕೃಷ್ಣ ತೃಪ್ತಿಗೆ ನಿಮ್ಮ ಪ್ರಾಧಾನ್ಯತೆ ಕೊಡಿ. ಬಾಕಿ ಎಲ್ಲಾನು ಇದ್ರೆ ಆಗೋದಿಲ್ಲ.
ಹಾ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಮತ್ತೆ ಕೃಷ್ಣ. ವಿಜೇತ ಮಾತಾಜಿ. ವಿಜೇತ ಮಾತಾಜಿ. ಪ್ರಭುಜಿ ಅದು ಶ್ಲೋಕ ಹೇಳ ಪ್ರಭುಜಿ. ಹೇಳಿ ಭಗವತ್ ಹೇಳಿ. ಶ್ರೀಮದ್ ಭಾಗವತಂ ಅಲ್ಲಿ 11ನೇ ಸ್ಕಂದ 5ನೇ ಅಧ್ಯಾಯ 41ನೇ ಶ್ಲೋಕ. ದೇವರ್ಷಿ ಭೂತಾಪ್ತ ನೃಣಾಂ ಪಿತॄಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾ ಯಃ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಉಳಿದೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ, ಯಾರ ಹಂಗೂ ಇಲ್ಲ. ದೇವತೆಗಳು, ಋಷಿಗಳು, ಒಟ್ಟಿನಲ್ಲಿ ಜನತೆ, ಬಂಧುಗಳು, ಮಾನವ ಕುಲ, ಪಿತೃಗಳು ಯಾರ ಹಂಗೂ ಇಲ್ಲ, ಋಣವೂ ಇಲ್ಲ. ಹರೇ ಕೃಷ್ಣ. ಇದನ್ನ ಎಲ್ಲ ಓದ್ಕೊಳ್ಳಿ, ಕಂಠಪಾಠ ಮಾಡ್ಕೊಂಬಿಡಿ. ನಿಮ್ಮ ಎಲ್ಲ ಋಣಗಳು ನೋಡಿ ಇದರಿಂದ ಅರ್ಥ ಆಗೋಗುತ್ತೆ, ಗೊತ್ತಾಗುತ್ತೆ, ತೃಪ್ತಿ ಆಗ್ಬಿಡ್ತದೆ. ಹರೇ ಕೃಷ್ಣ. ಪ್ರಭುಜಿ ಮತ್ತೆ ಇದು ಪಿಂಡ ಪ್ರದಾನ ಟೈಮ್ ಇಂದು ಬಂದ್ರೆ ಯಾವಾಗ ಮಾತಾಜಿ ಅವ್ರ ಹಸ್ಬೆಂಡಿಗೆ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ, ಶುಚಿ ಮಾಡೋದು ಮತ್ತೆ ಅಡುಗೆ ಮಾಡೋದು, ಅದರಿಂದ ಅವರು ಇದನ್ನು ಪಾರ್ಟ್ ಇರುತ್ತೆ ಅಂತ ಕೇಳಿದೆ ಪ್ರಭುಜಿ. ಹೌದು, ನೀವು ಹೇಳಿದ್ರಿ ಅದನ್ನ. ನೋಡಿ ಮಹಾಲಯ ಅಮಾವಾಸ್ಯೆಗೆ ಅಂದ್ರೆ ನೋಡಿ ಒಂದು ಫೀಸ್ಟ್ ಮಾಡ್ತಾರೆ ಪಿತೃಗಳಿಗೆ ಅಂತೇಳಿ. ಅದಕ್ಕೆ ಹೆಣ್ಮಕ್ಳದೇ ಕೆಲಸ ಅದನ್ನ ಮಾಡೋದು, ಶುದ್ಧಿಯಾಗಿ ಶುಚಿಯಾಗಿ ಮಾಡಬೇಕು ಅಂತ ಆಕ್ಚುಲಿ ನೀವು ಹೇಳಿದ್ದು. ನೋಡಿ ಹಂಗೆ ಪಿಂಡ ಪ್ರದಾನ ಅನ್ನುವಂಥದ್ದು ಬ್ರಾಹ್ಮಣ ಮುಖಾಂತರನೇ ಮಾಡಬೇಕು. ಅದನ್ನ ಅಡುಗೆ ಮಾಡಿ ಮಾಡೋದಿಲ್ಲ. ಅದನ್ನ ನೋಡಿ ಅಕ್ಕಿ ಇಟ್ಟು ನೋಡಿ ಅದನ್ನೇ ಬೆಳಗ್ಗೆ ಮಾತಾಡ್ತಿದ್ವಿ, ಜ್ಞಾಪಕ ಇದೆಯಾ? ಹೌದು ಪ್ರಭುಜಿ. ಅಕ್ಕಿ ಹಿಟ್ಟಿನ ಹುಂಜ ಮಾಡಿ. ಅಕ್ಕಿ ಹಿಟ್ಟಿನ ಹುಂಜ ನೋಡಿ, ಹಿಟ್ಟಿನ ಹುಂಜ ನೋಡಿ ಆ ಥರದ್ದು ನೋಡಿ ಹಿಂದೆ ಮಾಡಿ ಬಲಿ ಕೊಡೋರು, ಅದು ಬೇರೆ ವಿಷಯ. ಇದು ಮೀನುಗಳಿಗೆ ಹಾಕೋದು. ಇದನ್ನು ವಿಶೇಷವಾಗಿ ಯಾವಾಗ ಮಾಡಿಸ್ತಾರೆ ನೋಡಿ, 11ನೇ ತಿಥಿ ಅಪರ ಕರ್ಮಗಳು ಎಲ್ಲ ಮಾಡಿಸ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಮಾಡಿಸ್ತಾರೆ. ನೀವು ತೀರ್ಥ ನೋಡಿ, ಪಶ್ಚಿಮ ವಾಹಿನಿ, ಗೋಕರ್ಣ ನೋಡಿ ಇಂಥವುಗಳು ಅಲ್ಲಿ ಹೋದಾಗ ಅಲ್ಲಿ ಆ ಸ್ಥಳದಲ್ಲಿ ಮಾಡಿಸ್ತಾರೆ. ಬ್ರಾಹ್ಮಣ ಮುಖೇನನೇ ಮಾಡಬೇಕು ನೋಡಿ. ನಾವು ಮಥುರಾಗ ಹೋಗಿದ್ವಿ, ಅಲ್ಲಿ ವಿಶ್ರಾಮ್ ಘಾಟ್ಗೆ ಹೋಗಿದ್ವಿ. ವಿಶ್ರಾಮ್ ಘಾಟಲ್ಲಿ ಒಬ್ಬ ಚತುರ್ವೇದಿ ಪಂಡಿತ್ ಜಿ ಒಬ್ರು ಬಂದು ತರ್ಪಣ ನೀರು ಜಲ ಅರ್ಪಣೆ ಮಾಡಿಸ್ತಾರೆ, ಜ್ಞಾಪಕ ಇದೆಯಾ? ಆ ಪ್ರಭುಜಿ ಸ್ಥಾಪನೆ ಇದೆ. ನೋಡಿ ಇವರೆಲ್ಲ ಪ್ರಭುಜಿ ನಾವೆಲ್ಲ ಇದ್ವಿ. ಪಾರ್ವತಮ್ಮ ಮಾತಾಜಿ, ನಾವು ಸೌಮ್ಯ ಮಾತಾಜಿ ಎಲ್ಲ ಇದ್ವಿ, ಗೀತಾ ಮಾತಾಜಿ. ಇಂಥ ಸ್ಥಳಕ್ಕೆ ಹೋಗಿ ಬ್ರಾಹ್ಮಣ ಮುಖೇನ ನೋಡಿ ತರ್ಪಣ ಕೊಡೋದು ನೋಡಿ, ಅವೆಲ್ಲ ಆ ಜಲನ ತಗೊಂಡು ಬೇಕಾದ್ರೆ ಮಾಡಿಸ್ಬೋದು. ಅದು ಬೇರೆ. ಈ ಮಹಾಲಯ ಅಮಾವಾಸ್ಯೆ ಅಲ್ಲಿಗೆ ಹೋಗಿ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಖಂಡಿತ ಮಾಡಬೇಕು. ಹರೇ ಕೃಷ್ಣ. ಈಗ ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮ ನಾಳೆ ನಮ್ಮ ಸರ್ವಪವನ ನಿತ್ಯಾನಂದ ಪ್ರಭುಜಿಯವರು ಬಹಳ ವಿಸ್ತಾರವಾಗಿ ವಿಸ್ತೃತವಾಗಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ತರ ಹೇಳ್ತಾರೆ. ನಾಳೆ ಅವ್ರ ಗುಂಪಿನವರು ಬರ್ತಾರೆ. ಅವರೇ 100 ಜನಕ್ಕೆ ಮೇಲೆ ಇದ್ದಾರೆ. ನಾವು 100 ಜನ ಹತ್ರ ಇದ್ದೀವಿ. ಇನ್ನೊಂದು ಯಾವುದೋ ಬೇರೆ ಗ್ರೂಪ್ನ ಕರೀತೀರಿ ಅಂತ ಹೇಳ್ತಿದ್ದಾರೆ. ಈ ಲಿಂಕ್ ಬಹುಶಃ ವರ್ಕ್ ಮಾಡೋದಿಲ್ಲ. ಇಲ್ಲ ನಮ್ಮ ಈ ವರ್ಕ್ ಇದರಲ್ಲೇ ಮಾಡಿದ್ರೆ ನಾವು ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೀವಿ. ಅವರು 2 ದಿನದ ಪ್ರವಚನ ಈ ವಿಷಯವಾಗಿ ಕೊಡೋರಿದ್ದಾರೆ. ಹಾಗಾಗಿ ತಮಗೆ ಹಲವಾರು ಪ್ರಶ್ನೆಗಳ ಉತ್ತರ ನಾಳೆ ನಾಡಿದ್ದು 2 ದಿನಗಳ ಪ್ರವಚನದಲ್ಲಿ ಸಿಗುತ್ತೆ. ಅವರು ಹಿಂದೆನೂ ನಮ್ಮ ಗ್ರೂಪಲ್ಲಿ ಹಿಂದೆ ಒಂದ್ಸತಿ ಮಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು ವಿವರವಾಗಿ. ಅದನ್ನ ಆ ಪ್ರವಚನವನ್ನು ತಾವೆಲ್ಲರೂ ನಿರೀಕ್ಷೆ ಮಾಡಬೇಕು, ಕೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ರಾಮಕುಮೇಶ್ ಹೇಳಿ. ಪ್ರಭುಜಿ, ಇದು ಭಾಗವತಮಲ್ಲಿ ಬರುತ್ತೆ ಪಿತೃಪಕ್ಷ ಬಗ್ಗೆ? ಭಾಗವತಮಲ್ಲಿ ಪಿತೃಪಕ್ಷ ಬರುತ್ತೆ ಅಂತ ಹೇಳಿ ಅಲ್ಲಿ ನಾನು ಎಲ್ಲೂ ಸ್ಪಷ್ಟವಾಗಿ ಇದು ಓದಿಲ್ಲ. ಭಾಗವತಮಲ್ಲಿ ಓದಿಲ್ಲ. ಇದು ವಿಶೇಷವಾಗಿ ಕರ್ಮಕಾಂಡ ಭಾಗದಲ್ಲಿ ಬರುತ್ತೆ. ವೇದಗಳಲ್ಲಿ ಕರ್ಮಕಾಂಡ ನೋಡಿ. ಈಗ ಮಾತಾಜಿಯವರು ಇವತ್ತು ಪ್ರವಚನ ಕೊಟ್ಟಿರಲ್ಲ ನೋಡಿ, ಇದು ನರಸಿಂಹ ಪುರಾಣದಿಂದ ಅಲ್ಲಿ ಉಲ್ಲೇಖ ಮಾಡಿ ಹೇಳ್ತಿದ್ವಿ ನೋಡಿ. ಕೆಲವೊಂದು ಮಾತುಗಳು ನೋಡಿ, ವಿಜೇತ ಮಾತಾಜಿ ಯಾವುದೊಂದು ರೆಫರೆನ್ಸ್ ನೋಡ್ಕೊಂಡ್ರು
ನೋಡಿ ಅಲ್ಲಿ ಹೇಳ್ತಿದ್ರು ಉಲ್ಲೇಖ ಬೇರೆ ಬೇರೆ ಪುರಾಣಗಳಿಂದ ಇದನ್ನ ನೋಡಿ ಇದಕ್ಕೆ ಆಧಾರ. ಶ್ರೀಮದ್ ಭಾಗವತದಲ್ಲಿ ನೋಡಿ ಎಲ್ಲೇ ಇಲ್ಲಿಂದ ಈ ವಿಷಯ ಇಲ್ಲಿ ಚರ್ಚೆ ಬರುತ್ತೆ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ನಾನು ಓದಿಲ್ಲ. ಇದು ವಿಶೇಷವಾಗಿ ಕರ್ಮಕಾಂಡದ ಭಾಗವಾಗಿ ಬರುತ್ತೆ. ಕರ್ಮಕಾಂಡ ಅಂದ್ರೆ ವೇದಗಳನ್ನ 3 ಭಾಗ ಮಾಡ್ತಾರೆ. ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ನೋಡಿ ಇವೆಲ್ಲನೂ ಕರ್ಮಕಾಂಡದ ಭಾಗದಲ್ಲಿ ಬರುತ್ತೆ, ಪುರಾಣಗಳಲ್ಲಿ ಬರುತ್ತೆ ಆಯ್ತಾ. ಆಮೇಲೆ ಗರುಡ ಪುರಾಣದಲ್ಲಿ ಬರುತ್ತೆ ವಿಶೇಷವಾಗಿ. ಅವತ್ ನೋಡಿ ಹೆಂಗೆ ತರ್ಪಣ ಕೊಡೋದು, ಪಿಂಡ ನೋಡಿ ಅದನ್ನು ಸ್ವೀಕರಿಸುವಂಥದ್ದು, ನೋಡಿ ಪಿತೃದೇವತೆಗಳು ನೋಡಿ ಈ ತರದ ವಿವರಗಳು ಅಲ್ಲೂ ಕೂಡ ಪುರಾಣಗಳಲ್ಲಿ ಬರುತ್ತೆ. ನಿಮ್ಗೆ ಉತ್ತರ ಸಿಕ್ತಪ್ಪು? ಥ್ಯಾಂಕ್ ಯು ಪ್ರಭು. ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ. ಭಾಗವತ ಪುರಾಣದಲ್ಲಿ ಬರುತ್ತಾ ಅಂದ್ರೆ ನಾನು ಸ್ಪಷ್ಟವಾಗಿ ಎಲ್ಲೂ ಕೇಳಿಲ್ಲ ಪ್ರಭುಜಿ, ಭಾಗವತದಲ್ಲಿ ಕೇಳಿಲ್ಲ. ಅಂದ್ರೆ ಪಿತೃ ಲೋಕಗಳ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಪಿತೃ ಲೋಕಗಳ ಬಗ್ಗೆ ಹೇಳಿದರೆ, ಆದ್ರೆ ಪಿತೃ ಪಕ್ಷದ ಬಗ್ಗೆ ಅಲ್ಲಿ ಹೇಳಿಲ್ಲ. ಪ್ರಭುಜಿ ಅವ್ರ ಪಕ್ಷದ ಬಗ್ಗೆ ಕೇಳ್ತಿದೆ ಅಲ್ವಾ ಪ್ರಭು? ಥ್ಯಾಂಕ್ ಯು. ಭಾಗವತದಲ್ಲಿ ಅದರ ಉಲ್ಲೇಖ ಇಲ್ಲ. ಥ್ಯಾಂಕ್ ಯು ಪ್ರಭು. ಇದ್ರೆ ನಾನು ನೋಡಿ ಹೇಳ್ತೇನೆ ಪ್ರಭುಜಿ. ನೋಡಿ ಈಗ ಮಾತಾಜಿಯವರು ಹೇಳಿದ್ರಲ್ಲ, ಅದು ಯಾರಿಗೆ ಹೇಳಿದ್ರು ಅಂತ ನೋಡಿ ಬೆಳಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಇದೆಯಾ? ಯಾರು ಯಾರಿಗೆ ಯಾವಾಗ ನೋಡಿ ಯಾರ್ಯಾರು ಯಾವಾಗ ಹೇಳಿದ್ರು ಅಂತ ಬೆಳಗ್ಗೆ ಚರ್ಚೆ ಮಾಡಿದ್ವಿ. ಯಾರು ಯಾರಿಗೆ ಹೇಳಿದ್ರು ಇದನ್ನ? ಭೀಷ್ಮರು ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾರೆ. ಮತ್ತೆ ಭೀಷ್ಮರಿಗೆ ಯಾರು ಹೇಳಿದ್ರು? ಮಾರ್ಕಂಡೇಯ ಋಷಿ ಪ್ರಭುಜಿ. ಯಾರು ಹೇಳಿರ್ತಾರೆ? ಮಾರ್ಕಂಡೇಯ ಋಷಿಗಳು ಸನತ್ ಕುಮಾರರು 4 ಜನ ಕುಮಾರರು ಪ್ರಭುಜಿ. ವೆರಿ ಗುಡ್. ಚಿತ್ರಕುಮಾರರು ಹೇಳಿರ್ತಾರೆ ನೋಡ್ರಿ. ಹಂಗೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಇದರ ಉಲ್ಲೇಖ ಬರೋದಿಲ್ಲ. ಮಹಾಭಾರತದಲ್ಲಿ ಬರುತ್ತೆ ನೋಡಿ ಇದ್ರದ್ದು ಪಿತೃಪಕ್ಷ ಅನ್ನುವಂಥದ್ದು. ಆಮೇಲೆ ಗರುಡ ಪುರಾಣದಲ್ಲಿ ಬರುತ್ತೆ, ಮತ್ಸ್ಯ ಪುರಾಣ ಮತ್ತೆ ವಾಯು ಪುರಾಣದಲ್ಲಿ ಕೂಡ ನೋಡಿ ಇವುಗಳ ಉಲ್ಲೇಖ ಬರುತ್ತೆ. ಥ್ಯಾಂಕ್ ಯು ಪ್ರಭು. ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಪುರಾಣಗಳ ಬಗ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕ್ಲಾಸ್ ಮುಗಿಸೋದ ಪ್ರಭುಜಿ? ನರಸಿಂಹ ಹೇಳಿಸಿ ನಾಳೆ ನಿಮ್ಗೆ ತುಂಬಾ ವಿವರವಾದಂತ ವಿಷಯ ಮಾಹಿತಿಗಳು ಗೊತ್ತಾಗ್ತವೆ. ದಯವಿಟ್ಟು ಮಿಸ್ ಮಾಡ್ಕೊ. ಇನ್ನು ಹೆಚ್ಚಿನ ನಿಮ್ ಬಂಧು ಬಳಗ, ನಿಮ್ ಪರಿಚಯಸ್ಥರನ್ನೆಲ್ಲ ಆಹ್ವಾನ ಮಾಡಿ. ನಾಳೆ ಬಹಳಷ್ಟು ಜನ ಬರ್ತಾರೆ, ಒಂದು 200 ಜನಕ್ಕೆ ಮೇಲೆ ಕ್ಲಾಸ್ ಬರ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಪಿತೃಪಕ್ಷದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟ ವಿಜೇತಾ ಮಾತಾಜಿಯವರಿಗೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ವಿಷಯ ತಿಳ್ಕೊಂಡ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಇದ್ರಿಂದ ನಾನು ತಿಳ್ಕೊಂಡೆ ಮಾತಾಜಿ ತುಂಬಾ ಜಾಸ್ತಿ. ಸೊ ಮುರಾರಿ ಪ್ರಭುಜಿ ಅವ್ರಿಗೆ ತುಂಬಾ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಪಾಯಿಂಟ್ಸ್ ಇರ್ಲೆಲ್ಲ ಎಷ್ಟೊಂದು ವಿಷಯಗಳು ತಿಳಿಸ್ಕೊಟ್ರಿ ಪ್ರಭು ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ರಾಮ್ ಕಮಲೇಶ್ ಪ್ರಭುಜಿಯಲ್ಲಿ ವಿನಂತಿ. ಹರೇ ಕೃಷ್ಣ ಪ್ರಭುಜಿ. ರಾಮ್ ಕಮಲೇಶ್ ಪ್ರಭುಜಿ ಬಿಜಿ ಇದ್ರೆ ಪ್ರಭುಜಿ? ಓಕೆ ಮಾತಾಜಿ. ಗಂಭೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶಿಪೂರ್ವಕ್ಷಃ ಶ್ರೀಲತಾಂ ಕಾನಕಾಲಹೇ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯಾಮಿ ತತೋ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ
नरसिंहमदिं शरणं प्रपदे तव करकमलवरेणाकामद्भुतशृङ्गा दालिता हिरण्यकशिपो तनुभृङ्गा केशवधृता नरहरिरूप जय जगदीश हरे जय जगदीश हरे जय जगदीश हरे ಈಗ ಮುಂದಿರುತ್ತೆ नरसिंह जय भक्तप्रल लक्ष्मी नरसिंह जय भक्तप्रल जय जय प्रभुपाद 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 जय जय प्रभुपाद गौर हरि बोल नित्य गौर हरि बोल हरे कृष्ण ಧನ್ಯವಾದ ಹರೇ ಕೃಷ್ಣ ಪ್ರಭುಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ರಾಮ್ ಕಮಲೇಶ್ ಪ್ರಭುಜಿ ಅವರಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯಃ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಮಾತಾಜಿ ದಂಡವತ್ ಪ್ರಣಾಮ್.